म्हणटा हांगा आयल्याक तुमकां बरें मागता. संत सेबस्टियन बापाक ताचे स्वसाय मागून हे कार्यक्रम आरंभ करूंक तुमचे अनुमती मागता. हे कितें सांगता आसा म्हळ्यार याके ಹೇಳ್ತಾ ಇದ್ದೇನೆಂದರೆ ಥ್ರೂ ಲಯನ್ಸ್ ದ ಮೆಸೇಜ್ ವಾಟ್ ವಿ ಆರ್ ಸೆಂಡಿಂಗ್ ದ ಕಮ್ಯುನಲ್ ಹಾರ್ಮನಿ. ಬಿಫೋರ್ ವಿ ಯೂಸ್ ಟು ಸೆಂಡ್ ಇಟ್, ಸತತವಾಗಿ ನಾವು ಇದನ್ನು ಕಳಿಸ್ತಾ ಇದ್ದೆವು. ನಾವು ಆಲ್ಸೋ ಎಟ್ ದ ಕರೆಂಟ್ ಸರ್ಕಮ್ಸ್ಟೆನ್ಸಸ್ ದಿಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಟು ಬಿ ಸೆಂಟ್. ಆ್ಯಂಡ್ ಒನ್ಸ್ ಅಗೈನ್ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರೆಸೆಂಟ್ ಓವರ್ ಹಿಯರ್ ಫಾರ್ ದಿಸ್ ಬ್ಯೂಟಿಫುಲ್ inaugural ceremony. Without further delay, I would like to invite the dignitaries onto the dais. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಲವಾರು ಗಣ್ಯರಿದ್ದಾರೆ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಕ್ಲಬ್ನ ಖಜಾಂಚಿ ಕೋಶಾಧಿಕಾರಿಯಾಗಿರುವಂತಹ ಲಯನ್ ರೋಹನ್ ಫೆರಾವ್, ಐ ರಿಕ್ವೆಸ್ಟ್ ಯು ಟು come on to the dais. I request the club secretary Lion Jacinta Mendonça to come on to the dais please. Lions Club Permannuru ಇದರ ಅಧ್ಯಕ್ಷರಾಗಿರುವಂತಹ ಲಯನ್ ಅರುಣ್ ಮೊಂತೇರು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಐ ಆಮ್ ಅರುಣ್ ಮೊಂತೇರು ಸರ್. I request your good self to be on to the dais. I request the zone chairperson for this zone, zone 1 of region 12, Lion Lancy Carlo. Kindly come on to the dais sir. ಅಧ್ಯಕ್ಷರಾಗಿರುವಂತಹ ಲಿಯೋ ಕವನ್ ಕುಬೇವೂರ್ ಅವರಿದ್ದಾರೆ. ನಿಮ್ಮನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ವಿ ಹ್ಯಾವ್ ವಿತ್ ಅಸ್ ಆರ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ PV ಅನಿಲ್ ಕುಮಾರ್ ಸರ್. ಐ ರಿಕ್ವೆಸ್ಟ್ ಯುವರ್ ಗುಡ್ ಸೆಲ್ಫ್ ಟು ಕಮ್ ಆನ್ ಟು ದ ಡೇಸ್. ಐ ರಿಕ್ವೆಸ್ಟ್ ಸೆಕೆಂಡ್ VDG ಆಫ್ ಡಿಸ್ಟ್ರಿಕ್ಟ್ 317 ಲಯನ್ ಭಾರತಿ BM ಮೇಡಮ್. ಪ್ಲೀಸ್ ಡು ಕಮ್ ಆನ್ ಟು ದ ಡೇಸ್ ಮ್ಯಾಮ್. ಐ ರಿಕ್ವೆಸ್ಟ್ ಫಸ್ಟ್ VDG ಆಫ್ ಅವರ್ ಡಿಸ್ಟ್ರಿಕ್ಟ್ ಲಯನ್ ಮೆಲ್ವಿನ್ ಡಿಸೋಜಾ ಸರ್. I request your good self to come on to the dais. Club Permannuru, Lion Praveen Shetty MJF to come on to the good dais with a round of applause please ladies and gentlemen. The tamer of the club Lion Gopal to collar the president. I am Arun Montero, President of Lions Club Permannuru. Call this meeting to order. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಾರ್ಥನೆ ಅತ್ಯಂತ ಮುಖ್ಯ, ಅದು ಯಾವುದೇ ರೀತಿಯಲ್ಲಾಗಿರ್ಬೋದು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಕೋ, ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು, ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ, ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ, ಆಕಾರ ನಾನು ಸಹಕಾರ ನೀನು, ನನ್ನಲ್ಲಿ ನೀನಾಗಿರೋ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಮದಿ ಹೊರಗೆಲ್ಲ ಬರೀ ಶೂನ್ಯವು, ತುಂಬಿದ ಕಣ್ಣಲ್ಲಿ ನೀ ಕಾಣದೆ, ಮಾತೆಲ್ಲ ಅನ್ವರ್ಥವು, ಕಣ್ಣಲ್ಲಿ ಮಾತಲ್ಲಿ ನೀ ತುಂಬಿರೋ, ಮನದಲ್ಲಿ ದೃಢವಾಗಿರೋ, ಕಣ್ಣಲ್ಲಿ ಮಾತಲ್ಲಿ ನೀ ತುಂಬಿರೋ, ಮನದಲ್ಲಿ ದೃಢವಾಗಿರೋ,
ನನ್ನ ಬದುಕಿನ ಹಗಲಲ್ಲಿ ಬಾದೇವ, ಈ ಹಗಲಲ್ಲೂ ಏಕಾಂತವೇ. by Lion Alvia D'Souza. Its honor and its glory depend upon the zeal and assiduity with which each one of us will shoulder his responsibility of a good citizen. Its history written in letters of gold inspires us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the comity of nations. To have the welcome address. ನಡೆಸಲು ಶುಭಾವಕಾಶ ನಮಗೆ ಬಂದಿದ್ದು ತಮ್ಮೆಲ್ಲರ ಸಹಕಾರಕ್ಕೆ ನಾನು ಕೃತಜ್ಞತೆಯನ್ನು ಕೋರುತ್ತೇನೆ. ಅರಸುವ ಹಿರಿಯರು, ಆರೈಸುವ ಆತ್ಮೀಯರು, ಪ್ರೀತಿಸುವ ಗೆಳೆಯರು ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತಿಸುವುದು ಮಾನವ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ನಮ್ಮ ಜಿಲ್ಲಾ ರಾಜ್ಯಪಾಲರು, ಕೆಲವು ಕಾರಣಾಂತರಗಳಿಂದ ತಡವಾಗಿ ಬರ್ತಾರೆ. ಆದರೂ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದು ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಆಗಮಿಸಿದಂಥ ಪ್ರಥಮ ಉಪರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹಾಗೂ ದ್ವಿತೀಯ ಉಪರಾಜ್ಯಪಾಲರಾದ ಲಯನ್ ಭಾರತಿ BM, ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಪದಗಣನ ಅಧಿಕಾರಿಯಾಗಿರುವಂತಹ ಲಯನ್ ಪ್ರವೀಣ್ ಶೆಟ್ಟಿ ಅವರಿಗೆ ನನ್ನ ತುಂಬ ಹೃದಯದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮ ಆಗಮಿಸಿದಂಥ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ PV ಅನಿಲ್ ಕುಮಾರ್ ಇವರಿಗೆ ಸ್ವಾಗತವನ್ನು ಕೋರುವೆನು. ಜಿಲ್ಲಾ ಸಂಪುಟದ ಕೋಶಾಧಿಕಾರಿ ಲಯನ್ ರಾಮ್ ಮೋಹನ್ ಹಾಳ್ವ ಇವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಲಿಯೋ ಅಧ್ಯಕ್ಷರಾದಂಥ ಲಿಯೋ ಕವನ್ ಕುಬೇಹೂರು ಇವರಿಗೂ ನಾನು ಸ್ವಾಗತವನ್ನು ಬಯಸುವೆನು. ಪ್ರಾಂತೀಯ ಅಧ್ಯಕ್ಷರಾದಂತಹ ಲಯನ್ ಜ್ಯೋತಿ ಶೆಟ್ಟಿ ಹಾಗೂ ವಲಯ ಅಧ್ಯಕ್ಷರಾದಂಥ ಲಯನ್ ಲ್ಯಾನ್ಸಿ ಕಾರ್ಲೋರವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಈ ಕಾರ್ಯಕ್ರಮದ ಸಹ ರೂವಾರಿಯಾಗಿರುವಂಥ ಲಯನ್ಸ್ ಕ್ಲಬ್ ಪೆರ್ಮನೂರು ಕ್ಲಬ್ಬಿನ ಕಾರ್ಯದರ್ಶಿ ಲಯನ್ ಜಸಿಂತ ಮೆಂಡೋನ್ಸಾ ಹಾಗೂ ಕೋಶಾಧಿಕಾರಿಯಾದ ಲಯನ್ ರೋಹನ್ ಫೆರಾವೋ, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿರುವಂಥ ಲಯನ್ಸ್ ಕ್ಲಬ್ ಪೆರ್ಮನೂರು ಕ್ಲಬ್ಬಿನ ಸರ್ವ ಸದಸ್ಯರುಗಳಿಗೆ ಹಾಗೂ ಕುಟುಂಬ ಸದಸ್ಯರುಗಳಿಗೆ ನನ್ನ ತುಂಬ ಹೃದಯದ ಸ್ವಾಗತ. ಮಗದೊಮ್ಮೆ ಇಲ್ಲಿ ನೆರೆದ ಸರ್ವರಿಗೂ ನನ್ನ ಹೃದಯಾಂತರದ ಸ್ವಾಗತವನ್ನು ಕೋರಿ ನನ್ನ ಈ ಸ್ವಾಗತದ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ನಿಮ್ಮೆಲ್ಲ ಆತ್ಮೀಯ ಬಂಧುಗಳನ್ನು, ಲಯನ್ಸ್ ಬಂಧುಗಳನ್ನು, ಆಹ್ವಾನಿತರನ್ನು ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಪದಪ್ರದಾನ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಹೊಸ ಸದಸ್ಯರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಲಯನ್ ಭಾರತಿಯವರು. Self employed in interior work and civil work, married to Vilma Dias, blessed by 2 sons. Second, Michael Lobo, self employed in cushion work at Kuttar, Mangalore, married to Irene Lobo, blessed by 2 children, 1 daughter and a son. Third one, T. Jerry Fernandez, self-employed in laterite stone business, married to Irene Fernandez, blessed by 3 children, 2 sons and a daughter. Loyal Ensign Montero, working as team leader in Renault Mangalore car showroom, married to Vinita Priya Montero, new married couple. Fifth one, David Montero, Gulf return, married to Ninit Montero, blessed by 2 children, 1 daughter, a son. Thank you for that beautiful introduction and warm welcome to all the new members. Now I request Lion Prashant D'Souza to introduce the new Lion PhDs of Lions Club Permannuru. ಶುಭ ನಮನಗಳು. ಇವತ್ತಿನ ಈ ಪದಗ್ರಹಣ ಸಂಜೆಯ ಶುಭ ಸಮಾರಂಭದಲ್ಲಿ ಹಾಜರಿದ್ದೆಲ್ಲರಿಗೂ ಸ್ವಾಗತ ಬಯಸುತ್ತಾ, ವೇದಿಕೆಯಲ್ಲಿ ಆಸೀನಾಗಿರುವಂಥ ನಮ್ಮ ಇವತ್ತು ಪದಗ್ರಹಣ ಅಧಿಕಾರಿಯಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರೇ, ಫಸ್ಟ್ VDG ಅವರಾದ ಮೆಲ್ವಿನ್ ಡಿಸೋಜ್ ಅವರೇ, ಸೆಕೆಂಡ್ VDG ಅವರಾದ BM ಭಾರತಿ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಮಾನ್ಯರೇ
ಹಾಗೂ ವೇದಿಕೆಯ ಮುಂಬಗಿರುವ ಎಲ್ಲ ನನ್ನ ಪ್ರೀತಿಯ ಲಯನ್ಸ್ ಕ್ಲಬ್ ಬಂಧುಗಳೇ, ಲಯನ್ಸ್ ಕ್ಲಬ್ ಪೆರ್ಮನೂರಿನ ಈ ವರ್ಷದ ಪದಾಧಿಕಾರಿಗಳನ್ನು ನಿಮ್ಮ ಮುಂದಿಡಲು ನಾನು ಇಷ್ಟಪಡುತ್ತೇನೆ. ಟ್ರೆಷರರ್ ಆಗಿ ರೋಹನ್ ಆರ್ ಫೆರಾವೋ, ಮರಿಯಾ ರೇಷ್ಮಾ ಅವರೊಟ್ಟಿಗೆ ವಿವಾಹವಾಗಿದ್ದು ರಿಯಾನ್ ರಾಬಿನ್ ಅವರ ಮಗ. ರೋಹನ್ ಅವರು ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿ ನಂತರ ತನ್ನದಾದ ಸೈನ್ ಇಂಡಸ್ಟ್ರಿಯನ್ನು ಪ್ರಾರಂಭಿಸಿ ಉತ್ತಮ ಹೆಸರನ್ನು ಗಳಿಸಿರುತ್ತಾರೆ. ಸಮಾಜ ಸೇವೆಯಲ್ಲಿ ಇವರು ಎತ್ತಿದ ಕೈ. ಹಲವು ಸಂಸ್ಥೆಗಳಲ್ಲಿ ದುಡಿದು ಉತ್ತಮ ಸದಸ್ಯರೆಂದು ಹೆಸರು ಪಡೆದಿರುತ್ತಾರೆ. ಇವರೇ ನಮ್ಮ ಟ್ರೆಷರರ್ ರೋಹನ್ ಆರ್ ಫೆರಾವೋ. ಕ್ಲಬ್ ಸೆಕ್ರೆಟರಿ ಜೆಸಿಂತಾ ಮೆಂಡೋನ್ಸಾ ಅವರು ಜೋಸೆಫ್ ಮೆಂಡೋನ್ಸಾವಂತಿಗೆ ವಿವಾಹವಾಗಿದ್ದು ಮಗಳು ಪ್ರಿನ್ಸಿಯಾ ಮೆಂಡೋನ್ಸಾ ಉತ್ತಮ ಬರಹಗಾರರಾಗಿದ್ದು ತಮ್ಮ ಶಿಕ್ಷಣವನ್ನು ಇವಾಗಲೂ LLBಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸರ್ವಿಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರನ್ನು ಹೊಂದಿದ್ದು ಉತ್ತಮ ಒಂದು ಗಾರ್ಡನಿಸ್ಟ್ ಕೂಡ ಆಗಿರುತ್ತಾರೆ. ಕ್ವಾಲಿಫೈಡ್ ನರ್ಸಿಂಗ್ ಆ್ಯಂಡ್ ಆರ್ನಮೆಂಟಲ್ ಫಿಶ್ ಗ್ರೀಡಿಂಗ್ ಪದವಿಯನ್ನು ಕೂಡ ಪಡೆದಿದ್ದು ಎಕ್ಸ್ ಕೌನ್ಸಿಲರ್ ಆಫ್ ಕೋಟೆಗಾರ್ ಗ್ರಾಮ ಪಂಚಾಯತ್, ಎಕ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ವುಮೆನ್ ರೈಟ್ಸ್, ಪ್ರೆಸಿಡೆಂಟ್ ಸೆಕ್ರೆಟರಿ ಉಳ್ಳಾಲ ಪಂಚಾಯತ್ ಕಾಂಗ್ರೆಸ್. ಇವರು ಕ್ಲಬ್ಬಿನ ಸೆಕ್ರೆಟರಿ ಜೆಸಿಂತಾ ಮೆಂಡೋನ್ಸಾ. ಇವರಿಗೂ ನಾನು ಆರ್ಥಿಕ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಕ್ಲಬ್ ಪ್ರೆಸಿಡೆಂಟ್ ಅರುಣ್ ಮಂತೇರು, ಸಿಸಿಲಿಯಾ ಮಂತೇವರೊಟ್ಟಿಗೆ ವಿವಾಹವಾಗಿದ್ದು ಆಕ್ವಿನ್ ವಿಶಾಲ್ ಮತ್ತು ಐಶಲ್ ಎಂಬ ಇಬ್ಬರು ಮಕ್ಕಳು. ಎಲೆಕ್ಟ್ರಿಕಲ್ ಇಂಜಿನಿಯರ್ ಪದವಿ ಪಡೆದ ನಂತರ ಅವರು ಉತ್ತಮ ಸಮಾಜ ಸೇವಕರು, ಉತ್ತಮ ಕೃಷಿಕರು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಹಾಗೂ ಸಲಹೆಗಾರರು ಕೂಡ. ಸೇವಾ ಸಂಸ್ಥೆಗಳಲ್ಲಿ 10 ಹಲವು ಹುದ್ದೆಗಳನ್ನು ನಿರ್ವಹಿಸಿದ ಕೀರ್ತಿ ಕೂಡ ಅವರದಾಗಿದೆ. ಅವರೇ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ಮಂತೇರು. ನಿಮಗೂ ಅಭಿನಂದನೆಗಳು, ಧನ್ಯವಾದಗಳು. ಅವಕಾಶಕ್ಕೆ ವಂದಿಸುತ್ತೇನೆ. And I would like to welcome our PDG Lion Ronald Gomes on behalf of welcome our district protocol officer Lion Amarnath Shetty sir. I would like to welcome Lion Oswald D'Souza sir to the gathering, and I would like to welcome Lion Chandrahas Rai sir, that is Lion NT Raja sir. I would like to also welcome associate district coordinator. I welcomed him already. Also I would like to welcome Zone NY Lion Simon Lobos sir. ಹಾಗೂ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎನ್ನುವಂತೆ ಸೇವಾ ಸರಿಗಮ ಸೇವಾ ಲಹರಿ ಎನ್ನುವ ಹೆಸರಿನೊಂದಿಗೆ ನಿರಂತರ 1 ವಾರದ ಸೇವಾ ಕಾರ್ಯಕ್ರಮಗಳನ್ನು 2 ಬಾರಿ ಆಯೋಜಿಸಿರುತ್ತಾರೆ. ಮಂಗಳೂರಿನ ಪುರಭವನದಲ್ಲಿ ನುಡಿ ಸಂಭ್ರಮ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಿ ರಾಷ್ಟ್ರದ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ನಡೆಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ 2,000ಕ್ಕಿಂತಲೂ ಹೆಚ್ಚು ಕಲಾಸಕ್ತರು ಆಗಮಿಸಿರುವುದು ಇವರ ತೆಕ್ಕೆಗೆ ಸಿಕ್ಕ ಕೀರ್ತಿಯಾಗಿದೆ. ಇವರ ಅಧ್ಯಕ್ಷ ಸೇವೆಯ ಅವಧಿಯಲ್ಲಿ ಸಂಸ್ಥೆಯು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಗುರುತಿಸಿರುವುದು ಇವರ ನಾಯಕತ್ವಕ್ಕೆ ಸಂದ ಗೌರವ. ಪ್ರಾಂತ್ಯ ಅಧ್ಯಕ್ಷರಾಗಿ ಇರುವ ಸಂದರ್ಭದಲ್ಲಿ ಶಾಶ್ವತ ಯೋಜನೆಯಾಗಿ ಹೂ ಹಾಕುವ ಕಲ್ಲು ಸಮೀಪದಲ್ಲಿ ಒಂದು ಸುಸಜ್ಜಿತ ರುದ್ರಭೂಮಿಯನ್ನು ಸಮಾಜಕ್ಕೆ ಅರ್ಪಿಸಿರುವ ಕೀರ್ತಿ ಇವರದ್ದು. ಪೀಸ್ ಪೋಸ್ಟರ್ ಕೋಆರ್ಡಿನೇಟರ್ ಆಗಿ, GST GMT ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿದ ಇವರಿಗೆ ಜಿಲ್ಲಾ ಮಲ್ಟಿಪಲ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳು ಲಭಿಸಿವೆ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಎಂಬ ಮಾತುಗಳು ಇವರಿಗೆ ಸರಿಸಾಟಿಯಂತಿವೆ. ಜಿಲ್ಲೆಯನ್ನು ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ದ ಹೆಗ್ಗಳಿಕೆ ಇವರಿಗೆ. ಕಳೆದ ಬಾರಿ GMT ಕೋಆರ್ಡಿನೇಟರ್ ಆಗಿ 855 ನೂತನ ಸದಸ್ಯರನ್ನು ಸೇರಿಸುವುದರ ಜೊತೆಗೆ ಹೊಸ 12 ಕ್ಲಬ್ಗಳನ್ನು ಜಿಲ್ಲೆಗೆ ನೀಡಿದ ಕೀರ್ತಿ ಇವರಿಗೆ ಸಲ್ಲುವಂತಕ್ಕದ್ದು. ಬೆಸ್ಟ್ RC ಇನ್ ಡಿಸ್ಟ್ರಿಕ್ಟ್ ಮಲ್ಟಿಪಲ್, ಸೆಂಟಿನಲ್ ಸೆಲೆಬ್ರೇಷನ್ ಬ್ಯಾಂಕ್ವೆಟ್ ಆಫ್ ದ ಸೆಂಚುರಿ, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಪ್ರಿಸಿಯೇಷನ್,
2 ಬಾರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಲೀಡರ್ಶಿಪ್ ಮೆಡಲ್ ಇವರಿಗೆ ದೊರೆತ ಕೆಲವು ಪ್ರಶಸ್ತಿಗಳು. ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಎಂಬ ಮಾತುಗಳು ಲಯನ್ ಪ್ರವೀಣ್ ಶೆಟ್ಟಿಯವರಿಗೆ ಅವರ ವ್ಯಕ್ತಿತ್ವಕ್ಕೆ ಪರಿಪೂರ್ಣತೆಯಂತಿರುವು. ಇಂದಿನ ಕಾರ್ಯಕ್ರಮಕ್ಕೆ ಪದಗ್ರಹಣ ಅಧಿಕಾರಿಯಾದಂತಹ ಲಯನ್ ಪ್ರವೀಣ್ ಶೆಟ್ಟಿಯವರಿಗೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಏಳಿಗೆಗಾಗಿ ಶುಭ ಹಾರೈಸುತ್ತಾ ನಿಮ್ಮ ಈ ವ್ಯಕ್ತಿ ಪರಿಚಯವನ್ನು ಸರ್ವರ ಮುಂದಿಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪದಪ್ರಧಾನ ಅಧಿಕಾರಿಯ ಪರಿಚಯವನ್ನು ಸ್ಪಷ್ಟವಾಗಿ ಸುಂದರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಚೀಫ್ ಕೋಆರ್ಡಿನೇಟರ್ ಫಾರ್ ಸ್ಪೋರ್ಟ್ಸ್ ಲಯನ್ ರೋಷನ್ ಡಿಸೋಜಾ, ವಿ ವೆಲ್ಕಮ್ ಯು. Also, I would like to welcome on behalf of Lions Club Permannuru, the Chief District Coordinator for Shuttle Badminton, Lion Tular Rai. I would like to welcome the Zone NY, Lion Rekha Shetty Madam, to this installation ceremony. Also, ಇಲ್ಲಿ ನೆರೆದಿರುವಂತಹ ಎಲ್ಲ ಲಿಯೋ ಸಂಪುಟದ ಸದಸ್ಯರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಪದಪ್ರದಾನ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. Now, moving ahead, it's time for today's installing officer. As our introducer said, the perfect Praveen Shetty sir. The time is for you, sir, for addressing induction and installation of new Lion team. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆಯ ಅಧ್ಯಕ್ಷರಾದಂಥ ಲಯನ್ ಅರುಣ್ ಮಂತೇರ್ರವರೇ, ನಮ್ಮ ನೆಚ್ಚಿನ ಪ್ರಥಮ ಉಪರಾಜ್ಯಪಾಲರಾದಂಥ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋರವರೇ, ದ್ವಿತೀಯ ಉಪರಾಜ್ಯಪಾಲರಾದಂಥ ಲಯನ್ ಭಾರತಿ ಬಿ ಎಂರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ಸರ್ ಅವರೇ, ಕ್ಯಾಬಿನೆಟ್ ಸೆಕ್ರೆಟರಿ ಪಿ ವಿ ಅನಿಲ್ ಕುಮಾರ್ ಅವರೇ, ರೀಜನ್ ಚೇರ್ಪರ್ಸನ್ ಜ್ಯೋತಿ ಶೆಟ್ಟಿ ಅವರೇ, ಝೋನ್ ಚೇರ್ಪರ್ಸನ್ ಲಯನ್ ಲ್ಯಾನ್ಸಿ ಕಾರ್ಲೋರ್ ಅವರೇ, ಕ್ಲಬ್ ಸೆಕ್ರೆಟರಿ ಮೇಡಮ್ ಜಸಿಂತಾ ಮೇಡಮ್ ಅವರೇ, ಅದೇ ರೀತಿ ಕ್ಲಬ್ ಟ್ರೆಷರರ್ ರೋಹನ್ ಫೆರೋರ್ ಅವರೇ, ವೇದಿಕೆಯ ಮುಂಭಾಗಿರ್ತಕ್ಕಂಥ ಕ್ಯಾಬಿನೆಟ್ ಟ್ರೆಷರರ್ ಲಯನ್ ರಾಮಮೋಹನ್ ಆಲ್ವಾ ಸರ್ ಅವರೇ, ಝೋನ್ ಮೆಂಟರ್ ಸೈಮನ್ ಸರ್, ಅದೇ ರೀತಿ ನಮ್ಮ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಹರೀಶ್ ಆಳ್ವಾರ್ ಅವರೇ, ನಮ್ಮ ಪ್ರೋಟೋಕಾಲ್ ಆಫೀಸರ್ ಲಯನ್ ಅಮರ್ನಾಥ್ ಶೆಟ್ಟಿ ಅವರೇ, ಜಿ ಎಸ್ ಟಿ ಕೋಆರ್ಡಿನೇಟರ್ ಮೈ ಗುಡ್ ಫ್ರೆಂಡ್ ಓಸ್ವಾಲ್ ಡಿಸೋಜರ್ ಅವರೇ, ಎಲ್ ಸಿ ಎಫ್ ಕೋಆರ್ಡಿನೇಟರ್ ಚಂದ್ರಾಸ್ ರೈ ಅವರೇ, ತುಲಾರ್ ರೈ ಅವರೇ, ನನ್ನನ್ನು ಈ ಸಂಸ್ಥೆಗೆ ಪರಿಚಯಿಸಿದಂಥ ನಮ್ಮ ಎನ್ ಟಿ ರಾಜರವರೇ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಸಕ್ತ ವರ್ಷ ಜಿಲ್ಲೆಯಲ್ಲಿ ಲಿಯೋ ಜಿಲ್ಲೆಯಲ್ಲಿ ಸಂಚಲನವನ್ನು ಮೂಡಿಸಿದಂಥ ನಮ್ಮ ಡಿಸ್ಟಿಕ್ ಲಿಯೋ ಪ್ರೆಸಿಡೆಂಟ್ ಲಿಯೋ ಕವನ್ ಕುಬೇರ್ರವರೇ, ವೇದಿಕೆಯ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಲಯನ್ಸ್ ಬಂಧುಗಳೇ, ತಮಗೆಲ್ಲರಿಗೂ ಶುಭ ಸಂಜೆಯ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನನ್ನನ್ನು ಈ ಸಭೆಗೆ ಪರಿಚಯಿಸಿದಂಥ ಈ ಕ್ಲಬ್ಬಿನ ಪ್ರಥಮ ಮಹಿಳೆ ಲಯನ್ ಸಿಸಿಲಿಯಾ ಮಂತೇರವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್, ಕಳೆದ ವರ್ಷ ಆಗಸ್ಟ್ 20ರಂದು ಜನ್ಮ ತಾಳಿದಂಥ ಈ ಸಂಸ್ಥೆಗೆ ಇಂದಿಗೆ 355 ದಿವಸಗಳು ಸಂದಿವೆ. ಇನ್ನು 10 ದಿವಸಗಳಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸ್ತಕ್ಕಂಥ ಈ ಸಂಸ್ಥೆಯ ಸರ್ವ ಸದಸ್ಯರುಗಳಿಗೆ ಹಾಗೂ ಅಧ್ಯಕ್ಷರಿಗೆ, ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಎಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವರ್ಷ ಡಿಸ್ಟಿಕ್ ಜಿ ಎಮ್ ಟಿ ಕೋಆರ್ಡಿನೇಟರ್ ಆದಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ 12 ಕ್ಲಬ್ಗಳಲ್ಲಿ 3ನೇ ಕ್ಲಬ್ ಆಗಿ ಉಗಮಗೊಂಡಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಪೆರ್ಮನ್ನೂರು. ಲಯನ್ಸ್ ಕ್ಲಬ್ ವಿಜಯ್ ಸಂಸ್ಥೆಯಿಂದ ಪ್ರವರ್ತಿಸಲ್ಪಟ್ಟಂಥ ಈ ಸಂಸ್ಥೆಯ ಉಗಮಕ್ಕೆ ಕಾರಣ ಆದಂಥ ಒಬ್ಬ ಅತ್ಯುತ್ತಮ ನಾಯಕ, ಒಬ್ಬ ಸಮರ್ಥ ಲಯನ್ ಸದಸ್ಯ, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಲಯನ್ ಪ್ರಶಾಂತ್ ಡಿಸೋಜರ್ ಅವರಿಗೆ ನನ್ನ ಮನದಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ವರ್ಷ ನನ್ನ ಕಚೇರಿಗೆ ಅವರು ಬಂದು ಕೇಳಿದರು, ನಾವೊಂದು ಕ್ಲಬ್ಬನ್ನು ಮಾಡ್ತಾ ಇದ್ದೇವೆ, ಬೇಕಾದಂಥ ಮಾಹಿತಿಯನ್ನು ತಾವು ಕೊಡಿ ಅಂತ. ಮಾಹಿತಿಯನ್ನು ಕೊಟ್ಟ 24 ಗಂಟೆಗಳಲ್ಲಿ 34 ಸದಸ್ಯರ ಪಟ್ಟಿಯನ್ನು ಸಿದ್ಧಪಡಿಸಿ ನಮ್ಮ ಕಚೇರಿಗೆ ಮುಟ್ಟಿಸಿದ್ದಾರೆ.
ಪ್ರಪ್ರಥಮವಾಗಿ ಅವರಿಡ್ತಕ್ಕಂಥ ಸಾಮರ್ಥ್ಯ. ಯಾಕಂತೇಳಿದ್ರೆ ಒಂದು ಸಂಸ್ಥೆಗೆ ಒಬ್ಬ ಸದಸ್ಯರನ್ನು ಸೇರಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ 34 ಸದಸ್ಯರ ಪಟ್ಟಿಯನ್ನು ನೋಡಿ ಸ್ವಲ್ಪ ನನಗೆ ದಿಗ್ಭ್ರಮೆ ಆಯಿತು. ಅದನ್ನು ಜಿಲ್ಲಾ ರಾಜ್ಯಪಾಲರಾದಂಥ ವಸಂತ್ ಶೆಟ್ಟಿ ಅವರಿಗೆ ಕಳಿಸಿದಾಗ ಅವ್ರು ಹೇಳಿದಂಥ ಒಂದು ಮಾತು, ಫಸ್ಟ್ ಇದು ಈ ಮೆಂಬರ್ಸ್ ಕರೆಕ್ಟಾ, ಇಷ್ಟು ಇದ್ದಾರಾ, ಯಾಕಂತೇಳಿದ್ರೆ ಮತ್ತು ಇಂಟರ್ನ್ಯಾಷನಲಿಂದ ಬಿಲ್ ಬರುವಾಗ ಸ್ವಲ್ಪ ತೊಂದರೆ ಆಗ್ಬೋದು ಅಂತ. ನಾನು ಹೇಳಿದ ಒಂದೇ ಮಾತು, ಈ ಪಟ್ಟಿಯನ್ನು ಕೊಟ್ಟವರು ಪ್ರಶಾಂತ್ ಡಿಸೋಜರ್ ಅವರು, ದಯವಿಟ್ಟು ತಾವು ಅಪ್ಲೋಡ್ ಮಾಡ್ಬೋದು ಅಂತ. ಇದು ಈ ಸಂಸ್ಥೆಯ ಉಗಮಕ್ಕೆ ಕಾರಣದಂಥ ವಿಚಾರಗಳು. ಒಂದು ಸಂಸ್ಥೆಯನ್ನು ನಾವು ಕ್ವಾಲಿಟಿ ಕ್ಲಬ್ ಅಂತ ನಾವು ಹೇಳ್ತೇವೆ. ಆ ಕ್ವಾಲಿಟಿ ಕ್ಲಬ್ ಅಂತ ಹೇಳಬೇಕಂತಂದ್ರೆ ಅಲ್ಲಿ 2-3 ವಿಚಾರಗಳು ನಮ್ಮ ಗಮನಕ್ಕೆ ಬರುತ್ತೆ. ಒಂದು ಅತ್ಯುತ್ತಮ ಸದಸ್ಯರಿರಬೇಕಾಗತ್ತೆ, ಆ ಎಲ್ಲ ಗುಣ ಈ ಸಂಸ್ಥೆಯಲ್ಲಿದೆ. ಅತ್ಯುತ್ತಮ ನಾಯಕರಿಗೆ ಬೇಕಾಗುತ್ತೆ ಆ ಸಂಸ್ಥೆಯಲ್ಲಿ, ಅದು ಸಹ ಈ ಸಂಸ್ಥೆಯಲ್ಲಿದೆ. ನಿರಂತರವಾದಂತಹ ಸೇವಾ ಕಾರ್ಯಕ್ರಮಗಳಾಗಬೇಕು, ಆ ಎಲ್ಲ ಗುಣಗಳು ಈ ಸಂಸ್ಥೆಯಲ್ಲಿ ಇದ್ದರಿಂದಾಗಿ ಈ ಸಂಸ್ಥೆಯನ್ನು ಒಂದು ಬೆಸ್ಟ್ ಕ್ವಾಲಿಟಿ ಕ್ಲಬ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿರುವಂತಹ ವಸಂತ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂಥ ಒಂದು ಮಾತಿದೆ. ಯಾಕೆ ಈ ಮಾತನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತೇನೆ ಅಂತ ಹೇಳಿದರೆ, ಲಯನ್ಸ್ ಸಂಸ್ಥೆ ನಿಂತಿರುವಂಥದ್ದು 2 ವಿಚಾರಗಳ ಪದತಲದಲ್ಲಿ ಎನ್ನುವಂಥದ್ದು ತಮಗೆ ಗೊತ್ತಿದೆ. ಒಂದು ಸೇವೆ, ಇನ್ನೊಂದು ಸಾಂಗತ್ಯ. ಹಾಗಾದರೆ ಈ ಸಂಸ್ಥೆಯ ಸಾಂಗತ್ಯದ ವಿಚಾರವನ್ನು ನಾವು ಪ್ರಸ್ತಾಪಿಸಿದಾಗ, ಈ ಸಂಸ್ಥೆ ಜಿಲ್ಲೆಯ ಎಲ್ಲ ಕ್ಲಬ್ಗಳ ಜೊತೆ ಅತ್ಯುತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಂಡಿದೆ. ಆ ಕ್ಲಬ್ಬಿನ ಯಾವುದೇ ಆಹ್ವಾನ ಬಂದರೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆ ಸಂಸ್ಥೆಯ ನಡಾವಳಿಗಳೇನಿದೆ, ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಆ ಸಂಸ್ಥೆಯಲ್ಲಿದೆ, ಅದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಒಂದು ಸಾಮರ್ಥ್ಯ ಮತ್ತು ಆಸಕ್ತಿ ಈ ಸಂಸ್ಥೆಯ ಪದಾಧಿಕಾರಿಗಳಿಗಿದೆ. ನಮ್ಮ ಅರುಣ್ ಮಂತೇರ್ ಆಗಿರ್ಬೋದು, ಜೆಸಿಂತಾ ಮೇಡಮ್ ಆಗಿರ್ಬೋದು. ಇದು ಈ ಸಂಸ್ಥೆಯು ಬೇರೆ ಸಂಸ್ಥೆಯ ಜೊತೆ ತಮ್ಮನ್ನು ಕೈ ಜೋಡಿಸಿಕೊಂಡಂಥ ರೀತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಒಂದು ಫ್ಯಾಮಿಲಿ ಬಾಂಡಿಂಗ್ ಒಂದು ಪಿಕ್ನಿಕ್ ಮಾಡುವಂಥ ಕ್ರಮ ಎಲ್ಲ ಕ್ಲಬ್ಬಲ್ಲಿದೆ. ಆದರೆ ಕಳೆದ ಸಲ ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಸಂಸ್ಥೆಯು ಒಂದು ಟೂರನ್ನು ನಮ್ಮ ಊಟಿಗೆ ಪ್ರವಾಸವನ್ನು ವ್ಯವಸ್ಥೆ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಸಂಸ್ಥೆಯ 10 ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಅಲ್ಲಿ ಕೊಯಮತ್ತೂರು ಸಂಸ್ಥೆ ಜೊತೆ ಇಂಟರ್ ಮಲ್ಟಿಪಲ್ ಕ್ಲಬ್ ಟ್ಯೂನಿಂಗ್ ಕಾರ್ಯಕ್ರಮವನ್ನು ಮಾಡಿದಂಥ ಕೀರ್ತಿ ಈ ಸಂಸ್ಥೆಗೆ ಸೇರುವಂಥದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಪ್ರಥಮ ವರ್ಷದಲ್ಲಿ ನಾವು ಅಷ್ಟನ್ನು ನಿರೀಕ್ಷಿಸುವುದು ಹೇಗೆ ಮಾತ್ರವಲ್ಲದೆ, ಆ ಲಯನ್ಸ್ ಕ್ಲಬ್ ಕೊಯಮತ್ತೂರು ಸಂಸ್ಥೆಗೆ 10,000 ದೇಣಿಗೆಯನ್ನು ಈ ಸಂಸ್ಥೆ ನೀಡಿದೆ. ಇದು ಒಂದು ಸಾಂಗತ್ಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೇವೆಯ ವಿಚಾರವನ್ನು ನಾವು ಹೇಳಿದರೆ, ಪ್ರಾರಂಭದಿಂದಲೂ ಈ ಪ್ರದೇಶದಲ್ಲಿ ಒಂದು ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆ ಒಂದು ಎಲ್ಲರ ಮನೆ ಮಾತಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಸೇವೆಯನ್ನು ಗುರುತಿಸಿ ನಮ್ಮ ನಡೆದಂಥ ಅವಾರ್ಡ್ ಸೆರೆಮನಿಯಲ್ಲಿ 5 ಪ್ರಶಸ್ತಿಗಳನ್ನು ನಮ್ಮ ಜಿಲ್ಲಾ ಆ ಸಂದರ್ಭದ ರಾಜ್ಯಪಾಲರಾಗಿದ್ದಂಥ ವಸಂತ್ ಕುಮಾರ್ ಶೆಟ್ಟಿ ಅವರು ಈ ಸಂಸ್ಥೆಗೆ ನೀಡಿದ್ದಾರೆ. ಇದು ನಿಜಕ್ಕೂ ಸ್ಫೂರ್ತಿ ನೀಡುವಂತಹ ಕಾರ್ಯಕ್ರಮ. ಮಾತ್ರವಲ್ಲದೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಜೆಸಿಂತಾ ಮೇಡಮ್ ಅವರನ್ನು ಒಂದು ಬೆಸ್ಟ್ ಸೆಕ್ರೆಟರಿ ಅನ್ನುವಂಥ ಪದವಿಯನ್ನು ಸಹ ಸಂಸ್ಥೆಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಶಸ್ತಿಗಳು ಬಂದಾಗ ಭಾಳಷ್ಟು ಖುಷಿ ಆಗ್ತಾ ಇದೆ, ಸಂಸ್ಥೆಗೆ ಸ್ಫೂರ್ತಿಯನ್ನು ನೀಡ್ತಾ ಇದೆ. ಆದರೆ ಒಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನು ಗುರುತಿಸುವ ಪ್ರಕ್ರಿಯೆ ಹೊರತು ನಮ್ಮ ಸೇವೆಗೆ ನೀಡತಕ್ಕಂಥ ಮಾನದಂಡ ಖಂಡಿತವಾಗಿಯೂ ಅಲ್ಲ. ಯಾಕಂತೇಳಿದ್ರೆ, ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ಸಂತೃಪ್ತಿ, ಆತ್ಮತೃಪ್ತಿ ಯಾವುದೇ ಪ್ರಶಸ್ತಿ ಪುರಸ್ಕಾರಕ್ಕಿಂತಲೂ ಅದು ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಯಾಕಂತೇಳಿದ್ರೆ, ಒಬ್ಬ ಮಹಿಳೆಗೆ ಕಳೆದ ವರ್ಷ ನೀವು ಹೊಲಿಗೆ ಯಂತ್ರವನ್ನು ನೀಡಿದ್ದೀರಿ. ಆ ಹೊಲಿಗೆ ಯಂತ್ರವನ್ನು ನೀಡಿದ ಮಹಿಳೆ ಅದರಲ್ಲಿ ತನ್ನ ಜೀವನವನ್ನು ಸಾಗಿಸುವುದರ ಮೂಲಕ ಒಂದು ಬದುಕನ್ನು ಕಟ್ಟಿಕೊಳ್ಳುವ ಸಂದರ್ಭವನ್ನು ನೋಡಿದರೆ ಅದು ನಿಜಕ್ಕೂ ನಿಮಗೆ ಮೆಚ್ಚುವಂಥದ್ದು. ಇದು ಪ್ರಶಸ್ತಿಗಿಂತ ಉತ್ಕೃಷ್ಟವಾದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಈ ಕ್ಲಬ್ ಮಾಡಿರುವಂಥ ಒಂದು ದೊಡ್ಡ ಸಾಧನೆ ಯಾವುದು ಅಂತ ಹೇಳಿದ್ರೆ,
ನಮ್ಮ ಅರುಣ್ ಮಂತೇರು ಹಾಗೂ ಪ್ರಶಾಂತ್ ಡಿಸೋಜರ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ಒಬ್ಬ ಮಹಿಳೆ ಕಳೆದ ವರ್ಷ ಮೃತಪಟ್ಟರು. ಸರಿಸುಮಾರು 11 ಗಂಟೆಯ ಸಮಯದಲ್ಲಿ 11:30 ಗಂಟೆಗೆ ಇವರಿಗೆ ವಿಚಾರವು ತಿಳಿದು ತಕ್ಷಣ ನಮ್ಮ ಕಳೆದ ವರ್ಷದ ಆರ್ಗನ್ ಡೊನೇಷನ್ ಕೋಆರ್ಡಿನೇಟರ್ ಆಗಿರುವಂಥ ಫಿಲಿಪ್ ಅವರಿಗೆ ಆ ವಿಷಯವನ್ನು ತಿಳಿಸಿದ್ದಾರೆ. ತಿಳಿಸಿ 1:30-2 ಗಂಟೆಯಲ್ಲಿ 2 ಕಣ್ಣನ್ನು ದಾನ ಮಾಡುವಂಥ ದೊಡ್ಡ ಕೆಲಸವನ್ನು ಈ ಪೆರ್ಮನ್ನೂರು ಸಂಸ್ಥೆ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಸೇವೆಗೆ ಮತ್ತೊಂದು ಗರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮದರ್ ತೆರೇಸರವರನ್ನ ಗುರುತಿಸುವಂಥದ್ದು ಅವರು ಮಾಡಿದ ಸೇವೆಗೆ ಹೊರತು ಅವರಿಗೆ ಸಿಕ್ಕಿರುವಂಥ ಏನು ಪ್ರಶಸ್ತಿ ಪುರಸ್ಕಾರಕ್ಕಿಲ್ಲ. ಅವರೊಂದು ಮಾತನ್ನು ಹೇಳ್ತಾರೆ, ನಾಟ್ ಆಲ್ ಆಫ್ ಅಸ್ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್ ಬಟ್ ವಿ ಕ್ಯಾನ್ ಡೂ ಸ್ಮಾಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್ ಅಂತ. ಪ್ರೀತಿಯಿಂದ ಮಾಡಿದಂಥ ಸೇವೆ ನಿಜವಾಗೂ ಭಗವಂತನಿಗೆ ಅರ್ಪಣೆಯಾಗುತ್ತೆ ಅಂತ ನಾನು ಹೇಳ್ತೇನೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸೇವಾ ಕಾರ್ಯಕ್ರಮಗಳನ್ನೆಲ್ಲ ಒಂದು ಹೆಸರಿಗೆ ಪ್ರತಿಷ್ಠೆಗೆ ಮಾಡತಕ್ಕಂಥ ಸಂದರ್ಭಗಳಿದೆ. ಆದರೆ ಅದು ನಿಜವಾದ ಸೇವೆ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ಸೇವೆಯಲ್ಲಿ ಆ ನಿಜವಾದ ಫಲಾನುಭವಿಗಳಿಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ಸಿಗುವಂಥ ಸಂತೋಷ ಆ ಹೆಸರಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರೊಂದು ಮಾತನ್ನು ಹೇಳ್ತಾರೆ, ಹೆಸರೆಂಬುದೇ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗು ಇಳಿಯಲು ನೀ ಎನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹೆಸರೆಂದು ನಾವು ಹೋದರೆ ಅದು ಕಸುರು ಬೀಸುವ ಗಾಳಿ ಅಂತೆ ಅಂತ, ಕಲ್ಮಶ ಇದ್ದ ಗಾಳಿ ಅಂತೆ. ಅಲ್ಲಿ ಶುಭ್ರತೆ ಇರುವುದಿಲ್ಲ, ಪರಿಪೂರ್ಣತೆ ಇರುವುದಿಲ್ಲ, ಸ್ಪಷ್ಟತೆ ಇರುವುದಿಲ್ಲ. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಬ್ರಹ್ಮಪುರಿ ಅಂತ ಹೇಳಿದ್ರೆ ಜಗತ್ತಿಗೆ ನಿಮಗೆ ಪ್ರತಿ ಸಂದರ್ಭದಲ್ಲಿ ಯಾಕೆ ಒಂದು ಮಣೆಯನ್ನು ಹಾಕಬೇಕು, ಒಂದು ಸ್ಥಾನಮಾನವನ್ನು ಕೊಡಬೇಕು, ಪ್ರತಿ ಸಂದರ್ಭದಲ್ಲಿ ಯಾಕೆ ನೀನು ಸ್ಥಾನಮಾನವನ್ನು ಬಯಸ್ತಿ? ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂಥ ಮಾತನ್ನು DVG ಅವರು ಹೇಳ್ತಾರೆ. ಶಿಶುವಾಗು ನೀ ಮನದಿ, ಒಂದು ಮುಗ್ಧತೆಯ ಪಾವಿತ್ರ್ಯದ ಮೂಲಕ ಪ್ರೀತಿ ವಾತ್ಸಲ್ಯದ ಕೊಂಡಿಯಾಗಿ ನಾವಿರಬೇಕು. ಹಸುವಾಗು, ಎಲ್ಲವನ್ನ ಕೊಡ್ತಕ್ಕಂಥ, ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲವನ್ನ ಕೊಡ್ತಕ್ಕಂಥವ ಒಂದು ಕಾಮಧೇನುವಾಗು. ಸಸಿಯಾಗು, ಬೆಳಕು ಹಾಗೂ ನಮಗೆ ನೆರಳು ಹಾಗೂ ಸ್ವಚ್ಛ ಗಾಳಿಯನ್ನು ನೀಡತಕ್ಕಂಥ ಒಂದು ವೃಕ್ಷವಾಗು. ಇದೆಲ್ಲವೂ ಆಗಲಿಕ್ಕೆ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಈ ಜಗವನ್ನು ಸ್ವಚ್ಛಗೊಳಿಸುವಂಥ ಪೊರಕೆಯಾಗು ಅನ್ನುವ ಮಾತನ್ನು ಹೇಳ್ತಾರೆ. ಬಂಧುಗಳೇ, ನಾವೆಲ್ಲ ಮಾಡ್ತಕ್ಕಂಥ ಈ ಸೇವೆಗಳು ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ನಮ್ಮಲ್ಲಿ ಒಂದು ಆತ್ಮತೃಪ್ತಿಯನ್ನು ನೀಡುವಂತಹ ಕಾರ್ಯಕ್ರಮಗಳಾಗಲಿ, ಈ ನಿಟ್ಟಿನಲ್ಲಿ ಈ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆ ಈಗಾಗಲೇ 1 ವರ್ಷದಲ್ಲಿ ನಿರಂತರವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದೆ. ಒಂದು ಸಂಸ್ಥೆ ಪ್ರಥಮ ವರ್ಷದಲ್ಲಿ ಅಲ್ಲಿ ನಿಲ್ಲುವಂಥದ್ದೇ ದೊಡ್ಡ ಕಷ್ಟ. ಕ್ಲಬ್ಬಿನೊಳಗೆ ಏನಾದರೂ ಅಭಿಪ್ರಾಯ ವ್ಯತ್ಯಾಸಗಳಾಗಿರ್ಬೋದು ಅಥವಾ ಖರ್ಚು ವೆಚ್ಚಗಳ ವಿಷಯಗಳಾಗಿರ್ಬೋದು. ಆದರೆ ಈ ಸಂಸ್ಥೆ ಈಗ 33 ಸದಸ್ಯರನ್ನು ಹೊಂದಿ ಇವತ್ತು ಮತ್ತೆ 7 ಸದಸ್ಯರನ್ನು ಸೇರಿಸುವ ಮೂಲಕ ಒಂದು ಅತ್ಯುತ್ತಮ ಕ್ಲಬ್ ಆಗಿ ಜಿಲ್ಲೆಯಲ್ಲಿ ಮೂಡಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ, ನಮ್ಮ ಜಿಲ್ಲಾ ರಾಜ್ಯಪಾಲರು, ನಮ್ಮ ವೆರಿ ಡೈನಮಿಕ್ ಲೀಡರ್ ಬರಬೇಕಿತ್ತು. ಕಾರಣಾಂತರದಿಂದ ಶಿರಾಡಿ ಘಾಟಿಯಲ್ಲಿ ಸ್ವಲ್ಪ ತೊಂದರೆ ಆಗಲಿಂದಾಗಿ ವಾಹನ ಬರಲಿಕ್ಕೆ ಆಗ್ತಾ ಇಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಒಂದು ದೊಡ್ಡ ಕನಸನ್ನು ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಸಂಜಿತ್ ಶೆಟ್ಟಿ ಅವರು ಇಟ್ಕೊಂಡಿದ್ದಾರೆ. ಒಂದು 130 MJFಗಳನ್ನು ವರ್ಷದಲ್ಲಿ ಮಾಡಬೇಕೆನ್ನುವಂಥ ಆಸಕ್ತಿ ಅವರಲ್ಲಿತ್ತು. ಆದರೆ ಅದನ್ನು ಕೇವಲ 25 ದಿವಸಗಳಲ್ಲಿ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿದಂಥ ಕೀರ್ತಿ ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಸಂಜಿತ್ ಶೆಟ್ಟಿ ಅವರಿಗಿದೆ. ಅವರ ಏನು ಧ್ಯೇಯವಾಕ್ಯ ಇದೆ, ಲವ್ ಕೇರ್ ಶೇರ್, ಪ್ರೀತಿಯನ್ನು ಹಂಚೋಣ ಎನ್ನುವಂಥದ್ದಿದೆ. ಅದರಲ್ಲಿರ್ತಕ್ಕಂಥ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕ್ಲಬ್ಗಳಲ್ಲಿ ಮಾಡುವುದರ ಮೂಲಕ ಒಂದು ಜಿಲ್ಲೆಯನ್ನು ಅತ್ಯುತ್ತಮ ಜಿಲ್ಲೆಯಾಗಿ ಮುನ್ನಡೆಸುವ ಎನ್ನುವಂಥ ಸಂದೇಶದೊಂದಿಗೆ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಸಂಸ್ಥೆಗೆ ಇವತ್ತು 7 ಸದಸ್ಯರನ್ನು ಸೇರಿಸಲಿಕ್ಕಿದ್ದಾರೆ. ಲಯನ್ ರೊನಾಲ್ಡ್ ಡಯಸ್, ದಯವಿಟ್ಟು ಅವರು ಮುಂದೆ ಬರಬೇಕು. ಲಯನ್ ಮೈಕೆಲ್ ಲೋಬೋ, ಲಯನ್ ಜೆರಿ ಫೆರ್ನಾಂಡಿಸ್, ಶ್ರೀ ಲಾಯಲ್ ಎನ್ಸನ್ ಮೊಂತೆರೋ, ಶ್ರೀ ಡೇವಿಡ್ ಮೊಂತೆರೋ, ಶ್ರೀ ಅನಿಲ್ ಕುಮಾರ್ ಮತ್ತು ನಿಂಪಾ ಫೆರಾರೋ. ಪ್ರಾಯಶಃ 2 ಸದಸ್ಯರು ಬರಲಿಲ್ಲ ಅಂತ ನಾನು ಭಾವಿಸ್ತೇನೆ.
ದಯವಿಟ್ಟು ನಿಲ್ಲಿ ಸರ್. ಸದಸ್ಯರನ್ನು ಬೈ ಇನ್ವಿಟೇಷನ್ ಸೇರಿಸುವಂಥದ್ದು, ಅರ್ಜಿಯನ್ನು ಕೊಟ್ಟು ಸೇರುವಂಥ ಪದ್ಧತಿ ಲಯನ್ಸಲ್ಲಿಲ್ಲ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತಾವು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆಯನ್ನು ಗಮನಿಸಿ ಈ ಸಂಸ್ಥೆಯನ್ನು ಸೇರುವ ನಿಟ್ಟಿನಲ್ಲಿ ಈಗಾಗಲೇ ನಿಮ್ಮ ಸದಸ್ಯರು ನಿಮ್ಮನ್ನು ಆಹ್ವಾನಿಸಿದ್ದಾರೆ. ಲಯನ್ಸ್ ಸಂಸ್ಥೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, 105 ವರ್ಷಗಳ ಇತಿಹಾಸವುಳ್ಳ ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆ. ಈ ಸಂಸ್ಥೆ 220 ದೇಶಗಳಲ್ಲಿದೆ. 14 ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಈ ಸಂಸ್ಥೆ ಹೊಂದಿದೆ. ಪೆರ್ಮನ್ನೂರು ಸಂಸ್ಥೆಯಂಥ 45,000 ಕ್ಲಬ್ಗಳು ವಿಶ್ವದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಈ 4 ರೆವಿನ್ಯೂ ಜಿಲ್ಲೆಯನ್ನು ಸೇರಿಸಿದ್ರೆ ನಮ್ಮ ಲಯನ್ಸ್ ಜಿಲ್ಲೆ ಅಂತ ಹೇಳ್ತಾರೆ. ಅದಕ್ಕೆ ಜಿಲ್ಲಾ ರಾಜ್ಯಪಾಲರು ಲಯನ್ಸ್ ಸಂಜಿತ್ ಶೆಟ್ಟಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಇದ್ದಾರೆ. ಆ ಜಿಲ್ಲೆಯಲ್ಲಿ 113 ಕ್ಲಬ್ಗಳಿವೆ. ಆ 113 ಕ್ಲಬ್ಗಳಲ್ಲಿ ಒಂದು ಕ್ಲಬ್ ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆ. ಈ ಸಂಸ್ಥೆಯನ್ನು ಸೇರಬೇಕಾದ್ರೆ ತಾವೊಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ. ತಾವು ತಮ್ಮ ಬಲಗೈಯನ್ನು ಎತ್ತಿ ನಾನು ಏನು ಹೇಳ್ತೇನೆ ಅದನ್ನು ಪುನರುಚ್ಚರಿಸಬೇಕಾಗಿ ಕೇಳಿಕೊಳ್ತೇನೆ. ತಮ್ಮ ಹೆಸರನ್ನು ಹೇಳಿ. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆಯ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿಕೊಂಡಿರುತ್ತೇನೆ. ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧನಾಗಿದ್ದು ಸಂಸ್ಥೆಯ ಎಲ್ಲ ಸಭೆಗಳಲ್ಲಿ ಹಾಗೂ ಸೇವಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ. ನನ್ನ ಸಂಸ್ಥೆಗೆ, ಜಿಲ್ಲೆಗೆ ಹಾಗೂ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನೀಡಬೇಕಾದ ಶುಲ್ಕವನ್ನು ಕ್ಲಪ್ತ ಸಮಯದಲ್ಲಿ ಪಾವತಿಸಲು ಬದ್ಧನಾಗಿರುತ್ತೇನೆ. ವಂದನೆಗಳು. ತಾವು ಈ ಕ್ಷಣದಿಂದ ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸಂಸ್ಥೆಯ ಗೌರವಾನ್ವಿತ ಸದಸ್ಯರಾಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಹೆಸರಿನ ಜೊತೆ ಲಯನ್ ಎನ್ನುವಂತಹ ಪದವನ್ನು ತಾವು ಗೌರವಪೂರ್ವಕವಾಗಿ ಬಳಸ್ಬೋದು. ಈ ಸದಸ್ಯರನ್ನು ಸೇರಿಸಿದವರು ದಯವಿಟ್ಟು ಮುಂದೆ ಬರಬೇಕು. ಮಾರ್ಷಲ್ ಟೆಲ್ಲಿಸ್, ರಾಕಿ ಡಿಸೋಸ್ ಅವರು ಮುಂದೆ ಬನ್ನಿ ಸರ್. ಪೆರ್ಮನ್ನೂರು ಸಂಸ್ಥೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಸದಸ್ಯರನ್ನು ಸೇರಿಸಿದ್ದೀರಿ. ಕಳೆದ 1 ವರ್ಷಗಳಿಂದ ಸಕ್ರಿಯವಾಗಿ ಸಂಸ್ಥೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇವರನ್ನು ಸಹ ನಿಮ್ಮಂಥ ಒಂದು ಅತ್ಯುತ್ತಮ ಸದಸ್ಯನಾಗಿ ಮಾಡತಕ್ಕಂಥ ಜವಾಬ್ದಾರಿ ತಮ್ಮದು. ಅವರನ್ನು ಪ್ರತಿ ಮೀಟಿಂಗ್ಗೆ ಬರುವಂತೆ ಆಹ್ವಾನಿಸುವಂಥದ್ದು, ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನೆಲ್ಲ ತಾವು ಮಾಡೋದಾದರೆ ದಯವಿಟ್ಟು ತಮ್ಮ ಕೈಯನ್ನು ಎತ್ತಿ ತಮಗೆ ನೂತನ ಸದಸ್ಯರುಗಳಿಗೆ ಪಿನ್ನನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಆಧಾರ ಸ್ತಂಭ ಅಂತ ಹೇಳುವಂಥ ನಮ್ಮ ಲಯನ್ ಪ್ರಶಾಂತ್ ಡಿಸೋಜರ್ ಅವರು ಈ ಸಂಸ್ಥೆಗೆ ವರ್ಗಾವಣೆಯನ್ನು ತಗೊಂಡಿದ್ದಾರೆ. ದಯವಿಟ್ಟು ಅವರು ಸಹ ವೇದಿಕೆಗೆ ಬಂದು ನಮ್ಮ ಪ್ರಥಮ ಉಪರಾಜ್ಯಪಾಲರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜಸಿಂತಾ ಮೇಡಮ್ ಸರ್ ಅವರೇ, ತಾವು ಏನು ಪಟ್ಟಿಯನ್ನು ಕೊಟ್ಟಿದ್ದೀರಿ, ಇದು ನಿಮ್ಮ ಬೋರ್ಡ್ ಮೀಟಿಂಗಲ್ಲಿ ಅನುಮೋದನೆಗೊಂಡಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ಪದಾಧಿಕಾರ ಪಟ್ಟಿ ಓಕೆ, ವಂದನೆಗಳು. ಮುಂದಿನ ವರ್ಷಕ್ಕೆ ನಮ್ಮ ಅರುಣ್ ಮಂತೇರವರು ಅಧ್ಯಕ್ಷರಾಗಿ 1 ವರ್ಷವನ್ನು ಪೂರೈಸಲಿಲ್ಲ. ಅದರಿಂದ ಮತ್ತೊಂದು ವರ್ಷಕ್ಕೆ ಅವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಅದರಿಂದ ಅಧ್ಯಕ್ಷ ಸ್ಥಾನವನ್ನು ಸ್ವಲ್ಪ ಸಮಯ ನಮ್ಮ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ರೋಷನ್ ಡಿಸೋಜರ್ ಅವರು ವೇದಿಕೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ರೋಷನ್ ಡಿಸೋಜರ್ ಅವರು ಮುಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮ ಜೊತೆ ವೇದಿಕೆಯಲ್ಲಿರ್ತಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಪ್ರಸಕ್ತ ವರ್ಷದ ಲಯನ್ ಟೇಮರ್ ಆಗಿ ಲಯನ್ ರಾಕಿ ಡಿಸೋಜರ್ ಅವರು ಕಾರ್ಯನಿರ್ವಹಿಸಲಿಕ್ಕೆ ಇದ್ದಾರೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ತಾವು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಲಬ್ನ ಟೇಮರ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಇದ್ದೀರಿ. ಕ್ಲಬ್ನ ಎಲ್ಲ ಆಸ್ತಿಗಳಾದಂಥ ಗಾಂಗ್ ಆಗಿರ್ಬೋದು,
ಗ್ಯಾವೆಲ್, ಕಾಲರ್, ಈ ಬ್ಯಾನರ್ ಇದೆಲ್ಲ ನಿಮ್ಮ ಅಧೀನದಲ್ಲಿರುತ್ತೆ. ಯಾವುದೇ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದು ಅದನ್ನು ಸರಿಯಾದ ಸ್ಥಳದಲ್ಲಿಟ್ಟು ಅದನ್ನು ಸುಸ್ಥಿತಿಯಲ್ಲಿರುವಂತೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸುಸ್ಥಿತಿಯಲ್ಲಿರುವಂತೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ತದನಂತರ ಎಲ್ಲ ಬರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಜವಾಬ್ದಾರಿಯೂ ನಿಮ್ಮಲ್ಲಿದೆ. ಎಲ್ಲ ಕಾರ್ಯಕ್ರಮಗಳಾದ ಮೇಲೆ ಮತ್ತೆ ಈ ಎಲ್ಲ ಕ್ಲಬ್ಬಿನ ಆಸ್ತಿಗಳನ್ನು ಅದರ ಸುಸ್ಥಾನಕ್ಕೆ ಸೇರಿಸುವಂಥ ಜವಾಬ್ದಾರಿ ನಿಮ್ಮದು. ಅದರಿಂದ ಯಾವುದೇ ಕಾರ್ಯಕ್ರಮ ಇರಲಿ, ನೀವು ಭಾಳಷ್ಟು ಬೇಗ ಬರಬೇಕಾಗತ್ತೆ. ನಂತರ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ಹೋದ್ಮೇಲೆ ತಾವು ಹೋಗಬೇಕಾಗತ್ತೆ. ಈ ಕಾರ್ಯವನ್ನು ತಾವು ಮಾಡಲಿಕ್ಕೆ ಇಚ್ಛಿಸಿದಲ್ಲಿ ತಮ್ಮ ಬಲಗೈಯನ್ನು ಎತ್ತಿ ನನಗೆ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟೇಲ್ ಟ್ವಿಸ್ಟರ್ ಲಯನ್ ಗಿಲ್ಬರ್ಟ್ ಡಿಸೋಜರ್ ಅವರು. ಗಿಲ್ಬರ್ಟ್ ಡಿಸೋಜರ್ ಅವರೇ, ಪ್ರಸಕ್ತ ವರ್ಷ ಟೇಲ್ ಟ್ವಿಸ್ಟರ್ ಆಗಿ ಈ ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಲಿಕ್ಕೆ ಇದ್ದೀರಿ. ಕೆಲವು ಸಲ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮಗಳೆಲ್ಲ ತುಂಬ ಸ್ಪೀಷಲ್ ಇರುತ್ತೆ. ನಮ್ಮ ಮೀಟಿಂಗ್ಗಳಲ್ಲಿ ಏನು ಅಭಿಪ್ರಾಯ ವ್ಯತ್ಯಾಸಗಳು ಬಂದ ಸಂದರ್ಭದಲ್ಲಿ ನೀವು ಅದನ್ನು ತಿಳಿಗೊಳಿಸುವ ಮಾತ್ರವಲ್ಲದೆ ಒಂದು ತಮ್ಮ ಹಾಸ್ಯ ಚಟಾಕಿಗಳ ಮೂಲಕ ಸಂಸ್ಥೆಯ ಸದಸ್ಯರನ್ನು ಮುದಗೊಳಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಪ್ರತಿ ಸಂದರ್ಭದಲ್ಲಿ ತಾವು ಬರುವಾಗ ಪಿನ್ನನ್ನು ತಾವು ಫಸ್ಟ್ ಇಡಬೇಕಾಗತ್ತೆ. ಜೊತೆಗೆ ಯಾರಾದರೂ ಸದಸ್ಯರು ಪಿನ್ ಇಲ್ಲದೆ ಬಂದರೆ ಅವರಿಗೆ ಒಂದು ಸಣ್ಣ ಮೊತ್ತದ ದಂಡವನ್ನು ತಾವು ವಿಧಿಸ್ಬೋದು. ಆ ವಿಧಿಸಿದಂಥ ದಂಡವನ್ನು ನಮ್ಮ ಟ್ರೆಷರರಿಗೆ ಕೊಡಲಿಕ್ಕೆ ಮಾತ್ರ ಮರೆಯದಿರಿ. ಈ ಎಲ್ಲ ಕಾರ್ಯವನ್ನು ತಾವು ಮಾಡೋದಾದರೆ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲ ವಿವರಣೆ ಇರತಕ್ಕಂಥ ಸಂಚಿಕೆಯನ್ನು ತರುವಂಥ ದೊಡ್ಡ ಜವಾಬ್ದಾರಿ ನಿಮಗೆ. ಅದು ಸೆಪ್ಟೆಂಬರ್ ಬುಲೆಟಿನ್ ಆಗಿರ್ಬೋದು ಅಥವಾ 3-4 ಸಂಚಿಕೆಯನ್ನು ಹೊರತರುವಂಥ ಜವಾಬ್ದಾರಿ ನಿಮಗಿದೆ. ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಸೇವಾ ಚಟುವಟಿಕೆಗಳಾಗಿರ್ಬೋದು, ಅಥವಾ ಕ್ಲಬ್ಬಿನ ಎಲ್ಲ ಸದಸ್ಯರ ವಿವರವನ್ನು ಒಳಗೊಂಡಂತಹ ಅಥವಾ ಕ್ಲಬ್ಬಿನ ಸದಸ್ಯರು ಬರೆಯತಕ್ಕಂಥ ಬರ ಆಗಿರ್ಬೋದು ಅಥವಾ ಪ್ರಬಂಧಗಳಾಗಿರ್ಬೋದು, ಇಂಥ ಎಲ್ಲ ಬರಹಗಳನ್ನು ಒಟ್ಟು ಸೇರಿಸಿ ನೀವೊಂದು ಎಡಿಟರ್ ಆಗಿ ಒಂದು ಸಂಚಿಕೆಯನ್ನು ಹೊರತರಬೇಕಾಗತ್ತೆ. ಇದನ್ನು ತಾವು ಮಾಡಲಿಕ್ಕೆ ಸಿದ್ಧರಿದ್ದರೆ ತಮ್ಮ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವಲ್ಲಿ ನಿಲ್ಲಿ. ಲಿಯೋ ಅಡ್ವೈಸರ್ ಪ್ರಶಾಂತ್ ಡಿಸೋಜರ್ ಅವರು. ಪ್ರಶಾಂತ್ ಅವರೇ, ಕ್ಲಬ್ನ ಪಿಯೋರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ನನಗೆ ಮತ್ತು ನಿಮಗೆ ಒಂದು ಸಾಮ್ಯತೆ ಇದೆ. ನಾನು ಡಿಸ್ಟಿಕಲ್ಲಿ ಪಿಯೋರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಕ್ಲಬ್ ಲಿಯೋ ಅಡ್ವೈಸರ್ ಆಗಿ ನನ್ನ ಕ್ಲಬ್ಬಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಈ ಕ್ಲಬ್ಬಲ್ಲಿ ಮಾಡತಕ್ಕಂಥ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಾಗಲಿ, ದೃಶ್ಯ ಮಾಧ್ಯಮದಲ್ಲಾಗಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಚಾರಪಡಿಸ್ತಕ್ಕಂಥ ಅಥವಾ ಜಿಲ್ಲೆಯ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ವಿಶೇಷವಾಗಿ ನಮ್ಮ ರೀಜನ್ 12ನ ಗ್ರೂಪಿಗೆ ನೀವು ಏನೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅದನ್ನೆಲ್ಲ ತಿಳಿಸುವುದರ ಮೂಲಕ ಜಿಲ್ಲೆಗೆ ನಮ್ಮ ಪೆರ್ಮನ್ನೂರು ಸಂಸ್ಥೆ ಏನೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಎನ್ನುವಂಥ ತಿಳಿಸುವುದರ ಜೊತೆಗೆ ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನು ನೀಡತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗತ್ತೆ. ಜೊತೆಗೆ ಲಿಯೋ ಅಡ್ವೈಸರ್ ಆಗಿ ಇವತ್ತು ಲಿಯೋ ಸಂಸ್ಥೆಯಲ್ಲಿ ಉದಯ ಆಗಲಿಕ್ಕಿದೆ. ಆ ಲಿಯೋ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಆ ಲಿಯೋ ಸದಸ್ಯರು ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿ ಅವರನ್ನು ಒಂದು ಉತ್ತಮ ಮುಂದಿನ ನಾಯಕರಾಗಿ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ಅದೆಲ್ಲವನ್ನು ತಾವು ಮಾಡಲಿಕ್ಕೆ ಸಿದ್ಧರಿದ್ದರೆ ತಮ್ಮ ಬಲಗೈಯನ್ನು ಎತ್ತಿ. ಸರ್ವಿಸ್ ಆಕ್ಟಿವಿಟಿ ಚೇರ್ಪರ್ಸನ್ ಲಯನ್ ಸಿಸಿಲಿಯಾ ಮಂತೇರೋ ಹಾಗೂ ಡೆನ್ಸಿಲ್ ಡಿಸೋಜರ್ ಅವರು. ಸಿಸಿಲಿಯಾ ಮೇಡಮ್, ಲಯನ್ಸ್ ಸಂಸ್ಥೆ ನಿಂತಿರುವಂಥದ್ದು ಈಗಾಗಲೇ ಹೇಳಿದ ರೀತಿಯಲ್ಲಿ ಸೇವಾ ಚಟುವಟಿಕೆಗಳ ಪದತಳದಲ್ಲಿ ಅಂತ ನಾನು ಹೇಳ್ತೇನೆ. ಈ ಕ್ಲಬ್ಬಲ್ಲಿ ಯಾವ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೀತಿಯ ಫಲಾನುಭವಿಗಳನ್ನು ನಾವು ಗುರುತಿಸಬೇಕು, ಜೊತೆಗೆ ನಮ್ಮ ಲಯನ್ಸ್ ಜಿಲ್ಲಾ ರಾಜ್ಯಪಾಲರು ಯಾವ್ಯಾವ ಸೇವಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ, ಇದೆಲ್ಲವೂ ತಮ್ಮ ಲಯನ್ಸ್ ಕಂಟೆಸ್ಟೂರಲ್ಲಿ ಬರುತ್ತೆ, ಮುಂದಿನ ದಿವಸಗಳಲ್ಲಿ ನಿಮಗೆ ಸಿಗಲಿಕ್ಕಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ನಿಗದಿಪಡಿಸಿದಂಥ ಸೇವಾ ಕಾರ್ಯಕ್ರಮಗಳಾಗಿರ್ಬೋದು, ಇದೆಲ್ಲವನ್ನು ತಾವು ಮನಗಂಡು ತಮ್ಮ ಕ್ಲಬ್ ಸಂಪನ್ಮೂಲಕ್ಕೆ ಅನುಗುಣವಾಗಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮಾತ್ರವಲ್ಲದೆ ಆ ಸೇವಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸದಸ್ಯರು ಭಾಗವಹಿಸುವಂತೆ ಪ್ರೇರೇಪಿಸುವಂಥ ಜವಾಬ್ದಾರಿ ನಿಮ್ಮದು. ತಾವು ಅದನ್ನು ಮಾಡುವುದಾದರೆ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಓಸ್ಕರ್ ಡಿಸೋಜರ್ ಅವರೇ, ಒಂದು ಸಂಸ್ಥೆಯ ದೊಡ್ಡ ಆಸ್ತಿ ಯಾವುದು ಅಂತ ಹೇಳಿದ್ರೆ ಆ ಸಂಸ್ಥೆಯ ಸದಸ್ಯರುಗಳು. ಆ ಸಂಸ್ಥೆ ನಿಂತಿರುವಂಥದ್ದು ಆ ಸದಸ್ಯರುಗಳ ಒಂದು ಆಧಾರದಲ್ಲಿ ಅಂತ ನಾವು ಹೇಳ್ಬೋದು. ಹೊಸ ಸದಸ್ಯರನ್ನು ಸೇರಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಈಗಾಗಲೇ ಇವತ್ತು 7 ಸದಸ್ಯರನ್ನು 5 ಸದಸ್ಯರನ್ನು ಸೇರಿಸಿದ್ದೀರಿ. ಆ ಹೊಸ ಸದಸ್ಯರನ್ನು ಸೇರಿಸುವಾಗ ತದನಂತರ ಅವರಿಗೆ ಪ್ರತಿ ಮೀಟಿಂಗ್ಗೆ ಬರುವಂತೆ ಪ್ರೇರೇಪಿಸುವಂಥದ್ದು, ಸೇವಾ ಕಾರ್ಯಕ್ರಮಗಳಿಗೆ ಬರುವಂತೆ ಅವರಿಗೆ ಮಾಹಿತಿಯನ್ನು ನೀಡುವಂಥದ್ದು. ಒಂದು ವೇಳೆ ಅವರ ಕಾರ್ಯಕ್ರಮಕ್ಕೆ ಬರದಿದ್ದರೆ ಮತ್ತೆ ಅವರಿಗೆ ನೀವು ಫೋನ್ ಮಾಡಿ ತಾವು ಯಾಕೆ ಬರಲಿಲ್ಲ, ನಿಮ್ಮನ್ನು ನಾವು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ತಾವು ಬರಬೇಕಂತ ಆಹ್ವಾನಿಸುವಂಥದ್ದಾಗಿರ್ಬೋದು. ಸೇವಾ ಚಟುವಟಿಕೆಗಳ ಬಗ್ಗೆ ಹಾಗೂ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥದ್ದು. ಜಿಲ್ಲೆಯಲ್ಲಿ ಆಗತಕ್ಕಂಥ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವಂಥದ್ದು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇದ್ದ ಸದಸ್ಯರನ್ನು ಉಳಿಸುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ರಿಟೆನ್ಷನ್ ಅಂತ ನಾವು ಹೇಳ್ತೇವೆ. ಇದ್ದ ಸದಸ್ಯರಲ್ಲಿ ಏನಾದರೂ ಅಭಿಪ್ರಾಯ ವ್ಯತ್ಯಾಸಗಳಿದ್ದರೆ ಒಬ್ಬ ಜವಾಬ್ದಾರಿಯುತ ಸದಸ್ಯನಾಗಿ ಅವರನ್ನು ಎಲ್ಲ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸುವಂಥ ಸದಸ್ಯರಲ್ಲಿ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ಅದೆಲ್ಲವನ್ನು ತಾವು ಮಾಡೋದಾದರೆ ತಮ್ಮ ಬಲಗೈಯನ್ನು ಎತ್ತಿ ಸಮ್ಮತಿಯನ್ನು ಸೂಚಿಸಬೇಕು. ಲಯನ್ ಡಾಲ್ಫಿ ಡಿಸೋಜಾ, ಲಯನ್ ಗಿರೀಶ್ ಕೊಠಾರಿ, ಲಯನ್ ವೇಣುಗೋಪಾಲ್, ಲಯನ್ ವೀನಾ ಕ್ರಾಸ್ತಾ, ಲಯನ್ ಮಾರ್ಷಲ್ ಟೆಲ್ಲಿಸ್, ಲಯನ್ ರೋಷನ್ ಡಿಸೋಜಾ. ಅಲ್ಲಿ ಮೇಡಮ್, ತಾವೆಲ್ಲರೂ ಈ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲು ಬದ್ಧರಾಗಿದ್ದೀರಿ. ಈ ಸಂಸ್ಥೆಯ ಶ್ರೇಯಸ್ಸಿಗೆ ಬೇಕಾಗಿ ಯಾವುದೇ ನೀತಿ ನಿಯಮಾವಳಿಗಳನ್ನು ರೂಪಿಸುವ ಹಾಗೂ ರೂಪಿಸಿದ ನೀತಿ ನಿಯಮಾವಳಿಗಳನ್ನು ಕಾರ್ಯರೂಪಕ್ಕೆ ತರುವಂಥ ಜವಾಬ್ದಾರಿ ಎಲ್ಲ ನಿರ್ದೇಶಕರಲ್ಲಿದೆ. ಕ್ಲಬ್ಬಿನ ಎಲ್ಲ ಸಾಮಾನ್ಯ ಹಾಗೂ ವಿಶೇಷ ಸಭೆಗಳಲ್ಲಿ ತಾವು ಭಾಗವಹಿಸುವಂಥದ್ದು ಮತ್ತು ತಮ್ಮ ಅಮೂಲ್ಯವಾದಂತಹ ಸಲಹೆ ಹಾಗೂ ಸಮಯವನ್ನು ಈ ಕ್ಲಬ್ಬಿನ ಹಿತದೃಷ್ಟಿಯಿಂದ ಕೊಡತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ನಮ್ಮ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಕಾಲಕಾಲಕ್ಕೆ ತಮ್ಮ ಅನುಭವಗಳನ್ನು ಹೇಳುವುದರ ಮೂಲಕ ಸಂಸ್ಥೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಅವರಿಗೆ ಕೈ ಜೋಡಿಸಬೇಕು. ಈ ಸಂದರ್ಭದಲ್ಲಿ ನಿರ್ದೇಶಕರಾಗಿ ತಮ್ಮ ಜವಾಬ್ದಾರಿಯನ್ನು ತಾವು ನಿರ್ವಹಿಸಲಿಕ್ಕೆ ಬದ್ಧರಾಗಿದ್ದರೆ ದಯವಿಟ್ಟು ತಮ್ಮ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಲಯನ್ ಆಲಿವೆಟ್ ಡಿಸೋಜಾ, ದ್ವಿತೀಯ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಲಯನ್ ಜೋಸೆಫ್ ಡಿಸೋಜರ್ ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಈಗಾಗಲೇ ನಿರ್ದೇಶಕರಿಗೆ ಯಾವ ಜವಾಬ್ದಾರಿ ಇದೆ ಅಂತ ಹೇಳಿದ್ದೇನೆ, ಅದೆಲ್ಲ ನಿಮಗೆ ಅನ್ವಯಿಸುವಂಥದ್ದು. ಅದರ ಜೊತೆಗೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಈ ಸಂಸ್ಥೆಯ ಸಾಮಾನ್ಯ ಸಭೆ ಆಗಿರ್ಬೋದು, ವಿಶೇಷ ಸಭೆ ಆಗಿರ್ಬೋದು ಅಥವಾ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಜವಾಬ್ದಾರಿ, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಮಾತ್ರವಲ್ಲದೆ ಈಗಿನ ಅಧ್ಯಕ್ಷರು ಯಾವ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಯಾವ ರೀತಿ ಸಂಸ್ಥೆಯನ್ನು ಮುನ್ನಡೆಸ್ತಾರೆ ಎನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ತಾವು ವಹಿಸಬೇಕು. ಇದೆಲ್ಲವನ್ನು ಮಾಡಲಿಕ್ಕೆ ಬದ್ಧರಿದ್ದರೆ ತಮ್ಮ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೋಹನ್ ಫೆರಾರ್ ಅವರು. ರೋಹನ್ ಅವರೇ, ನೀವು ಈ ಸಂಸ್ಥೆಯ ಫಿನಾನ್ಸ್ ಮಿನಿಸ್ಟರ್ ಇದ್ದಾಗೆ ಆ್ಯಂಡ್ ಯು ಆರ್ ದ ಕಸ್ಟೋಡಿಯನ್ ಆಫ್ ಕ್ಲಬ್ ಫಂಡ್ಸ್. ಈ ಸಂಸ್ಥೆಯ ವರ್ಷದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ ಎನ್ನುವುದರ ಬಗ್ಗೆ ಮತ್ತು ಖರ್ಚು ವೆಚ್ಚಗಳೊಂದು ಬಜೆಟನ್ನು ತಾವು ಸಿದ್ಧಪಡಿಸುವಂಥದ್ದು ಕಳೆದ ವರ್ಷ ಮಾಡಿದ್ದೀರಿ. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸರ್ವಿಸ್ ಅಕೌಂಟ್ಸನ್ನು ಓಪನ್ ಮಾಡುವಂಥದ್ದು, ಪ್ರತಿ ತಿಂಗಳು ಸಂಸ್ಥೆಯ ಖರ್ಚು ವೆಚ್ಚಗಳ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮಾಡಿ ನಮ್ಮ ಬೋರ್ಡಿಗೆ ಅದನ್ನು ಸಬ್ಮಿಟ್ ಮಾಡುವಂಥದ್ದು, ತದನಂತರ ವರ್ಷದ ಕೊನೆಯಲ್ಲಿ ಬೇಕಾದಂಥ ಆ್ಯನ್ಯುವಲ್ ರಿಪೋರ್ಟ್ಸ್ ಅಕೌಂಟ್ಸನ್ನು ಮಾಡುವಂಥದ್ದು, ಅದರ ಉಳಿದ ಹಣವನ್ನು ಮುಂದಿನ ಕೋಶಾಧಿಕಾರಿಗೆ ಹಸ್ತಾಂತರಿಸುವಂಥದ್ದು, ಯಾವುದೇ ಸದಸ್ಯರಿಂದ ಸದಸ್ಯತನ ಶುಲ್ಕವನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ಅವರಿಗೆ ಬೇಸರವಾಗದಂತೆ ಬಹಳ ನಾಜೂಕಿಂದ ಅದನ್ನು ಸ್ವೀಕರಿಸುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಳ್ಬೇಕು. ಇದೆಲ್ಲವನ್ನು ತಾವು ಮಾಡಲಿಕ್ಕೆ ಸಿದ್ಧರಿದ್ದರೆ ತಮ್ಮ
ಬಲಗೈಯನ್ನು ಎತ್ತಿ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಕಾರ್ಯದರ್ಶಿಯಾಗಿ ಕಳೆದ ವರ್ಷದ ಬೆಸ್ಟ್ ಸೆಕ್ರೆಟರಿ ಆಗಿ ಆಯ್ಕೆಯಾದಂಥ ಜೆಸಿಂತಾ ಮೆಂಡೋನ್ಸರ್ ಅವರು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಜೆಸಿಂತಾ ಮೇಡಮ್ ಅವರು ಬಹಳ ಪರ್ಫೆಕ್ಟ್ ಸೆಕ್ರೆಟರಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಡೌಟ್ ಇದ್ದಾಗ ಅದನ್ನು ಕೇಳುವಂಥದ್ದಾಗಲಿ ಅಥವಾ ಯಾವುದೇ ಒಂದು ರಿಪೋರ್ಟ್ಸ್ ಸಿದ್ಧಪಡಿಸಿದ ನಂತರ ಮತ್ತೆ ಅದನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಅತ್ಯುತ್ತಮ ಕಾರ್ಯದರ್ಶಿಯಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದೀರಿ. ನೀವು ಲಯನ್ಸ್ ಜಿಲ್ಲೆ ಹಾಗೂ ಕ್ಲಬ್ಬಿಗೆ ಹಾಗೂ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗೆ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇದ್ದೀರಿ. ಪ್ರತಿ ತಿಂಗಳು ಬೋರ್ಡ್ ಮೀಟಿಂಗ್ ಕರೆಯುವಂಥದ್ದಾಗಿರ್ಬೋದು ಅಥವಾ ಮಂತ್ಲಿ ಮೀಟಿಂಗನ್ನು ಕರೆಯುವಂಥದ್ದಾಗಿರ್ಬೋದು, ಜಿಲ್ಲೆಯಿಂದ ಅಥವಾ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಿಂದ ಏನಾದರೂ ಸಂದೇಶಗಳು ಬಂದರೆ ಅದನ್ನು ಕ್ಲಬ್ಬಿನ ಸದಸ್ಯರಿಗೆ ತಿಳಿಸುವಂಥದ್ದಾಗಿರ್ಬೋದು, ನಿಮ್ಮ ಮೀಟಿಂಗ್ಸ್ನ ಮಿನಿಟ್ಸನ್ನು ಸಿದ್ಧಪಡಿಸುವಂಥದ್ದು, ಮತ್ತು ಪ್ರತಿ ತಿಂಗಳು ಜಿಲ್ಲೆಗೆ 5 ತಾರೀಕಿನ ಒಳಗೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸರ್ವಿಸ್ ರಿಪೋರ್ಟ್ಸನ್ನು ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಕೇಳುವುದಕ್ಕಿಂತ ಮುಂಚೆ ತಾವು ಅದನ್ನು ಜಿಲ್ಲೆಗೆ ಕಳಿಸುವಂಥ ವ್ಯವಸ್ಥೆ. ನಮ್ಮ ಝೋನ್ ಚೇರ್ಪರ್ಸನ್ ಝೋನ್ ಅಡ್ವೈಸರಿ ಮೀಟಿಂಗ್ಗೆ ಕರೆದಾಗ ಅದರಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸುವಂಥದ್ದು, ಇದೆಲ್ಲವೂ ತಮ್ಮ ಕಾರ್ಯಚಟುವಟಿಕೆಗಳಿದೆ. ಇದೆಲ್ಲವನ್ನು ತಾವು ಮಾಡಲಿಕ್ಕೆ ಸಿದ್ಧರಿದ್ದರೆ ತಮ್ಮ ಬಲಗೈಯನ್ನು ಎತ್ತಿ ತನ್ನ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯನ್ನು ಬರುವ ವರ್ಷ ಚುಕ್ಕಾಣಿ ಹಿಡಿದು ಅತ್ಯುತ್ತಮವಾಗಿ ಮುನ್ನಡೆಸುವ ಒಂದು ದೃಷ್ಟಿಕೋನದಿಂದ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಬರುವವರು ನಮ್ಮ ಲಯನ್ ಅರುಣ್ ಮಂತೇರು ಹಾಗೂ ನಮ್ಮ ಕ್ಲಬ್ಬಿನ ಪ್ರಥಮ ಮಹಿಳೆ ಲಯನ್ ಸಿಸಿಲಿಯಾ ಮಂತೇರು ಅವರು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರುಣ್ ಅವರೇ, ಕಳೆದ ವರ್ಷ ಒಂದು ಅತ್ಯುತ್ತಮ ಅಧ್ಯಕ್ಷರಾಗಿ ಪ್ರಾರಂಭದ ಚಾರ್ಟರ್ ಅಧ್ಯಕ್ಷ, ಯಾಕಂದರೆ ಚಾರ್ಟರ್ ಅಧ್ಯಕ್ಷರಾಗುವಂತಹ ಭಾಗ್ಯ ಪ್ರಾಯಶಃ ಎಲ್ರಿಗೂ ಸಿಗುವಂಥದ್ದು ಕಡಿಮೆ, ಅದರಲ್ಲೂ ಚಾರ್ಟರ್ ಸದಸ್ಯರಾಗುವಂತಹ ಭಾಗ್ಯ ಪ್ರಾಯಶಃ ನಮಗೆಲ್ಲ ಸಿಗಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಚಾರ್ಟರ್ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದ್ದೀರಿ. ಪ್ರಾರಂಭದಲ್ಲಿ ಏನು ಸದಸ್ಯರಿದ್ದರು ಅದೇ ಸದಸ್ಯರು ಈ ಸಂಸ್ಥೆಯಲ್ಲಿ ಈಗಲೂ 33 ಸದಸ್ಯರು ಇದ್ದಾರೆ. ಕಳೆದ ವರ್ಷ ಅತ್ಯುತ್ತಮವಾಗಿ ಸಂಸ್ಥೆಯನ್ನು ಮುನ್ನಡೆಸಿದ್ದೀರಿ. ನೀವು ಈ ಸಂಸ್ಥೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಇದ್ದೀರಿ. ಸಂಸ್ಥೆಯ ಎಲ್ಲ ಸದಸ್ಯರನ್ನು ಒಂದು ಪ್ರೀತಿಯಿಂದ ಒಟ್ಟುಗೂಡಿಸಿ ಕೊಂಡೊಯ್ಯುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ಮಾತ್ರವಲ್ಲದೆ ಈಗಾಗಲೇ ನೀವೊಂದು ತಂಡವನ್ನು, ಅತ್ಯುತ್ತಮ ತಂಡವನ್ನು ಕಟ್ಟಿಕೊಂಡಿದ್ದೀರಿ. ಅವರಿಗೆ ಬೇಕಾದಂತಹ ಅವರವರ ಕೆಲಸಗಳ ಮಾಹಿತಿಯನ್ನು, ಅವರವರ ಕಾರ್ಯದ ಮಾಹಿತಿಯನ್ನು ಅವರಿಗೆ ಸಂಪೂರ್ಣವಾಗಿ ನೀಡಿ ಒಂದು ಅತ್ಯುತ್ತಮವಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿ ಮುಂದಿನ ದಿನಗಳಲ್ಲಿ 5 ವರ್ಷದ ಕೆಳಗಿನ ಶ್ರೇಯಾಂಕದ ಕ್ಲಬ್ಗಳಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಕಂಗೊಳಿಸುವಂತೆ ಮಾಡುವಂಥ ಜವಾಬ್ದಾರಿ ತಮ್ಮಲ್ಲಿದೆ. ತಾವು ಅದನ್ನು ನಿರ್ವಹಿಸಲಿಕ್ಕೆ ಇಚ್ಛಿಸೋದಾದರೆ ದಯವಿಟ್ಟು ತಮ್ಮ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕು. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸ್ತಾ ಇದ್ದಾರೆ. ಪ್ರಥಮ ಮಹಿಳೆ ಕ್ಲಬ್ಬಿನ ಸಿಸಿಲಿಯಾ ಮಂತೇರ್ ಅವರು, ಅವರಿಗೆ ಪ್ರತಿ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಲ್ಲುವವರು ಸಿಸಿಲಿಯಾ ಮಂತೇರ್ ಅವರು. ಕಳೆದ ವರ್ಷ ಸಹ ಯಾವುದೇ ಕಾರ್ಯಕ್ರಮದಲ್ಲಿ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ಮೇಡಮ್. ಈ ಒಂದು ವರ್ಷ ಅವರೆಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಕ್ರಿಯವಾಗಿ ಅವರಿಗೆ ಸಹಕಾರವನ್ನು ನೀಡಿ ನಮ್ಮ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಕ್ಲಬ್ ಆಗಿ ಮುನ್ನಡೆಯುವ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಾವು ಒಪ್ಪುವುದಾದರೆ ಎಸ್. ವಂದನೆಗಳು. ನಮ್ಮ ಪೆರ್ಮನ್ನೂರು ಸಂಸ್ಥೆಯ ಪದಾಧಿಕಾರಿಗಳು ಈಗಾಗಲೇ ಪದಗ್ರಹಣಗೊಂಡಿದ್ದಾರೆ. ಈ ಸಂಸ್ಥೆಯ ಸದಸ್ಯರುಗಳು ದಯವಿಟ್ಟೊಮ್ಮೆ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೆರ್ಮನ್ನೂರು ಸಂಸ್ಥೆಯ ಸದಸ್ಯರುಗಳು ದಯವಿಟ್ಟು ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ತಾವೆಲ್ಲರೂ ನಿಮ್ಮ ಮುಂದಿನ ವರ್ಷದ ಪದಾಧಿಕಾರಿಗಳಾಗಿ ಇವರನ್ನೆಲ್ಲ ಆಯ್ಕೆ ಮಾಡಿದ್ದೀರಿ. ಅವರು ನೀಡತಕ್ಕಂಥ ಸೂಚನೆ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಯಾವುದೇ ಸೇವಾ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಎಲ್ಲ ಮೀಟಿಂಗ್ಸ್ಗಳಾಗಿರ್ಬೋದು, ಅದೆಲ್ಲದರಲ್ಲಿಯೂ ತಾವು ಸಕ್ರಿಯವಾಗಿ ಭಾಗವಹಿಸಿ ಅವರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತು ಈ ಕ್ಲಬ್ಬನ್ನು ಮುನ್ನಡೆಸುವ ದೃಷ್ಟಿಯಲ್ಲಿ ಅವರು ಏನು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ತಾವೆಲ್ಲರೂ ತಮ್ಮ ಸಹಾಯವನ್ನು, ತಮ್ಮ ಅಭಯ ಹಸ್ತವನ್ನು ಕೊಡಲಿಕ್ಕೆ ಸಿದ್ಧರಿದ್ದರೆ ದಯವಿಟ್ಟು ತಮ್ಮ ಬಲಗೈಯನ್ನು ಎತ್ತಿ ತಮ್ಮ ಸಮ್ಮತಿಯನ್ನು ಸೂಚಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಧಿಕಾರಿ ಅವರು ವೇದಿಕೆಗೆ ಬರಬೇಕು ಮತ್ತು ಉಳಿದೆಲ್ಲ ಸದಸ್ಯರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ರೋಷನ್ ಅವರು
ಕೋಲಾರ ತೋಡಿಸುವುದರ ಮೂಲಕ ನೂತನ ಅಧ್ಯಕ್ಷರಾಗಿ ಮುನ್ನಡೆಸಿದಿರಿ. ಇದು ನಿಮ್ಗೆ ಗೊತ್ತಿದೆ, ಗ್ಯಾವೆಲ್ ಇದು ನಿಮ್ಮ ಅಧಿಕಾರದ ಸಂಕೇತವೂ ಹೌದು. ಎಲ್ಲ ಸದಸ್ಯರನ್ನು ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ಯುವಂತಹ ಒಂದು ಸಂಕೇತವೂ ಹೌದು. ಇದನ್ನು ಸಮಯೋಚಿತವಾಗಿ ತಾವು ಬಳಸ್ತೀರಿ ಅಂತ ನಾನು ಭಾವಿಸ್ತೇನೆ. ತಮಗೆ ಶುಭ ಹಾರೈಸುತ್ತಾ ಇದನ್ನು ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಆಗಿರುವಂಥ ಲೈನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಹಾಗೂ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲೈನ್ ರೊನಾಲ್ಡ್ ಗೋಮ್ಸ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಪ್ರಥಮ ಹಾಗೂ ದ್ವಿತೀಯ ಉಪರಾಜ್ಯಪಾಲರು ಇದನ್ನು ಅಧ್ಯಕ್ಷರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದೆ. ಕಾರ್ಯಕ್ರಮ ನಮ್ಮ ಲಿಯೋ ಸಂಸ್ಥೆಯ ಪದಗ್ರಹಣದ ನಂತರ ನಡೆಯಲಿಕ್ಕಿದೆ. ವಿತ್ ದಿಸ್ ಐ ಆಮ್ ಪ್ರೆಸೆಂಟಿಂಗ್ ಬಿಫೋರ್ ಯು ದ ನ್ಯೂ ಆಫೀಸ್ ಬೇರರ್ಸ್ ಆಫ್ ಲಯನ್ಸ್ ಕ್ಲಬ್ ಪೆರ್ಮನೂರು ಫಾರ್ ದ ಲಯನಿಸ್ಟಿಕ್ ಇಯರ್ 2022-23. ಇಂತಹ ಒಂದು ಅವಕಾಶವನ್ನು ನನಗೆ ನೀಡಿದಂಥ ನಮ್ಮ ಪ್ರಶಾಂತ್ ಅವರು ಈ ವರ್ಷದ ಪದಗ್ರಹಣ ಕಾರ್ಯಕ್ರಮವನ್ನು ತಾವೇ ಮಾಡಬೇಕು ಎನ್ನುವಂಥ ಒತ್ತಾಯದ ಮೇರೆಗೆ ಅವರ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೇನೆ. ಇಂತಹ ಅವಕಾಶವನ್ನು ಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ನನ್ನ ಮನಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. What you will be having, and in between I would like to again recognize the presence of our multiple council chairperson Lion Vasant Kumar Shetty sir. We have with us district cabinet treasurer Lion Ram Mohan Alva sir. We recognize your presence. I recognize the presence of Global Membership Approach Chairperson, Chief Coordinator Lion Vijay Kumar Shetty sir. We have with us Zone Chairperson Lion Mohan Koppal. We have with us the President of Lions Club Kaur, Lion Victor Moras. We have with us from Lions Club Chota Mangalore Lion Satish Bandari. We have with us the President of Lions Club Mangala Devi Lion Anil Das sir. Also the President of Lions Club Kodialbai Lion Lohit Shetty. We recognize your presence here. Next I would like to request Lion Prashant D'Souza, the Leo advisor, to introduce the members of Leo and the office bearers of Leo Club. ಲಿಯೋ ಕ್ಲಬ್ 1 ವರ್ಷದ ಮೊದಲ ಕನಸು ನನ್ನದು. ಆದರೆ ಎಲ್ಲ ಕೆಲಸ ಒಟ್ಟಿಗೆ ಮಾಡುವಾಗ ವಸಂತನ ಹೇಳಿದರು, ಒಟ್ಟಿಗೆ ಪೋಡ್ಚಿ ಜಾಗ್ರತೆ ಜಾರ್ದು ಬರುವಾರ ಅಂತ. ಹೆದರಿಕೆ ಆಯಿತು. 1 ವರ್ಷ ಕಾದೆ. ಪುನಃ ವಸಂತನ ಹೇಳಿದರು, ಜಾಗ್ರತೆ ಪ್ರಶಾಂತ್ ಎಂಚಲ ಇಡ ಬೈದಾರು ಅನಲ ಪೋಲೆ ದುಮ್ಮು ಯಾನುಲ್ಲ ಅಂತ ಹೇಳಿದರು. ಅವರ ಆಶೋದೊಂದಿಗೆ ನನ್ನ ಪೆರ್ಮನೂರು ಕ್ಲಬ್ ನಾನು ಎಕ್ಸ್ಟೆನ್ಷನ್ ಮಾಡಿದ ನಂತರ 32 ಕ್ಲಬ್ ಮೆಂಬರನ್ನು ಆವಾಗ ಮಾಡಿದ್ದೆ. ಇವಾಗ ಕ್ಲಬ್ ಅಡ್ವೈಸರ್ ಆಗಿ ಸುಮಾರು 24 ಕ್ಲಬ್ ಲಿಯೋ ಕ್ಲಬ್ ಮೆಂಬರನ್ನು ಕೂಡ ನಾನು ಜೊತೆಗೂಡಿಸಿದ್ದೇನೆ. ಅದಾರು ಅಲ್ಲ, ನಮ್ಮ ಕ್ಲಬ್ಬಿನ ಪೇರೆಂಟ್ಗಳ ಮಕ್ಕಳೇ. ಏನು ಹೊರಗಿನ ಕ್ಲಬ್ಬಿನ ಲಿಯೋ ಕ್ಲಬ್ ಮೆಂಬರನ್ನು ತಂದು ಟೀಮ್ ಕಟ್ಟಿದಲ್ಲ, ನಮ್ಮ ಕ್ಲಬ್ಬಿನ ಪೇರೆಂಟ್ಗಳೇ ಹೇಳಿದ್ದು, ನಮ್ಮ ಮಕ್ಕಳನ್ನು ಲಿಯೋ ಕ್ಲಬ್ಗೆ ಕೊಡ್ತೇವೆ, ಅವರನ್ನು ಬಲಿಷ್ಠಗೊಳಿಸಿ, ಅವರನ್ನು ಸಕ್ರಿಯಗೊಳಿಸಿ, ಅವರು ಮುಂದಿನ ದಿನಕ್ಕೆ ಏನಾದರೂ ತನ್ನದಾಗಿ ಮಾಡಿಕೊಳ್ಳಿ ಅಂತೇಳಿ ಅವರು ಕಳಿಸಿಕೊಟ್ಟದಕ್ಕೆ ನಮ್ಮ ಕ್ಲಬ್ಬಿನ ಪೇರೆಂಟ್ಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಾನು ಒಂದೊಂದೇ ಇಬ್ಬರ ಹೆಸರನ್ನು ಕರೀತಿದ್ದೇನೆ, ಅವರನ್ನು ದಯವಿಟ್ಟು ಎದ್ದು ನಿಂತು ನಮ್ಮ ಮುಖ ಪರಿಚಯವನ್ನು ಮಾಡಿಕೊಳ್ಳುವುದು. ಸನ್ ಆಫ್ ರೊನಾಲ್ಡ್ ಡಯಸ್, ವಿಲ್ಮಾ ಡಯಸ್, 8th ಸ್ಟ್ಯಾಂಡರ್ಡ್, ಅಸಿಸಿ ಸೆಂಟ್ರಲ್ ಸ್ಕೂಲ್, ಹಾಬಿ ಪ್ಲೇಯಿಂಗ್ ಮತ್ತು ಮ್ಯೂಸಿಕ್. ವಿಭಾಯ್ ಬಿ ಬಿಟ್ನಾಗರ್, ಡಾಟರ್ ಆಫ್ ವೇಣುಗೋಪಾಲ್ ಆ್ಯಂಡ್ ಭಾರತಿ ಎಂ, 10th ಸ್ಟ್ಯಾಂಡರ್ಡ್, ಸೆಂಟ್ ಆಗ್ನೆಸ್ CBSE ಸ್ಕೂಲ್ ಬೆಂದೂರು, ಡ್ರಾಯಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. Joylan D'Souza, son of Joseph D'Souza ಮತ್ತು Celestine D'Souza, 10th standard, Sebastian School, Permannuru. Olivia D'Souza, daughter of Olvet D'Souza, Maria Shanti D'Souza, 10th standard, Agnes School, drawing and playing. Ashel Montero, daughter of Arun Montero, Cecilia Montero, 2nd PU, Agnes College, dance and sports. Akpin Vishal Montero, son of Arun Montero and Cecilia Montero, 1st year BCA, St. Aloysius College, Mangalore, singing. Ritik Robin Dias, son of Ronald Dias, Vilma Dias, 1st year engineering, AGIET, learning game. Israel D'Souza, son of Gilbert D'Souza and Ledwin D'Souza, 1st year BA, University
College, Mangal Gangotri, Konaje. Sports and acting. Vishal Deepak Krasta, son of Victor Richard Krasta, Veena Shanti Krasta, third year BBA, Srinivas University. Sports. Prasanna H, son of Arish RP, Veena H, Diploma Electrical and Electronics Engineering, NRPP Polytechnic Nilte, Sports and Video Games. Meldroy Peter Tillis, son of Marshall Tillis, Philomena D'Souza, Information Science and AJ Institute of Engineering and Technology. Sports. Delisha Josvita D'Souza, Dr. Boniface Dolphy D'Souza, Shanti Maria D'Souza, 5th year Form D, NGSM Institute, Deralagatte. Joycelyn D'Souza, daughter of Joseph D'Souza, Celestine D'Souza, final year M.Pharm Nitte, gardening, traveling and singing. Melisha Lionel Lobo, daughter of Michael Lobo and Irene Lobo, 2nd PU, Aloysius, dance. Melston Lobo, Michael Lobo, Irene Lobo, 3rd year BCom, St. Aloysius College, Sports. Delstone Alvin D'Souza, St. Boniface Dolphy D'Souza and Shanti Maria D'Souza, Mechanical Engineering, St. Joseph's, Womanjur, Sports. Delicia Montero, daughter of David Montero and Lynette D'Souza, Customer Service, Amazon and Travel. Ranvil D'Souza, son of Rocky D'Souza and Diana D'Souza, Merchant Navy. Sports. Risha Lobo, daughter of Remy Lobo and Jyoti Lobo, 2nd PU, dance and singing. Clevin Lobo, daughter of Remy Lobo and Jyoti Lobo, 2nd PU, playing. Cletus Lobo, daughter of Lemmy Lobo and Jyoti Lobo, 2nd PU, dancing. Kushi D'Souza, daughter of Errol D'Souza and Rekha, 2nd PU. Alvia D'Souza, daughter of Prashant D'Souza and Mukta Saldana, 2nd PU, Aloysius, music, dance and singing, reading. Rachel D'Souza, daughter of Gifted D'Souza and Ledwin D'Souza, 2nd year BBA LLB, SDM Mangalore, dancing, acting, drawing. Thank you very much, Lion Prashant D'Souza, who's the Leo advisor for introducing members. ಅವರು ಸ್ಟೇಜಿಗೆ ಹೋಗುವವರೆಗೆ ಕೂಡ ಆ ಪಟ್ಟಿ ಇಲ್ಲಿ ಬೆಳೀತಾ ಇತ್ತು, ಹಾಗಾಗಿ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು, ಇನ್ನೂ ಎಲ್ಲಿಯಾದರೂ ಬಾಕಿ ಉಳಿದಿದೆ ಅಂತ ಹೇಳಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ನ್ಯೂ Leo members. Now I request Lion Diana D'Souza to introduce our first Vice District Governor, Lion Melvin D'Souza. ಅಧ್ಯಕ್ಷರಿಗೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಲಯನ್ಸ್ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಆಗಮಿಸಿದ ಲಯನ್ಸ್ ಬಂಧು ಮಿತ್ರರಿಗೆ ವಂದಿಸುತ್ತಾ, ಇವತ್ತಿನ ಮುಖ್ಯ ಅತಿಥಿಗಳು ಹಾಗೂ ಇಂದು ಲಿಯೋ ಕ್ಲಬ್ಬಿನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸುವ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ MJF ರವರ ಕಿರುಪರಿಚಯ ಮಾಡಲಿದ್ದೇನೆ. ದಿವಂಗತ ಅಲೆಕ್ಸ್ ಹಾಗೂ ಆಗ್ನೆಸ್ ಡಿಸೋಜ್ ರವರ ಸುಪುತ್ರರಾಗಿರುವ ಇವರು ನಿಡ್ಡೋಡಿಯ ಕುದ್ರಿಪದವಿನಲ್ಲಿ ಜನಿಸಿದರು. ಇವರು ಪತ್ನಿ ಲಯನ್ ಸ್ಮಿತಾ ಡಿಸೋಜಾ MJF ಹಾಗೂ ಇಬ್ಬರು ಮಕ್ಕಳಾದ ಸನಾ ಹಾಗೂ ಕ್ರಿಸ್ ಜೊತೆ ಕಿನ್ನಿಗೋಳಿಯಲ್ಲಿ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದ ಬಳಿಕ NITK ಸುರತ್ಕಲ್, MIT ಮಣಿಪಾಲ್ ಮತ್ತು NMAM IT ನಿಟ್ಟೆ ಇಂಥ ಅಂತಾರಾಷ್ಟ್ರೀಯ ಖ್ಯಾತಿ ಮತ್ತು ಮಾನ್ಯತೆ ಪಡೆದಿರುವ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ಇವರು ಯುವ ಇಂಜಿನಿಯರ್ಗಳಿಗೆ ಮಾರ್ಗದರ್ಶಕರಾಗಿ, ತರಬೇತುದಾರರಾಗಿ, ಸಲಹೆಗಾರರಾಗಿ ಹಲವು ವಿದ್ಯಾರ್ಥಿಗಳ ಯಶಸ್ಸಿಗೆ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟಿದ್ದಾರೆ ಹಾಗೂ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅತ್ಯಂತ ಸರಳ, ಸಜ್ಜನಿಕೆಯ, ಚಿರುಕು ಸ್ವಭಾವದ, ಪಾದರಸದಂಥ ವ್ಯಕ್ತಿತ್ವ ಹೊಂದಿರುವ ಇವರು ಸದಾ ಹಸನ್ಮುಖಿ. ಲಯನಿಸಂನಲ್ಲಿ ಅಪಾರ ಅನುಭವವನ್ನು ಹೊಂದಿರುವ ಇವರು ಯುವ ನೇತಾರರು, ಒಬ್ಬ ಉತ್ತಮ ವಾಗ್ಮಿ, ಚಿಂತಕ, ಆಡಳಿತಗಾರ, ಸಮಾಜ ಸೇವಕ, ಯುವ ಪ್ರೇರಕರಾಗಿರುವ ಇವರು ತಮ್ಮ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಕಿನಿಗೋಳಿ ಇದರ ಬೆಳ್ಳಿ ಹಬ್ಬದ ವರ್ಷದ ಕ್ಲಬ್ ಅಧ್ಯಕ್ಷರಾಗಿ ಹುದ್ದೆಯನ್ನು ಸ್ವೀಕರಿಸಿ ತಮ್ಮ ಸಂಸ್ಥೆಯ ಹೆಸರನ್ನು ಎತ್ತರಕ್ಕೆ ಏರಿಸಿದ್ದಾರೆ. ತಾನು ಪ್ರಾಂತ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗ್ರಾಮೀಣ ಭಾಗದ 11 ಕ್ಲಬ್ಗಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ. 2009-2010ರಲ್ಲಿ
ಒಬ್ಬ ಸಾಮಾನ್ಯ ಸದಸ್ಯನಾಗಿ ಲಯನ್ಸ್ ಕ್ಲಬ್ ಕಿನಿಗೋಳಿ ಇಲ್ಲಿ ಸೇರಿದ ಇವರು ಹಂತ ಹಂತವಾಗಿ ಕ್ಲಬ್ ಅಧ್ಯಕ್ಷ, ವಲಯ ಅಧ್ಯಕ್ಷ, ಕ್ರಿಸ್ಮಸ್ ಕೋಆರ್ಡಿನೇಟರ್, ಪ್ರಾಂತ್ಯಾಧ್ಯಕ್ಷ, GLT ಚೇರ್ಪರ್ಸನ್, ಯೂತ್ ಎಂಪವರ್ಮೆಂಟ್, ಜಿಲ್ಲಾ ಗ್ಯಾಟ್ ಮೋಟಿವೇಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಲಯನಿಸಮ್ನಲ್ಲಿ ಎಲ್ಲ ಅನುಭವಗಳನ್ನು ಕರಗತ ಮಾಡಿಕೊಂಡು ಎತ್ತರಕ್ಕೆ ಬೆಳೆದು 2 ಬಾರಿ ಲಯನ್ಸ್ ಜಿಲ್ಲಾ ಉಪರಾಜ್ಯಪಾಲ ಹುದ್ದೆಗೆ ಸ್ಪರ್ಧಿಸಿ ಅವಕಾಶ ವಂಚಿತರಾದರೂ ಛಲಬಿಡದ ತ್ರಿವಿಕ್ರಮನಂತೆ ಮತ್ತೊಮ್ಮೆ ಸ್ಪರ್ಧಿಸಿ 2021-22ನೇ ಅವಧಿಯಲ್ಲಿ 2ನೇ ಉಪರಾಜ್ಯಪಾಲರಾಗಿ ನಿಯುಕ್ತಿಗೊಂಡರು. ಇನ್ನು ಇವರ ಪ್ರಶಸ್ತಿಗಳ ಬಗ್ಗೆ ಹೇಳಲು ಹೊರಟರೆ ಅದು ಮುಗಿಯದ ಅಧ್ಯಾಯ. ಸಂಪೂರ್ಣವಾಗಿ ಹೇಳಬೇಕಾದರೆ ಇವರು ಜ್ಞಾನ ಭಂಡಾರದ ಕೋಶ. ಇಂಥ ಮೇರು ವ್ಯಕ್ತಿತ್ವದ ಗುಣಗಳನ್ನು ಹೊಂದಿರುವ ಇವರಿಗೆ ನಾವೆಲ್ಲರೂ ಋಣಿಯಾಗಿದ್ದೇವೆ. ಧನ್ಯವಾದಗಳು. D'Souza madam, in fact it was a familiar and familiar introduction, I believe. Yes, it was. Thank you very much. Now I request Leo Richel D'Souza to introduce the district Leo president Leo Kavan Kubevur. ಕಾರ್ಯಕ್ರಮದಲ್ಲಿ ಇಂಡಕ್ಷನ್ ಅಧಿಕಾರಿಯಾಗಿ ಆಗಮಿಸಿರುವ ಜಿಲ್ಲಾ ಲಿಯೋ ಅಧ್ಯಕ್ಷ ಲಿಯೋ ಕವನ್ ಕುಬೇವೂರು ಇವರ ವ್ಯಕ್ತಿ ಪರಿಚಯವನ್ನು ಮಾಡಲು ಸಂತೋಷ ಪಡುತ್ತೇನೆ. ಶ್ರೀಮಾನ್ ವಿಜಯ್ ಕುಮಾರ್ ಕುಬೇವೂರು ಮತ್ತು ಶ್ರೀಮತಿ ಮಾಲತಿ ವಿಜಯ್ ಕುಮಾರ್ ಕುಬೇವೂರು ದಂಪತಿಯ ಸುಪುತ್ರನಾಗಿ ಕವನ್ ಕುಬೇರೂರವರು 13/7/1996ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು SNG ಮುಲ್ಕಿಯಲ್ಲಿ ಮಾಡಿದರು. ನಂತರ BTech ಗಣಕಯಂತ್ರ ವಿಜ್ಞಾನ ಇಂಜಿನಿಯರಿಂಗ್ ಪದವಿಯನ್ನು NITK ಸುರತ್ಕಲ್ನಲ್ಲಿ ಪೂರ್ಣಗೊಳಿಸಿದರು. ಪ್ರಸ್ತುತ ಅವರು ಗೂಗಲ್ ಸಹಭಾಗಿತ್ವದ ಕ್ವಾಂಟಿಫಿ ಅನಲಿಟಿಕಲ್ ಫರ್ಮ್ ಬೆಂಗಳೂರಿನಲ್ಲಿ ಹಿರಿಯ ವ್ಯಾಪಾರ ವಿಶ್ಲೇಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಜರ್ಮನಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅತಿದೊಡ್ಡ ಔಷಧೀಯ ಉದ್ಯಮ ಇದಾಗಿದೆ. ಇವರಿಗೆ ದೊರೆತ ಪುರಸ್ಕಾರಗಳು: 2019ರಂದು MU ಸಿಗ್ಮಾದಿಂದ ವರ್ಷದ ಉದ್ಯೋಗ ಪ್ರಶಸ್ತಿ, 2021ರಂದು ಕ್ವಾಂಟಿಫಿಯಿಂದ ವರ್ಷದ ಉದ್ಯೋಗ ಪ್ರಶಸ್ತಿ, MU ಸಿಗ್ಮಾದಿಂದ ಪ್ರಮಾಣೀಕೃತ ದತ್ತಾಂಶ ವಿಜ್ಞಾನಿ, ಗೂಗಲ್ನಿಂದ ಪ್ರಮಾಣೀಕೃತ ವ್ಯಾಪಾರ ವಿಶ್ಲೇಷಕ ಎಂಬ ಪ್ರಶಸ್ತಿಗಳು ಲಭಿಸಿವೆ. ಲಿಯೋ ಕ್ಲಬ್ನಲ್ಲಿ ನೀಡಿದ ಸೇವೆಗಳು: 2009ರಲ್ಲಿ ಲಿಯೋ ಕ್ಲಬ್ ಮುಲ್ಕಿಯ ಚಾರ್ಟರ್ ಸದಸ್ಯ, 2011-19ರಲ್ಲಿ ಕ್ಲಬ್ ಕಾರ್ಯದರ್ಶಿ, 2014-15ರಲ್ಲಿ ಕ್ಲಬ್ ಅಧ್ಯಕ್ಷ, 2015-16ನೇ ಸಾಲಿನಲ್ಲಿ ಜಿಲ್ಲಾ ಖಜಾಂಚಿಯಾಗಿ ಸೇರ್ಪಡೆಗೊಂಡರು. 2016-17ನೇ ಸಾಲಿನಲ್ಲಿ ಜಿಲ್ಲಾ ಲಿಯೋ ಫೆಸ್ಟ್ ಸಂಯೋಜಕರು ಆಗಿದ್ದರು. 2017-18ನೇ ಸಾಲಿನಲ್ಲಿ ವೃತ್ತಿ ಮಾರ್ಗದರ್ಶನಕ್ಕಾಗಿ DC ಆಗಿದ್ದರು. 2021-22ನೇ ಸಾಲಿನ ಜಿಲ್ಲಾ ಲಿಯೋ ಅಧ್ಯಕ್ಷ, 2022-23ನೇ ಸಾಲಿಗೆ ಜಿಲ್ಲಾ ಲಿಯೋ ಅಧ್ಯಕ್ಷರಾಗಿ ಮರುನಾಮಕರಣ ಆಗಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಇವರು ಹಲವಾರು ಯುವಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರ ಸೇವೆಯು ನಮ್ಮ ಜಿಲ್ಲೆಗೆ ಇನ್ನಷ್ಟು ದೊರೆಯಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ಧನ್ಯವಾದಗಳು. Let me start with the disclaimer. Please to avoid the sick face and the sore throat. I'm slightly under the weather. Even before getting started with my speech, I should be thanking Rishal. I never expected such a wonderful introduction, that too in Kannada. For once I thought that, was it me in that biodata? Thanks a lot, and I want that copy. Presiding officer for the day, Arun Montero sir. Installation officer for the day, Lion Praveen Shetty sir. First VDG, Lion Dr. Melvin D'Souza sir. Second VDG, Lion Bharati BM madam. District Cabinet Secretary, Lion PV Anil sir. RC Jyoti Shetty ma'am. ZC Lancy Carlos sir. MCC my District Governor, Lion Vasant Kumar Shetty sir. PDG Ronald Gomes sir, and all my dear Lions and Leos on and off the dais. Firstly, I'm not able to think, so if I stutter with the words, please do pardon me.
Firstly, I should be grateful to the Lions Club Permannuru Focus for coming up with such a wonderful Leo club. Just by looking at you people, I can totally sense that you guys are gonna be a biggest qualitative club for our district, and you guys are gonna be a biggest asset as well, right? We are yet to conduct the orientation, but let me take 3 minutes to brief you on what this Leo is all about. I'm not gonna give the abbreviation of what does Leo stands for. You guys might be knowing on what it is all about, right? On July 27th, a bunch of 5 to 6 Leos in the junction, the very crowded junction of Lalbagh, went on tapping the glasses of all the vehicles, asking not for cash, but we were asking for trash, right? You know how the Mangalurians, the drivers are. Usually they don't even roll down their windows when you tap. When Preetham Ponnappa, the district layer coordinator, when he came up with the idea of let's go and ask for trash and not cash, we all felt that we are getting into an uncomfortable situation. We also knew that we are going to fail because we know how the drivers are, right? Be it be me driving, if someone comes and taps the glass, right? I won't even roll it down. That's me, and that's the case with most of the drivers. We went with the mindset of, okay, we are gonna fail miserably. You might have seen the pictures of us asking for trash in the junctions of Lalbagh. Surprisingly, when we went on with asking for trash, there were no trash, but people, they started getting down off car and they started hugging us for what we were doing. They wanted to hold placards on behalf of us, right? And they also wanted to be part of our drive, and they were asking on who you people are. We never saw such an initiative of asking for trash, and usually it is cash, right? This is something which we came up with this year as a out-of-box concept. Honestly speaking, with the mindset of getting into that junction of us failing, we came out with a success. We ended our day with a wide smile in each and everyone's face, right? That's what Leo gives to you, right? We got to experience something that was uncomfortable. We got that opportunity through Leo. But let me tell you one thing, for someone to be a good leader, you need to go through that phase. It's not always you putting yourself in comfortable position and doing good things, right? It's also about you putting yourself in an uncomfortable position and then seeking success out of it. So that's Leo for you, and we are gonna cover on what it is in detail in the upcoming days. I'm not gonna take much. Like I told you, I can't think and talk. I request all the 22 members to come forward. I got a responsibility of inducting you to the Leo Club Permannuru. I request each and everyone to come forward. Someone might have come and they might have invited you to be the part of Leo Club of Permannuru, right? And by taking that oath, you are going to be a full-fledged Leo member of that club, right? As a protocol, there is a para of oath that comes from the international. You guys are part of International Youth Organization. It got started back in 1957, 64 plus years of existence. You are getting the scale of how big the Leo Club is, right? Right? Now, as a first step, for you to get into a Leo Club, you need to take a membership oath. Like I told you, there is a para sent by the international. If I read it after you, right, you may or may not get on what exactly that is written in the oath, right? I'll simplify it to you. You being a Leo Club member of Permannuru, you need to follow a formula called as RACI, R-A-C-I. And if you follow that formula, and if you imply that formula in your day-to-day Leoistic career, right, you're gonna succeed. And that's what made me as a successful Leo as well,
right? Now let me brief you on what is RACI, and this is exactly that is captured in the oath, right? Starting with R, can anyone guess what it is? Okay, R for responsibility, okay? A for accountability, C for consult, and I for informed. Now I'll cover each and everything in detail. R for responsibility. Rishal, Alvia, and Denston got elected as the PSTs of the club. But you being a member of the club, you are also equally responsible for the club's growth and success. You can't be like going under the assumption that you are the member of Leo Club, so for me there is nothing to do, I'm not responsible for anything. It's not like that. Your Leo Club president might come up with some activity, and it's your responsibility to fulfill that activity to the fullest. So R for responsibility. You being a member of club, you should be responsible member. A for accountability. Now there is a old thought, right? Club president, if something goes wrong, club president should be taking the blame. But if something goes right, each and every members will come forward to take the credit. That should not be the case. If something goes wrong in the club, each and everyone are accountable for that. Some task that is assigned to you, make sure that you're doing it to the fullest, and if something goes wrong, you need to be in that position to take that accountability. So A for accountability. C for consult. You guys are very new to the club, right? The PSTs, they were part of our PSC schooling, and they know to some extent what is Leo. But in your case, being a new Leo member, you may or may not be knowing on what exactly Leo is, how to carry out day-to-day activities in Leo, right? For that, you need to consult. You need to consult your Leo Club president, you need to consult your Leo Club advisor, or you can consult your Lions Club president. Or you can even consult us, the district Leo team. So C for consult. And I for informed. So whatever you do, you are part of an organization, right? It's something which is international, it's something which is official. Whatever you do in the club, you make sure that you inform your club president, you make sure that you inform your Leo advisor, you make sure that you inform your Lions Club president on each and every deed that you do, right? This is exactly that is captured in that oath, right? If you are ready to do that, can you please raise your right hand and show your consent? So with this, I officially induct you as the member of Leo Club Permannuru. Thanks a lot. Moving on, you need to prefix your name with Leo, like how they address me as Leo Kavan Kubeur. You are gonna prefix your name as, let's say, Leo Rishal D'Souza, right? Two things that I want to call it out, right? Being a Leo Club member, you are gonna get two prestigious product. I would call it as a brand product, right? One is lapel pin, the one that I'm going to wear. You are gonna get it soon. I'm not gonna tell you on the importance of lapel pin. You just walk into any airport, or you just walk into any, let's say, government office, right? You'll get to know the importance of this lapel pin. You need to experience that instead of me telling you on what exactly it is. First thing is that. Second thing is, being a Leo Club member, you're gonna get a membership certificate from the international with the membership ID attached to it. And let me tell you that certificate holds a prestigious value if you want to apply for job in abroad, or if you want to apply for higher studies. You might be planning for having higher studies, right? You can use a certificate. I'll tell you why. In abroad, this is how it works for you to get into any business firm. They consider 60% of your curriculum results and 40% of what you did outside your curriculum, right? And this Leo's membership certificate alone can fulfill that requirement. These are the two things that you get being a part of Leo Club. Not just that, right? If you want to really know what Leo Club is all about, you need to get involved in Leo Club activities on a day-to-day basis. It's as simple as you go to a hotel, and if you don't try out food from the menu card, right, you can't make a judgment on how good that hotel is, right? In a very similar way, if you don't get into day-to-day Leo activity, you won't know how good Leo Club offers to you.
So if you are able to, kind of understand on what I'm trying to say, and if you're able to follow that and integrate it in your day-to-day life, you're going to be a successful Leo member. I told in the beginning that I'm not able to think, but looking at you, I got all those energies to bring it to you on what Leo offers to you. With this, I induct you officially to Leo Club Permannuru, and wishing you all the very best. You can please go back to your seat. I got a second responsibility, the most important responsibility of installing the Leo Club PSTs, right? They want to take all those guard of honor, so they are going back. Cool. Getting started with the Leo Club Treasurer, Delston D'Souza. Please come forward. I guess even they deserve the... So Delston, you're the club treasurer. You're the charter club treasurer. I'll tell you the importance of charter, right? There are many people who'll come and go as the treasurer or secretary or president. Being a charter club treasurer, it's a prestigious position that only you can own it, right? There might be some other Leo taking up your position, but you'll hold that prestige of being a charter treasurer. Let me brief your task in very simpler terms, right? You being a treasurer, your primary responsibility is to spread vitamin M. You know what does M stands for? Money. You are the vitamin M of the Leo Club Permannuru. Your job is simple. Let's say you are doing some activity. You'll do the fundraising, right? From some source, you'll get the money and you'll use it for the activity, and you're going to pay the vendors, right? And there is a transaction that is happening. Since you're part of an organization, it's your responsibility to make sure that transparency is maintained. Right? You need to show that monthly budgeting report or the expenses report to your Leo Club members, the Leo advisor, and make sure that you take approval from the Leo advisor on any money related activity that you do. Right? If you're ready to do that activity, raise your right hand and show the consent. Thanks a lot. Moving on to the Leo Club Secretary, Alvia D'Souza. Let me give you an analogy, right? You all went through the phases of exams, and you had given n number of exams, right? You studied hard for that whole year to sit for that exam. Now just imagine, what if there was no exam? Your whole effort will go waste. Right? In a very similar way, whatever activities you guys are doing, that has to get reported to some higher authorities. For that reason, district, right? Your primary responsibility is to do that reporting and giving that visibility to Leo Club Permannuru on what activities you are doing to the district Leo team. Along with that, it's your primary responsibility to gather a monthly meeting. At least once in a month, you need to call for the Leo Club meeting and plan for all the activities. And like I always say, you are the brain of the club, right? You need to spread that vitamin D. Vitamin D is very much important for the proactive functioning of the brain. At the same time, it's you who act as a liaison member between the Leo Club members and the president. Whatever president is asking from you to do, you need to communicate that with the Leo member as well, and make sure that the club is functioning to its best and smoothly. Right? If you're ready to do that job, can you please raise your right hand? Thanks a lot. So moving on to the Chief Executive Officer of this club, the Leo Club President, the Chartered Leo Club President, Leo Leo Richelle D'Souza, please come forward. Can she get a big round of applause? Like I gave you the tag of CEO, you are going to be the heart of the club, right? For that, vitamin B is needed. You need to spread that vitamin B. In what terms, if you ask me, you should be in a position to say sorry. At the same time, you should be in a position to say thank you as well. That's your responsibility, being a president, for anything and everything that you do.
apart from that, you being a president, this is how your responsibility looks like. In the beginning of the year, you need to come up with a plan of action. This is what I'm going to do for the whole year, right? You define the timeline, you assign people for doing those activities, and at the same time, you make sure that the activity is executed in a timely manner, right? On top of that, if, like I mentioned before, right, your team members may not be in a position to take accountability for something that goes wrong. You should be in a position to accept what is wrong and what is right. At the same time, it's you who will be responsible for the growth of the club. For that, you need to have proper planning, the management, time management, project management, and everything, right? If you are ready to do all these responsibilities, please to raise your right hand and show your consent. And most importantly, right, for all three, it's your primary responsibility to respond to the District Leo team. Their calls, their messages, and if you got any doubts, you can reach out to us. And for all the Leo activities that we do at the district level, it's your responsibility to get all the Leo members, right? If you're ready to do that, please to raise your right hand. And with this, I introduce before you the office bearers for the newly gonna get inaugurated Leo Club Permannuru. And I request each and all the PSTs to come forward to accept lapel fin from our first VDG, Lion Melvin D'Souza. I request multiple council share over charter certificate and banner to the newly installed PSTs of Leo Club. Our first Vice District Governor, Lion Dr. Melvin D'Souza, and other dignitaries to join for lighting the lamp and inaugurate this Leo Club. ನನ್ನನ್ನು ಈ ಸಭೆಗೆ ತುಂಬ ಆತ್ಮೀಯತೆಯಿಂದ ಮತ್ತು ಅತ್ಯಂತ ಸುಂದರವಾಗಿ ಪರಿಚಯಿಸಿದ ನನ್ನ ಅತ್ತಿಗೆ ಡಯಾನಾ ಟೀಚರ್ ಅವರಿಗೆ ನನ್ನ ಅಭಿನಂದನೆಗಳು. ಅವರು ನನ್ನನ್ನು ಪರಿಚಯಿಸುವಾಗ ಆತ್ಮೀಯತೆ ಎದ್ದು ಕಾಣ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.
ಕಳೆದ ವರ್ಷ ಈ ಕ್ಲಬ್ ಇನಾಗ್ರೇಷನ್ ಆಗುವಾಗ ಇಲ್ಲಿರುವ ಎಲ್ಲ ಚಾರ್ಟರ್ ಸದಸ್ಯರನ್ನು ಕಟ್ಟದ್ದು ನಾನು, ಇಂಡಕ್ಟ್ ಮಾಡಿದ್ದು ನಾನು. ಆದರೆ ಅನ್ಫಾರ್ಚುನೇಟ್ಲಿ ಕಳೆದ ವರ್ಷದ PSCಗಳ ಇನ್ಸ್ಟಾಲೇಷನ್ ನೋಡಲಿಕ್ಕೆ ನನಗೆ ಸಿಗಲಿಲ್ಲ. ನನಗೆ ಇನ್ನೊಂದು ಕ್ಲಬ್ಬಿಗೆ ಇನ್ಸ್ಟಾಲೇಷನ್ ಇದ್ದ ಕಾರಣ ನನ್ನ ನಡುವೆ ಅರ್ಧದಲ್ಲಿ ಎದ್ದು ಹೋದದ್ದು. ಆದರೆ ದೇವರೊಂದು ಪ್ಲಾನ್ ನೋಡಿ ಕಳೆದ ವರ್ಷ ನಾನು ಏನು ಮಿಸ್ ಮಾಡಿದ್ಕೊಂಡಿದ್ದೇನೋ ಅದನ್ನು ಮತ್ತೆ ನೋಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕ್ಲಬ್ಬಿನ ಅಧ್ಯಕ್ಷರಾದ ಅರುಣ್ ಮೊಂತೇರೋ, ಜೆಸಿಂತಾ, ರೋಹನ್ ಹಾಗೂ ಈ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ನಮ್ಮ ಪ್ರಶಾಂತ್ ಡಿಸೋಜರ್ ಅವರು ಇವತ್ತು ಸ್ವಲ್ಪ ಪ್ರಶಾಂತರಾದಾಗೆ ಕಾಣ್ತಾರೆ. ಕಳೆದ ವರ್ಷ ಲಯನ್ಸ್ ಕ್ಲಬ್ ಇನಾಗ್ರೇಟ್ ಮಾಡಿದ್ರು, ಆದರೂ ಪ್ರಶಾಂತರಾಗಲಿಲ್ಲ. ಆದರೆ ಇವತ್ತು ಪ್ರಶಾಂತರಾಗಿ ಬಿಟ್ಟಿದ್ದಾರೆ. ಆದರೆ ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ. ನಾನು ಅಂದ್ಕೊಳ್ತಿದ್ದೆ ಬಹುಶಃ ಬರುವ ವರ್ಷ ನಾನು ಗವರ್ನರ್ ಆಗಿರುವಾಗ ಅವರ ಅಧ್ಯಕ್ಷರಾದ ಮೇಲೇ ಪ್ರಶಾಂತರಾಗುವುದು ಅಂತ. ಆದರೆ ಅವರು ಇವಾಗಲೇ ಪ್ರಶಾಂತರಾಗಿ ಬಿಟ್ಟಿದ್ದಾರೆ. ಪ್ರಶಾಂತ್ ಸರ್, ಇನ್ನೂ ಟೈಮ್ ಉಂಟು, ನೀವು ಮನಸ್ಸು ಮಾಡಿದರೆ ಬರುವ ವರ್ಷ ಕೂಡ ನೀವು ಅಧ್ಯಕ್ಷರಾಗಬಹುದು. ನಿಮಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಿಮ್ಮ ಕನಸಿನ ಪ್ರಕಾರ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪೆರ್ಮನೂರು ಇವತ್ತು ಇಲ್ಲಿ ಪೆರ್ಮನೂರು ಕೂಡ ಇನಾಗ್ರೇಷನ್ ಆಗಿದೆ. ಕಳೆದ ವರ್ಷ ಪ್ರಶಾಂತ್ ಡಿಸೋಜರ್ ಅವರೊಟ್ಟಿಗೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಷ್ಟು ಶ್ರಮಪಟ್ಟ ಇನ್ನೊಬ್ಬ ವ್ಯಕ್ತಿ ಅಂದರೆ ನಮ್ಮ ಕಳೆದ ವರ್ಷದ GMT ಕೋಆರ್ಡಿನೇಟರ್ ಪ್ರವೀಣ್ ಶೆಟ್ರು. ಅವರು ಒಂದು ತಿಂಗಳಿಂದ ಎಷ್ಟು ಪ್ರಿಪರೇಷನ್ ಮಾಡ್ತಿದ್ದಂದರೆ ನಮಗೆ ಒಂದು ತಿಂಗಳ ಮೊದಲೇ ಎಲ್ಲ ಬ್ರೀಫಿಂಗ್ ಮಾಡಿ ಇಷ್ಟು ಹೊತ್ತಿಗೆ ಬರಬೇಕು, ಇದೆಲ್ಲ ಕಾರ್ಯಕ್ರಮ ಆಗ್ತದೆ, ಎಲ್ಲ ಪ್ಲಾನ್ ಮಾಡಿ ಇಡೀ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದರು. ಅಂಥ ಒಬ್ಬ ನಾಯಕರಿಗೆ ಇವತ್ತು ಪೆರ್ಮನೂರು ಕ್ಲಬ್ಬಿನವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಕರೆದು ಅವರಿಗೆ ಆ ಗೌರವ ಕೊಟ್ಟಿದ್ದಾರೆ. ಪ್ರವೀಣ್ ಶೆಟ್ರೆ, ಅತ್ಯುತ್ತಮವಾಗಿ ಇನ್ಸ್ಟಾಲಿಂಗ್ ಕಾರ್ಯಕ್ರಮ ಮಾಡಿದ್ದೀರಾ, ನಿಮಗೂ ನನ್ನ ಅಭಿನಂದನೆಗಳು. ಕಳೆದ ವರ್ಷ ಈ ಕ್ಲಬ್ಬನ್ನು ಇನಾಗ್ರೇಟ್ ಮಾಡಿದ ನಮ್ಮ MCC ಕಳೆದ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಇಲ್ಲಿದ್ದಾರೆ. ಇನ್ನು ಮುಂದಕ್ಕೆ ಅವರು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ಬೋದು. ಆದರೆ ಮತ್ತೆ ಅವರಿಗೆ ಗವರ್ನರ್ ಆಗಲಿಕ್ಕೆ ಆಗೋದಿಲ್ಲ. ಈ ಸಲ ನಮ್ಮ ಸಂಜಯ್ ಶೆಟ್ಟರು ಗವರ್ನರ್ ಆಗಿದ್ದಾರೆ. ಅವರು ಈ ಸಲ ಗವರ್ನರ್, ಮತ್ತೆ ಗವರ್ನರ್ ಆಗಲಿಕ್ಕೆ ಆಗೋದಿಲ್ಲ. ನನಗೆ ನೀವೆಲ್ಲ ಮನಸ್ಸು ಮಾಡಿ ಆಶೀರ್ವಾದ ಮಾಡಿದರೆ ಮಾತ್ರ ಬರುವ ವರ್ಷ ಗವರ್ನರ್ ಆಗ್ಬೋದು. ಆದರೆ ಮತ್ತೆ ಗವರ್ನರ್ ಆಗಲಿಕ್ಕೆ ನನಗೂ ಆಗೋದಿಲ್ಲ. ಆದರೆ ಇಲ್ಲಿ ನೋಡಿ, ನಮ್ಮ ಲಿಯೋ ಪ್ರೆಸಿಡೆಂಟ್ ಲಿಯೋ ಕವನ್ ಕುಬೆ ಅವರು ಕಳೆದ ವರ್ಷ ಕೂಡ ಲಿಯೋ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಇದ್ದು ಅವರೇ, ಈ ಸಲ ಮತ್ತೆ ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರೇ. ಇದು ಬಹಳಷ್ಟು ವಿರಳ. ಯಾಕೆಂದರೆ ನಮ್ಮ ಪ್ರಶಾಂತ್ ಶೆಟ್ಟಿ ಅವರು ಹೇಳಿದಾಗೆ ನಮ್ಮ ಇಡೀ ಡಿಸ್ಟ್ರಿಕ್ಟಲ್ಲಿ ಲಾಸ್ಟ್ ಇಯರ್ ಅವರೊಂದು ರೆವಲ್ಯೂಷನ್ ತಂದರು. ನಾವು ಲಯನ್ಸ್ ಕ್ಲಬ್ಬಿನವರು 12 ಹೊಸ ಕ್ಲಬ್ಗಳನ್ನು ಆ್ಯಡ್ ಮಾಡಿದೆವು, ಅವರು 13 ಹೊಸ ಕ್ಲಬ್ಗಳನ್ನು ಆ್ಯಡ್ ಮಾಡಿದರು. ನಾವು 800 ಚಿಲ್ಲರೆ ಹೊಸ ಸದಸ್ಯರನ್ನು ಆ್ಯಡ್ ಮಾಡಿದೆವು, ಅವರು 900 ಚಿಲ್ಲರೆ ಹೊಸ ಸದಸ್ಯರನ್ನು ಆ್ಯಡ್ ಮಾಡಿದರು. ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಕನಸು ಮನಸ್ಸಲ್ಲಿ ಎನಿಸಿದಂತಹ ಕಾರ್ಯಕ್ರಮಗಳನ್ನು, ಅದು ಕೂಡ ಕ್ವಾಲಿಟಿ ಕಾರ್ಯಕ್ರಮಗಳನ್ನು ನಮ್ಮ ಇಡೀ ಡಿಸ್ಟಿಕ್ಕಲ್ಲಿ ಮಾಡಿ ನಮ್ಮ ಡಿಸ್ಟಿಕ್ನ ಲಿಯೋ ಡಿಸ್ಟಿಕ್ನ ಹೆಸರನ್ನು ಭಾಳಷ್ಟು ಎತ್ತರಕ್ಕೆ ಏರಿಸಿದರು. ಅಂಥ ನಾಯಕರು ಇವತ್ತು ಈ ಕ್ಲಬ್ಬಿನ ಲಿಯೋ ಕಾರ್ಯಕ್ರಮ, ಲಿಯೋ ಇನ್ಸ್ಟಾಲೇಷನ್, ಇಂಡಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಎರಡನ್ನೂ ಮಾಡಿದ್ದಾರೆ. We are proud of you, Kavan. Hats up to you. ನಾನು ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸಂದೀಶ್ ಶೆಟ್ಟಿ ಅವರ ಪರವಾಗಿ ನಾನು ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಮಾತನಾಡ್ತಾ ಇದ್ದೇನೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಒಂದು ಸ್ಲೋಗನ್ ಇದೆ, ಮಾತು ಕಡಿಮೆ ದುಡಿಮೆ ಜಾಸ್ತಿ ಅಂತ. ಹಾಗೆ ನಾನು ಕೂಡ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಎರಡೇ ವಿಚಾರ ನಿಮ್ಮ ಮುಂದೆ ಇಡ್ತೇನೆ. ಒಂದು, ನಮ್ಮ ಲಯನ್ಸ್ ಸದಸ್ಯರಿಗೆ, ನಮ್ಮ ಲಯನ್ಸ್ ಸಂಸ್ಥೆ ಮಕ್ಕಳಿಗೆ ಮತ್ತು ಯುವಕರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತದೆ. ಇಡೀ ವರ್ಲ್ಡಲ್ಲಿ ಲಯನ್ಸ್ ಕ್ವೆಸ್ಟ್ ಎನ್ನುವ ಕಾರ್ಯಕ್ರಮ ಉಂಟು. ಎಲ್ಲ ಶಾಲೆಗಳಲ್ಲಿ ಪ್ರೌಢಾವಸ್ಥೆ ಮಕ್ಕಳಿಗೆ ಅವರನ್ನು ಉತ್ತಮ ಪ್ರಜೆಗಳಾಗಿ, ಉತ್ತಮ ಲೀಡರ್ಗಳಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ಒಂದು ಕಾರ್ಯಕ್ರಮ ಮಾತ್ರ ಇಡೀ ಪ್ರಪಂಚದಲ್ಲಿ ನಡೆಯುತ್ತದೆ. ಅದರ ಒಟ್ಟಿಗೆ ಲಯನ್ಸ್ ಎನ್ನುವ ಹೆಸರುಂಟು, ಲಯನ್ಸ್ ಕ್ವೆಸ್ಟ್ ಕಾರ್ಯಕ್ರಮ. ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಲಯನ್ಸ್ ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ ಹೆಸರು ಬರೋದಿಲ್ಲ. ಈ ಕಾರ್ಯಕ್ರಮ ಶಾಲೆಯಲ್ಲಿ ಪಾಠ ಮಾಡುವಾಗಲೂ ಲಯನ್ಸ್ ಕ್ವೆಸ್ಟ್ ಅಂತ ಕರೆಯುತ್ತಾರೆ. ಅದು ಮಕ್ಕಳಿಗೋಸ್ಕರ. ಕೋಟ್ಯಾಂತರ ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ನಮ್ಮಲ್ಲಿ ಪೀಸ್ ಪೋಸ್ಟರ್ ಕಾಂಟೆಸ್ಟ್ ಅಂತ ಉಂಟು. ಇದು ಖಾಲಿ ಮತ್ತೆ ಮಕ್ಕಳಿಗೆ. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ $5,000 ಸಿಗ್ತದೆ. ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಹೋಗಲಿಕ್ಕೆ ಸಿಗ್ತದೆ. ಈ ಸಲ ಟಾಪ್ 23 ನಮ್ಮ ಬಂಟ್ವಾಳ ಕ್ಲಬ್ಬಿನ ಒಂದು ಮಗು ಕೂಡ ಅವರಿಗೆ ಪ್ರೈಸ್ ಸಿಕ್ಕಿದೆ. ಇದು ಕೇವಲ ಮಕ್ಕಳಿಗೆ. ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ಸ್ಗಳಿದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಈಗ ಲಿಯೋ ಲೀಡರ್ಗಳನ್ನು ಇಬ್ಬರು ಲಿಯೋ ಲೀಡರ್ಗಳನ್ನು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ಗಳಿಗೊಟ್ಟಿಗೆ ಮೀಟಿಂಗಲ್ಲಿ ಕೂತ್ಕೊಂಡು ಅವರ ಸಲಹೆ ಸೂಚನೆ ನಾವು ಕೇಳ್ತಾ ಇದ್ದೇವೆ. ಇದು ನಾವು ಯುವಕರಿಗೆ ಕೊಡುವಂಥ, ಮಕ್ಕಳಿಗೆ ಕೊಡುವಂಥ ಗೌರವ. ಇದಕ್ಕಿಂತ ಜಾಸ್ತಿ ನಮ್ಮಲ್ಲಿ 5 ಇಂಟರ್ನ್ಯಾಷನಲ್ ಕಾಸಸ್ ಇದೆ: ಹಂಗರ್, ವಿಷನ್, ಎನ್ವೈರ್ಮೆಂಟ್, ಚೈಲ್ಡ್ಹುಡ್ ಕ್ಯಾನ್ಸರ್ ಮತ್ತು ಡಯಾಬಿಟೀಸ್. ಆದರೆ ನೆನಪಿಡಿ, ಈ 5 ಕಾರ್ಯಕ್ರಮಗಳಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಹೇಳ್ತಿದೆ ಮಕ್ಕಳಿಗೆ ಮತ್ತು ಯುವಕರಿಗೆ ಪ್ರಾಮುಖ್ಯತೆ ಕೊಡಿ ಅಂತ.
ವಿಚ್ ಮೀನ್ಸ್ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳಿಗೆ ಮತ್ತು ಯುವಕರಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ನಮ್ಮ ಭಾರತ ದೇಶವನ್ನೇ ಕನ್ಸಿಡರ್ ಮಾಡಿ, ಇಡೀ ಪ್ರಪಂಚದಲ್ಲಿ in terms of average age of citizens, ours is the youngest country. Our average is just 29 years. That's why you see, almost everywhere you will find youngsters. ಯಾಕಂದರೆ 52%ಗಿಂತ ಜಾಸ್ತಿ ಮೆಂಬರ್ಸ್ ಬಿಲೋ 25 years, 70%ಗಿಂತ ಜಾಸ್ತಿ ಮೆಂಬರ್ಸ್ ಬಿಲೋ 40 years. ದಟ್ ಮೀನ್ಸ್ ನಮ್ಮ ಭಾರತ ದೇಶ ಮಕ್ಕಳಿಂದ ಮತ್ತು ಯುವಕರಿಂದಲೇ ತುಂಬಿರುವಂಥ ದೇಶ. ಈ ಯುವಕರನ್ನ ಮಕ್ಕಳನ್ನು ನಾವು ಉತ್ತಮವಾಗಿ ಮುನ್ನಡೆಸಬೇಕಾದರೆ ನಮ್ಮಂಥ ಲಯನ್ಸ್ ಸಂಸ್ಥೆಗಳು ನಾವು ಲಿಯೋ ಕ್ಲಬ್ಗಳನ್ನು ಮಾಡಿ ಯುವಕರಿಗೆ ಮಕ್ಕಳಿಗೆ ಅವಕಾಶ ಕೊಟ್ಟಾಗ ಮಾತ್ರ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಪೆರ್ಮನೂರು ಫೋಕಸ್ ಕ್ಲಬ್ಬಿನವರು ಲಿಯೋ ಕ್ಲಬ್ಬನ್ನು ಇನಾಗ್ರೇಟ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಪೆರ್ಮನೂರು ಕ್ಲಬ್ಬಿನ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಕಮಿಂಗ್ ಟು ಮೈ ಡಿಯರ್ ಲಿಯೋಸ್, ಲಯನ್ಸ್ ಸ್ಟ್ಯಾಂಡ್ಸ್ ಫಾರ್ ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ. Similarly, as our Kavan said, Leo stands for leadership, experience and opportunity. But I mind you, your membership won't make any difference, but your involvement makes a difference. If you are involved, you get opportunities to experience leadership. If you are involved, you get opportunities to experience service. And if you are involved, then only you will get opportunities to experience fellowship. So my kind request and suggestion, please involve. Try to attend as many activities and meetings as much as possible. Then only you can become better Leos and better citizens of our country. With that message, now I declare Leo Club Permannuru is duly installed and inaugurated. Thank you. ದಿನ ಬೆಳಿಗ್ಗೆ ಗವರ್ಮೆಂಟ್ ಮಾಡೆಲ್ ಸ್ಕೂಲ್ ಉಳ್ಳಾಲ ಇಲ್ಲಿಗೆ ರೂಪಾಯಿ 10,000 ಮೌಲ್ಯದ ಒಂದು ಮರದ ಮೇಜನ್ನು ಮುಖ್ಯೋಪಾಧ್ಯಾಯನಿಯವರಿಗೆ ಹಸ್ತಾಂತರಿಸಿ ಬಂದಿದ್ದಾರೆ. ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್ ಫಾರ್ ದಿಸ್ ಸರ್ವಿಸ್ ಪ್ರಾಜೆಕ್ಟ್. ನೆಕ್ಸ್ಟ್ ದೇ ಹ್ಯಾವ್ ಹ್ಯಾಂಡೆಡ್ ಓವರ್ a paper reeling stand to government higher primary school Deralakatte, which is worth rupees 8,000 rupees. That was the second service project which they had done in the morning. ಈಗ ಒಂದು ಅನಾರೋಗ್ಯ ಪೀಡಿತ ಮಗು ಗೌರವ್ ಅನ್ನುವ ಮಗುವಿಗೆ ರೂಪಾಯಿ 5,000 ಧನ ಸಹಾಯವನ್ನು ಈ ಕ್ಲಬ್ನ ವತಿಯಿಂದ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಗಿರೀಶ್ ಅವರು ಬಂದು ಈ ಧನ ಸಹಾಯವನ್ನು ಪಡೆದುಕೊಳ್ಳಬೇಕಾಗಿ ಮಗುವಿನ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ತೊಕ್ಕೊಟ್ಟಿನ ಈ ಒಂದು ಜಂಕ್ಷನ್ನಲ್ಲಿ ರೂಪಾಯಿ 2 ಲಕ್ಷ ಮೌಲ್ಯದ ಬಸ್ ನಿಲ್ದಾಣದ ಕೆಲಸವನ್ನು ಈಗಾಗಲೇ ಲಯನ್ಸ್ ಕ್ಲಬ್ ಪೆರ್ಮನೂರು ವತಿಯಿಂದ ಆರಂಭಿಸಿರ್ತಾರೆ. ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ರೂಪಾಯಿ 2 ಲಕ್ಷ ಮೌಲ್ಯದ ಬಸ್ ನಿಲ್ದಾಣದ ಕೆಲಸವನ್ನು ಈಗಾಗಲೇ ಕ್ಲಬ್ನ ವತಿಯಿಂದ ತೊಕ್ಕೊಟ್ಟು ಜಂಕ್ಷನ್ನಲ್ಲಿ ಆರಂಭಿಸಿರ್ತಾರೆ. ಇನ್ನೊಂದು ಸರ್ವಿಸ್ ಪ್ರಾಜೆಕ್ಟ್ ಇದೆ. ಶ್ರೀಮತಿ ಲಕ್ಷ್ಮಿ ಅವರು, ಸೋಮೇಶ್ವರದ ಶ್ರೀಮತಿ ಲಕ್ಷ್ಮಿ ಅವರಿಗೆ ಲಯನ್ ಪ್ರಶಾಂತ್ ಡಿಸೋಜಾ ಅವರು ಕೊಡಮಾಡಿದಂತಹ ಇಲೆಕ್ಟ್ರಿಕ್ ಹೊಲಿಗೆ ಯಂತ್ರವನ್ನು ಈ ಸಂದರ್ಭದಲ್ಲಿ ಹಸ್ತಾಂತರಿಸಬೇಕು. ಅದನ್ನು ಲಯನ್ ಹರೀಶ್ ಅವರು ಸ್ವೀಕರಿಸಿ ಬೆನಿಫಿಷಿಯರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರೀಶ್ ರವರು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Now it's privilege for Lion Prashant D'Souza being there on that day. Prashant D'Souza sir, privilege for you to announce. ಈ ವರ್ಷ ನಮ್ಮ ಕ್ಲಬ್ಬಿಂದ ನಮ್ಮ ಪ್ರಶಾಂತ್ ಡಿಸೋಜ್ ಅವರು MJP ಅನ್ನು ಕೊಟ್ಟು ನಮ್ಮ ಕ್ಲಬ್ಬಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು. ನಮ್ಮ ಕ್ಲಬ್ಬಿನ ಪ್ರಥಮ MJP ಅವರಾಗಿರ್ತಾರೆ. ಅವರಿಗೆ ವೇದಿಕೆಗೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೀನಿ. ಹಾಗೆ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯಾದ ಲಯನ್ ಜಸಿಂತ ಮೆಂಡೋಸನ್ ಅವರು ಈ ಸಾರಿ ಉತ್ತಮ ಕಾರ್ಯದರ್ಶಿಯಾಗಿ ಹೆಸರು ಗಳಿಸಿದ್ದಾರೆ. ಅವರು ಕೂಡ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಂದಿನ ಪದಗ್ರಹಣ ಅಧಿಕಾರಿಯಾದಂಥ ಲಯನ್ ಪ್ರವೀಣ್ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ದ್ವಿತೀಯ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜ ಅವರೇ ಹಾಗೂ ಲಯನ್ ಗಣ್ಯರೇ ಹಾಗೂ ಸಭೆಯಲ್ಲಿರುವ ಎಲ್ಲ ಲಯನ್ ನಾಯಕರೇ ಹಾಗೂ ನಮ್ಮ ಸಂಸ್ಥೆಯ ಕುಟುಂಬ ಸದಸ್ಯರಿಗೆ ವಂದಿಸುತ್ತಾ, 1 ವರ್ಷದ ಹಿಂದೆ ಹುಟ್ಟಿದಂಥ ನಮ್ಮ ಸಂಸ್ಥೆಯು ಸುಮಾರು 36 ಸೇವಾ ಕಾರ್ಯಕ್ರಮಗಳೊಂದಿಗೆ ಇಷ್ಟು ಉನ್ನತ ಮಟ್ಟದಲ್ಲಿ ಬೆಳೆದಿದೆ ಎಂಬುದಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. ನಮ್ಮ ಇಂದಿನ ಈ ಪದಗ್ರಹಣ ಅಧಿಕಾರಿಯಾಗಿರುವಂತಹ ಲಯನ್ ಪ್ರವೀಣ್ ಶೆಟ್ಟಿಯವರ ಬಗ್ಗೆ ಒಂದು ಮಾತನ್ನು ಹೇಳಲು ನಾನು ಬಯಸ್ತೇನೆ. ಇವರು ಮತ್ತು ನಮ್ಮ ಕುಡುಪಿ ಸರ್ ಇವರು ಉತ್ತಮ ಸಲಹೆಯೊಂದಿಗೆ ಈ ಸಂಸ್ಥೆಯನ್ನು ಉನ್ನತ ರೀತಿಯಲ್ಲಿ ಬೆಳೆಸಿಕೊಂಡು ಬರಲು ನಮಗೆ ಸಾಧ್ಯವಾಯಿತು. ಎಷ್ಟೇ ಕೆಲಸಗಳ ಒತ್ತಡಗಳು ನಿಮಗಿದ್ದರೂ ನಾವು ನಿಮ್ಮನ್ನು ಸಂಪರ್ಕಿಸಿದ ಸಮಯದಲ್ಲಿ ತಕ್ಷಣ ನಮಗೆ ಸ್ಪಂದಿಸಿದ್ದು ಇನ್ನು ಮುಂದೆಯೂ ನಿಮ್ಮ ಈ ಸಹಕಾರವನ್ನು ಬಯಸುತ್ತೇವೆ. ಕಳೆದ ವಾರದ ಒಂದು ಲಯನ್ ಸೆಮಿನಾರ್ನಲ್ಲಿ ನಾವು PhDಗಳು ಹೋಗಿದ್ದೆವು. ಅಲ್ಲಿ ಕೇಳಿದಂಥ ಒಂದು ಮಾತು ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಇಲ್ಲಿ ಎಲ್ಲ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆಯಲ್ಲಿ. ಬಾವಿಗೆ ದೂಡಿದವರು ಯಾರು ಅಂತ ಒಂದು ಮಾತಲ್ಲಿ ಬಂದಿತ್ತು, ಯಾರ ಒಬ್ಬರು ಹೇಳಿದರು ಈಗ ಸ್ಪೀಚ್ ಕೊಡುವಾಗ. ನಾನು ಸಹ ಬಂದು ಆಲೋಚನೆ ಮಾಡಿದೆ, ನನ್ನನ್ನು ಯಾರು ದೂಡಿದ್ದು ಅಂತ. ನೋಡುವಾಗ ಪ್ರಶಾಂತ್ ಇದು ನೆನಪು ಬಂತು, ಅವರನ್ನು ಇಳಿಸಿ ಬಿಟ್ಟಿದ್ರು ಬಾವಿಗೆ, ದೂಡಿದ್ದಲ್ಲ ಅಂದರೆ ಇದು ಜೋಕ್ಸು ಹೇಳಿದ್ದು ನಾನು. ಆದರೆ ಅವರು ಮೊದಲು ಕೋಪ, ಉತ್ಸಾಹ, ನಿರುತ್ಸಾಹ ಬಂದರೂ ಕ್ರಮೇಣವಾಗಿ ಲಯನ್ ಸೇವಾ ಸಂಸ್ಥೆಯ ಬಗ್ಗೆ ಗೌರವ, ಕಾಳಜಿ ಹೆಚ್ಚಾಗಿ ಬೆಳೆದಿದೆ. ಉದುರಿದ ಎಲೆ, ಹೂವುಗಳ ಬಗ್ಗೆ ಮರಗಳು ಎಂದಿಗೂ ಚಿಂತಿಸಿಕೊಳ್ಳುವುದಿಲ್ಲ. ಅದು ಹೊಸ ಚಿಗುರಿಗೆ, ಹೂವಿಗೆ ಧೈರ್ಯದಿಂದ ಹಾತೊರೆಯುತ್ತಿದ್ದು, ನನಗೆ ಧೈರ್ಯವನ್ನು ನೀಡಿ ಬಲ ತುಂಬಿದ ನನ್ನ ಸಂಸ್ಥೆಯ ನನ್ನ ಆತ್ಮೀಯ ಗೆಳೆಯರಾದ ಲಯನ್ ಆಲ್ವೆಟ್ ಡಿಸೋಜ ಹಾಗೂ ಲಯನ್ ಗಿರೀಶ್ ಕೊಟ್ಟಾರಿ ಇವರನ್ನು ಈ ಸಮಯದಲ್ಲಿ ನಾನು ತುಂಬ ಹೃದಯದಿಂದ ಗೌರವಿಸುತ್ತೇನೆ. ನಮ್ಮ ಸಂಸ್ಥೆಯ ಆಧಾರ ಸ್ತಂಭವೆಂಬಂತೆ ನನ್ನನ್ನು ಎಲ್ಲ ರೀತಿಯಲ್ಲೂ ಎಚ್ಚರಿಸಿ ಶಿಸ್ತನ್ನು ಪಾಲನೆ ಮಾಡುವಂತೆ ಹಾಗೂ ಈ ಸಂಸ್ಥೆಯನ್ನು ಹುಟ್ಟುಹಾಕಲು ಕಾರಣರಾದಂಥ ಧೈರ್ಯವಂತ ವ್ಯಕ್ತಿತ್ವವುಳ್ಳವರು ಹಾಗೂ ಎಲ್ಲದಕ್ಕೂ ಸಹಿ ಎನ್ನುವಂತಹ ವ್ಯಕ್ತಿ, ಅತಿ ಆತ್ಮವಿಶ್ವಾಸದಿಂದ ನನ್ನನ್ನು ಸ್ಥಾಪಕ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತ ಲಯನ್ ಪ್ರಶಾಂತ್ ಡಿಸೋಜ ಇವರ ಬಗ್ಗೆ ಏನನ್ನು ಮಾತನಾಡಿದರೂ ಕಡಿಮೆ. ಅಂಥ ಸಾಮರ್ಥ್ಯದ ವ್ಯಕ್ತಿ ಅಂದರೆ ಮಗುವಿನಂತಹ ಮನಸ್ಸು ಹಾಗೂ ಯಾವತ್ತೂ ನಗುಮುಖದವರು, ಸೇವೆಯಲ್ಲಿ ಎತ್ತಿದ ಕೈ. ಈ ಸಾರಿ ಕೂಡ ಒಂದು MJF ಕೊಟ್ಟು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದು ಲಯನ್ ಪ್ರಶಾಂತ್ ಸರ್, ನಿಮಗೂ ಹೃದಯಾಂತರದ ವಂದನೆಗಳು. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಲಯನ್ ಜಸಿಂತಾ ಮೆಂಡೋನ್ಸ ಇವರನ್ನು ಎಷ್ಟೇ ಹೊಗಳಿದರೂ ಸಾಲದು. ಮೊದಲನೇ ವರ್ಷಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಕಾರ್ಯದರ್ಶಿ ಎಂದು ಜಿಲ್ಲೆಯ ರಾಜ್ಯಪಾಲರಿಂದ ಗೌರವ ಸ್ವೀಕರಿಸಿದ ಕೀರ್ತಿ ನಿಮ್ಮದು. ಈ ಮೊದಲು ಸಂಸ್ಥೆಯ ಎಲ್ಲ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಅತಿ ಜವಾಬ್ದಾರಿಯಿಂದ ಮಾಡಿದ್ದು, ಮುಂದಿನ ವರ್ಷಕ್ಕೂ ನಿಮ್ಮ ಸಹಕಾರವನ್ನು ಕೋರುತ್ತೇನೆ. ಹಾಗೆಯೇ ಮಾತು ಕಡಿಮೆ ಕೆಲಸ ಜಾಸ್ತಿ ಎಂಬಂತೆ ನಮ್ಮ ಕೋಶಾಧಿಕಾರಿ ಸಂಸ್ಥೆಯ ಎಲ್ಲ ಕೆಲಸಗಳನ್ನು ಅತಿ ಜವಾಬ್ದಾರಿಯಿಂದ ನಿರ್ವಹಿಸಿದ್ದು, ಮುಂದಿನ ವರ್ಷಕ್ಕೂ ಇದೇ ಸಹಕಾರವನ್ನು ಕೋರುತ್ತೇನೆ ಲಯನ್ ರೋಷನ್ ಪೆರೋ ನಿಮ್ಮಿಂದ. ಹಾಗೆಯೇ ಮುಂದಿನ ವರ್ಷಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಂದ ಇದೇ ಸಹಕಾರವನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆಯ 2021-22ರಲ್ಲಿ ಮಾಡಿದ ಸೇವಾ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಮೊದಲಿಗೆ ಆರೋಗ್ಯದ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಫುಡ್ ಥೆರಪಿ ಕಾರ್ಯಕ್ರಮವನ್ನು ಮೊದಲಿಗೆ ನಮ್ಮ ಕ್ಲಬ್ಬಿಂದ ನಾವು ಆರಂಭಿಸಿದ್ದೆವು. ಒಂದು 15 ದಿವಸಗಳವರೆಗೆ ಒಂದು ದಿನಾಲು 350 ಜನರು ಇದರ ಪ್ರಯೋಜನವನ್ನು ಪಡೆದಿದ್ದರು. ಹಾಗೆಯೇ ನಮ್ಮ ಕೋವಿಡ್ ಸಮಯದಲ್ಲಿ ಮುಸ್ಸಂಜೆ ಸೇವಾ ಟ್ರಸ್ಟ್ ಇವರಿಗೆ ಒಂದು ಆಕ್ಸಿಜನ್ 2 ಸಿಲಿಂಡರ್ಗಳನ್ನು ನಾವು ಕೊಟ್ಟಿರುತ್ತೇವೆ. ಹಾಗೆಯೇ ಮುಖ್ಯವಾಗಿ ಮರಣದ ನಂತರ ಅಂತಿಮ ದರ್ಶನ ಹಾಗೂ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಮೃತದೇಹವನ್ನು ಇರಿಸುವಂಥ ಸಲಕರಣೆಯನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಲಯನ್ ಜೋಸೆಫ್ ಡಿಸೋಜ ಇವರ ಸಂಪೂರ್ಣ ಸಹಕಾರದೊಂದಿಗೆ ನಮಗೆ ತೊಕ್ಕೋಟ್ ಸೈನ್ಸ್ ಎಕ್ಸಿಬಿಷನ್ ಚರ್ಚಿಗೆ ನೀಡಲು ಸಾಧ್ಯವಾಯಿತು. ನಿಮ್ಮ ಈ ಸಹಕಾರಕ್ಕೂ ವಂದನೆಗಳು ಜೋಸೆಫ್ ಸರ್. ಯಶಸ್ವಿ ಎಂದರೆ ನಮ್ಮ ನೆರಳಿನಂತೆ, ನಮ್ಮ ನೆರಳು ನಮ್ಮನ್ನು ಯಾವಾಗಲೂ ಹಿಂಬಾಲಿಸುತ್ತಾ ಬರುತ್ತದೆ. ಅಂದರೆ ನಾವು ಬೆಳಕಿನೆಡೆಗೆ ಚಲಿಸಿದರೆ ಮಾತ್ರ, ಅದೇ ರೀತಿ ಕತ್ತಲೆಡೆಗೆ ನಾವು ಚಲಿಸಿದರೆ ನಮ್ಮ ನೆರಳು ಕೂಡ ನಮ್ಮಿಂದ ಮಾಯವಾಗುತ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯು ಇಷ್ಟು ಸೇವಾ ಕಾರ್ಯಕ್ರಮವನ್ನು ನಡೆಸಲು ಮುಖ್ಯವಾಗಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಶ್ರಮದ ಫಲವಾಗಿರುತ್ತದೆ. ನಮ್ಮ ಸಂಸ್ಥೆಯ ಮೊದಲನೇ ವರ್ಷದ ಪದಗ್ರಹಣದ ಕಾರ್ಯದಲ್ಲಿ ಜಿಲ್ಲಾ ರಾಜ್ಯಪಾಲರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಾ ಇದೆ, ಅವರಿದ್ದಾರೆ ಇಲ್ಲಿ ನಮ್ಮ ಜೊತೆಯಲ್ಲಿ. ಲಯನ್ ಸಂಸ್ಥೆ ಒಂದು ಊರಿನಲ್ಲಿ ಸ್ಥಾಪನೆಯಾಗುತ್ತದೆ ಅಂದರೆ ಆ ಊರಿನಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತದೆ ಎಂದು ಅರ್ಥ.
ಎಂದು ಅವರು ನಮಗೆ ತಿಳಿಸಿದ್ದರು ಅವರ ಮಾತಿನಲ್ಲಿ. ಅದೇ ರೀತಿ ನಮಗೆ ತಿಳಿಯದಂತೆ ಸಾರ್ವಜನಿಕರಿಂದ ನಮ್ಮ ಸಂಸ್ಥೆಯ ಬಗ್ಗೆ ಈ ಪರಿಸರದಲ್ಲಿ ಉತ್ತಮ ಅಭಿಪ್ರಾಯ ಸಾರ್ವಜನಿಕ ವ್ಯಕ್ತವಾಗಿರುತ್ತದೆ. ನಮ್ಮ ಪ್ರಾಂತ್ಯ ಅಧ್ಯಕ್ಷರಾಗಿದ್ದ ಸ್ವರೂಪ ಶೆಟ್ಟಿಯವರೇ ಹಾಗೂ ವಲಯ ಅಧ್ಯಕ್ಷರಾಗಿದ್ದ ವಿಜಯ ಶೆಟ್ಟಿಯವರೇ, ನಿಮ್ಮ ಸಹಕಾರಕ್ಕೂ ಕೃತಜ್ಞತೆಗಳು. ಇಂದು ನಮ್ಮ ಸಂಸ್ಥೆಯ ನೇತೃತ್ವದಲ್ಲಿ ಲಿಯೋ ಸಂಸ್ಥೆಯು ಸ್ಥಾಪನೆಗೊಂಡಿದ್ದು ಎಲ್ಲ ಲಿಯೋ ಸದಸ್ಯರುಗಳಿಗೆ ಶುಭವನ್ನು ಹಾರೈಸುತ್ತೇನೆ. ನಮ್ಮ ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಲು ನಿಮ್ಮ ಸಹಕಾರವನ್ನು ಕೋರುತ್ತೇನೆ ಹಾಗೂ ಎಂದಿಗೂ ನಮ್ಮ ಸಹಕಾರ ನಿಮಗಿರುವುದು. ನನಗೆ ನಿಮ್ಮೊಡನೆ ನನ್ನನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಿಮ್ಮ ಸಮಯದ ಅವಕಾಶವನ್ನು ನನಗೆ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿರಮಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ನಮಿಸುತ್ತಾ ಪ್ರತ್ಯೇಕವಾಗಿ ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರುವಂತಹ ಲಿಯೋ ಕವನ್ ಕುಬೇರು ಅವರನ್ನು ನಮಿಸುತ್ತೇನೆ. ಹಾಗೂ ನಮ್ಮ ಲಿಯೋ ಡಿಸ್ಟ್ರಿಕ್ಟ್ನ ಟ್ರೆಷರರ್ ಆಗಿರುವಂತಹ ಲಿಯೋ ಅದಿತಿ ಹಾಗೂ ನಮ್ಮ ಝೋನ್ನ ZC ಆಗಿರುವಂತಹ ಲಿಯೋ ವರ್ನನ್ ಪಿಂಟೋ ಇವರನ್ನು ನಮಿಸುತ್ತೇನೆ. ಗಣ್ಯರೇ, ನಾನು ಲಿಯೋ ಕವನ್ ಕುಬೇರು ಮತ್ತು ಅದಿತಿ ಹಾಗೂ ವರ್ನನ್ ಪಿಂಟೋ ಈ 3 ಹೆಸರುಗಳನ್ನು ಹೇಳಿದೆ. ಯಾಕೆಂದರೆ ಇಲ್ಲಿ ನಿಂತು ಲಯನ್ಸ್ ಕ್ಲಬ್ಬಿನವರು ಅವರ ಪದಾಧಿಕಾರಿಗಳಿಗೆ ಹಾಗೂ ಅವರ ಮೆಂಬರ್ಸನ್ನು ಮಾತ್ರ ಗುರುತಿಸುತ್ತಿದ್ದರು. ಹಾಗೆ ನನ್ನ ಲಿಯೋ ಕ್ಲಬ್ಬಿನ ಅಧಿಕಾರಿಗಳನ್ನು ಗೌರವಿಸುವುದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ನಾನು ಅವರನ್ನು ಗೌರವಿಸಿದ್ದೇನೆ. ನಾನು ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ನನಗೆ ಈ ಜವಾಬ್ದಾರಿಯನ್ನು ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿನ PSTಗಳಾದಂತಹ ಲಯನ್ ಅರುಣ್ ಮೊಂತೇರೋ, ಹಾಗೇನೆ ಸೆಕ್ರೆಟರಿ ಲಯನ್ ಜೆಸಿಂತಾ ಮೆಂಡೋನ್ಸಾ, ಹಾಗೆ ಲಯನ್ ರೋಹನ್ ಇವರು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು. ಅವರು ನನ್ನ ಮೇಲೆ ಇರುವ ನಾನು ಏನು ಸಾಧನೆಯನ್ನು ಮಾಡಿದ್ದೇನೆ, ನಾನು ಏನು ಮಾಡಲು ನನ್ನಿಂದ ಸಾಧ್ಯ ಅನ್ನುವ ಒಂದು ಭರವಸೆಯನ್ನು ನನ್ನ ಮೇಲೆ ಈ ಅಧ್ಯಕ್ಷತೆಯನ್ನು ನೀಡಿರಬಹುದು. ಆದರೆ ನಾನು ಈ ಅಧ್ಯಕ್ಷತೆಯನ್ನು ನನಗೆ ನೀಡಿದ ಒಂದು ಚಾಲೆಂಜ್ ಅಂದರೆ ನೀನು ಈ ವರ್ಷದಲ್ಲಿ ಏನು ಮಾಡುತ್ತಿ ಅದನ್ನು ತೋರಿಸು ಎಂಬ ಚಾಲೆಂಜನ್ನು ಕೊಟ್ಟಿದ್ದಾರೆ ಎಂದು ಭಾವಿಸುತ್ತಾ ಇದನ್ನು ಸ್ವೀಕರಿಸುತ್ತೇನೆ. ಪ್ರತ್ಯೇಕವಾಗಿ ನಾನು ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನಮ್ಮ ಲಯನ್ಸ್ ಕ್ಲಬ್ನ PSTಗಳಿಗೆ, ಹಾಗೂ ಪ್ರತ್ಯೇಕ ಧನ್ಯವಾದ ನಮ್ಮ ಲಿಯೋ ಅಡ್ವೈಸರ್ ಆಗಿರುವಂತಹ ಲಯನ್ ಪ್ರಶಾಂತ್ ರವರು. ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಪೊಸಿಷನಲ್ಲಿ ನಿಲ್ಲಲಿಕ್ಕೆ. ಅವರಿಗೆ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ನನ್ನ ಈ ವರ್ಷದ ಅಧ್ಯಕ್ಷತೆಯಲ್ಲಿ ಅವರ ಸಹಕಾರ ನಮ್ಮ ಲಿಯೋ ಕ್ಲಬ್ಬಿಗೆ ಖಂಡಿತವಾಗಿಯೂ ದೊರೆಯುತ್ತದೆ ಎಂದು ಭಾವಿಸುತ್ತೇನೆ. ಪ್ರೀತಿಯ ಬಂಧು ಮಿತ್ರರೇ, ಈ ಲಿಯೋ ಕ್ಲಬ್ ಚಾರ್ಟರ್ಡ್ ಆಗಿದೆ. ಆದುದರಿಂದ ನನಗೆ ಈ ಕ್ಲಬ್ಬಿನಲ್ಲಿ ಏನೆಲ್ಲ ಈ ವರ್ಷದಲ್ಲಿ ಮಾಡಲು ಸಾಧ್ಯವೋ ಅದನ್ನೆಲ್ಲವನ್ನು ಖಂಡಿತವಾಗಿಯೂ ಮಾಡುತ್ತೇನೆ. ಹಾಗೂ ನನಗೆ ಇಷ್ಟು ದೊಡ್ಡ ಒಂದು ಗ್ಯಾಂಗ್ ಇದೆ, ಒಂದು ಲಿಯೋ ಕ್ಲಬ್ನು. ಅವರನ್ನು ನೋಡುವಾಗಲೇ ಖುಷಿ ಆಗ್ತದೆ ನನಗೆ. ಎಲ್ಲರೂ ಒಂದು ತುಂಬ ಹುರುಪಿನಿಂದ ನಾನು ಹೇಗೆ ಹೇಳಿದ್ದೇನೆ ಅದನ್ನು ಕೇಳಿ ಬಂದಿದ್ದಾರೆ. ಪ್ರತ್ಯೇಕವಾಗಿ ನಾನು ಡ್ರೆಸ್ ಕೋಡನ್ನು ಹಾಕಿದ್ದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಮತ್ತು ಬ್ಲೇಸರ್ ಹಾಕಿ ಅಂತ. ಎಲ್ಲರೂ ಅದನ್ನು ಪಾಲಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಲು ಬಯಸುತ್ತೇನೆ. ನಾನು ಮಾಡಿದ ಮೊದಲ ಮೆಟ್ಟಲನ್ನೇ ಅವರು ಪಾರ್ ಮಾಡಿದ್ದಾರೆ. ಆದುದರಿಂದ ಅವರ ಸಹಕಾರ ಇಡೀ ವರ್ಷದಲ್ಲಿ ನನಗೆ ದೊರೆಯುತ್ತದೆ. ಹಾಗೂ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರ ಸಹಕಾರವು ನನಗಿರುತ್ತದೆ ಎಂದು ಭಾವಿಸುತ್ತೇನೆ. ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ನನ್ನ ತಂದೆ ಹಾಗೂ ನನ್ನ ತಾಯಿಗೆ. ಯಾಕೆಂದರೆ ನಾನು ಯಾವುದೇ ಜವಾಬ್ದಾರಿಯನ್ನು ತಗೊಳ್ಳುವಾಗ ನೀನು ತಗೊಳ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ನೀ ತಗೋ, ನಿಂಗೆ ಆಗೋದಿಲ್ಲದಿದ್ರೂ ಪರವಾಗಿಲ್ಲ, ಮಾಡಿ ತೋರಿಸು ಎಂಬ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತೇನೆ. ಒಂದು ವಿಷಯ ಹೇಳ್ತೇನೆ, ನನಗೆ ತುಂಬ ಜವಾಬ್ದಾರಿಗಳು ಇವೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಕವನ್ ಕುಬೇರು ಅಷ್ಟು ಜವಾಬ್ದಾರಿ ನನಗಿಲ್ಲ. ಕವನ್ ಕುಬೇರವರಿಗಿರುವಷ್ಟು ಜವಾಬ್ದಾರಿ ನನಗಿಲ್ಲ. ನಾನು ಲಾ ಸ್ಟೂಡೆಂಟ್ ಆಗಿ ಲಾ ಕೂಡ ಮಾಡಬೇಕು, JCA ಮೆಂಬರ್ ಕೂಡ ಹೌದು, JCA ಜಾಯಿಂಟ್ ಸೆಕ್ರೆಟರಿ ಕೂಡ ಹೌದು ನಾನು. ಹಾಗೆಯೇ ಲಯನ್ಸ್ ಲಿಯೋ ಕ್ಲಬ್ನಲ್ಲಿ ಅಧ್ಯಕ್ಷತೆ ಹಾಗೂ ನಮ್ಮ ಚರ್ಚ್ನಲ್ಲಿ ವಿವಿಧ ಪೋಸ್ಟ್
ಕನಸುಗಳು ನನಗಿವೆ. ಇವೆಲ್ಲವನ್ನು ನೋಡುವಾಗ ನನಗೆ ಭಾವಿಸುವುದೊಂದೇ, ಲಿಯೋ ಕ್ಲಬ್ಬಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮಾಡಬೇಕು ಎಂಬುದು. ಲಿಯೋ ಕ್ಲಬ್ನಲ್ಲಿ ಏನೇ ಯಶಸ್ವಿಯನ್ನು ಮಾಡಲಿಕ್ಕಿದ್ದರೆ ಜಾಸ್ತಿಯನ್ನು ಮಾಡಬೇಕೆಂಬ ನನ್ನಲ್ಲಿ ಒಂದು ಆಕಾಂಕ್ಷೆ ಇದೆ. ಆದುದರಿಂದ ಅವುಗಳಿಗೆಲ್ಲಕ್ಕೂ ಲಯನ್ಸ್ ಕ್ಲಬ್ ಹಾಗೂ ಪ್ರತ್ಯೇಕವಾಗಿ ನನ್ನ ಲಿಯೋ ಕ್ಲಬ್ ಮೆಂಬರಲ್ಲಿ ಬೇಡುವುದಿಷ್ಟೇ, ಒಗ್ಗಟ್ಟಿನಲ್ಲಿ ಒಟ್ಟಿಗೆ ಸೇರಿ ನಾವು ಈ ಕಾರ್ಯವನ್ನು ಮಾಡುವ. ಈ ನಮ್ಮ ಲಿಯೋಸ್ಟಿಕ್ ಇಯರ್ 2022-23 ಜಿಲ್ಲಾ ಮಟ್ಟದವರೆಗೂ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಾವು ಸಿದ್ಧರಿದ್ದೇವೆ ಮತ್ತು ನಮ್ಮ ಹೆಸರು ಜಿಲ್ಲೆಯಲ್ಲಿ ಒಂದು ನಕ್ಷತ್ರದ ಹಾಗೆ ಮಿನುಗ್ತಾ ಇರಬೇಕು ಎಂಬುದು ನನ್ನ ಆಸೆ. ಧನ್ಯವಾದಗಳು. ಮಟ್ಟಕ್ಕೆ ಈ ವರ್ಷ ತಲುಪ್ತದೆ ಅಂತ ಖಂಡಿತವಾಗಿ ನಿಮ್ಮ ಮಾತುಗಳಲ್ಲಿ ನಾವು ಇಟ್ಸ್ ಟೈಮ್ ಟು ಆನರ್ ದ ಡಿಗ್ನಿಟರೀಸ್. ಇವತ್ತಿನ ಈ ಪದಪ್ರಧಾನ ಅಧಿಕಾರಿಯಾಗಿರುವಂತಹ ಲಯನ್ ಪ್ರವೀಣ್ ಶೆಟ್ಟಿ MJF, ಹಾಗೆ ಲಿಯೋ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಅದೇ ರೀತಿ ಸಭಾಂಗಣವನ್ನು ಒದಗಿಸಿರುವಂತಹ ಗಟ್ಟಿ ಸಮಾಜ ಭವನದ ಮಾಲೀಕರು, ನೂತನ ಅಧ್ಯಕ್ಷರೇ, ಇನ್ಸ್ಟಾಲಿಂಗ್ ಆಫೀಸರ್ ಆದಂಥ ಪ್ರವೀಣ್ ಶೆಟ್ರೆ, ಪ್ರಥಮ ಉಪರಾಜ್ಯಪಾಲರಾದಂಥ ಮೆಲ್ವಿನ್ ಡಿಸೋಜಾ, ಎರಡನೇ ಉಪರಾಜ್ಯಪಾಲರಾದಂಥ ಭಾರತಿ BM, ಹಾಗೆ ಡಿಸ್ಟಿಕ್ ಲಿಯೋ ಪ್ರೆಸಿಡೆಂಟ್ ಕವನ್ ಕುಬೇವರು, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ನಾಯಕರೇ, ಮುಂದಿರುವಂಥ ಲಯನ್ಸ್ ಬಂಧುಗಳೇ, ಮೊದಲಿಗೆ ಒಮ್ಮೆ ಒಂದು ಟ್ರೈನ್ನಲ್ಲಿ ಮಗು ಮತ್ತು ಅವರ ತಂದೆ ಹೋಗ್ತಾ ಇದ್ರಂತೆ. ಆಗ ರಿಸರ್ವೇಷನ್ ಕಂಪಾರ್ಟ್ಮೆಂಟಲ್ಲಿ 6 ಜನ ಇರ್ತಾರೆ ನೋಡಿ. ಆಗ ಈ ಮಗು ಹೊರಗಡೆ ಗಿಡ, ಬಿಲ್ಡಿಂಗು ಈ ಥರ ಪಾಸ್ ಆಗೋದನ್ನು ನೋಡಿ ಅಪ್ಪನನ್ನು ಕರೆದು ಹೇಳ್ತಾಯಿದ್ರು, ಅಪ್ಪಪ್ಪ ನೋಡಿ ನೋಡಿ ಮರ ಹೋಯ್ತು, ಸ್ವಲ್ಪ ಹೊತ್ತು ದನ ಹೋಯ್ತು, ಸ್ವಲ್ಪ ಹೊತ್ತಾದಮೇಲೆ ಬಿಲ್ಡಿಂಗ್ ಹೋಯ್ತು, ಅಷ್ಟು ಎಕ್ಸೈಟ್ಮೆಂಟಲ್ಲಿ ಮಗು ತಂದೆಗೆ ಹೇಳ್ತಾ ಇರುವಾಗ, ಅದು ಸಹ ಸಣ್ಣ ಮಗು ಅಲ್ಲ, ಈಗ ನಮ್ಮ ಲಿಯೋಗಳು ಹೇಗೆ ಇದ್ದಾರೆ ಆ ಪ್ರಾಯದ ಮಗು. ಹಾಗಿರುವಾಗ ಮುಂದೆ ಕೂತವರೆ 3-4 ಜನರಿಗೆ ಇಷ್ಟು ದೊಡ್ಡ ಮಗು ಇದೆ, ಇವತ್ತು ಸಣ್ಣ ಮಗುವಿನಾಗೆ ದನ ಹೋಯ್ತು, ಮರ ಹೋಯ್ತು, ಬಿಲ್ಡಿಂಗ್ ಹೋಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ತಂದೆ ಅದನ್ನು ಅಷ್ಟೇ ಖುಷಿಯಿಂದ ಹೌದು ಮಗ ಅಂತ ಹೇಳ್ತಾರೆ. ಅವರಿಗೆ ನಾವು ನೋಡ್ತಾ ಇರುವವರಿಗೆ ಆಶ್ಚರ್ಯ ಆಯಿತು, ಇದೇನು ತಂದೆ ಮೋಸ್ಟ್ಲಿ ಮಗುಗೆ ಏನಾದರೂ ಸ್ವಲ್ಪ ಬುದ್ಧಿಮಾಂದ್ಯ ಇರಬೇಕಾ, ಹಾಗೆ ಇವರ ಆಲೋಚನೆ ಆಗ್ತಿತ್ತು. ಆದರೆ ಒಂದು ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗ ಅವ್ರು ಕೇಳಿದರು ತಂದೆ ಹತ್ರ, ನಿಮ್ಮ ಮಗ ಇಷ್ಟು ದೊಡ್ಡದಾಗಿದ್ದಾನೆ, ಅದೆಲ್ಲ ಹೊರಗೆ ನೇಚರ್ ಎಲ್ಲ ನೋಡುವಾಗ ವಿಚಿತ್ರದಾಗೆ ಮಾಡ್ತಾನಲ್ಲ, ಯಾಕೆ ಅಂತ. ಆಗ ತಂದೆ ಹೇಳಿದ್ರಂತೆ, ಅವನು ಇವತ್ತು ಪ್ರಥಮ ಬಾರಿಗೆ ಅದನ್ನು ಹೊರಗಿನ ನೇಚರನ್ನು
ಹೊರಗಿನ ದೃಶ್ಯಗಳನ್ನು ಇವತ್ತು ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಅವನಿಗೆ ಇವತ್ತು ನೇತ್ರದಾನ ಆಗಿ ಪ್ರಥಮವಾಗಿ 17 ವರ್ಷದ ನಂತರ ಅವನಿಗೆ ಕಣ್ಣಿನ ಅವಕಾಶ ಬಂದಿದೆ ಅಂತ. ಹಾಗಾಗಿ ಅದರ ವ್ಯಾಲ್ಯೂ ಯಾರಿಗೆ ಗೊತ್ತಂದ್ರೆ, ದೃಷ್ಟಿಯ ವ್ಯಾಲ್ಯೂ ಯಾರಿಗೆ ಗೊತ್ತಂದರೆ, ಅದು ದೃಷ್ಟಿ ಹೋಗಿ ದೃಷ್ಟಿ ಸಿಕ್ಕವರಿಗೆ ಮಾತ್ರ ಅದರ ಬೆಲೆ ಗೊತ್ತು. ನಾ ಈ ಕಥೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಬರೀ 6 ತಿಂಗಳು ಆಗಿರುವ ಒಂದು ಕ್ಲಬ್ಬು ಒಂದು ನೇತ್ರದಾನದಂತ ನೇತ್ರದಾನ ನಾವು ಮಾಡೋದೆಂತ ಸ್ಕ್ರೀನಿಂಗು, ಕಣ್ಣು ಕೊಡೋದು, ಇದೆಲ್ಲ ನಾರ್ಮಲ್ ಕಾರ್ಯಕ್ರಮ. ಆದರೆ ಕಾರ್ನಿಯಾ ಡೊನೇಷನ್ ಅಂತ ಒಂದು ಕಾರ್ಯಕ್ರಮವನ್ನು ಹೊಸ ಕ್ಲಬ್ 6 ತಿಂಗಳಿನ ಒಳಗೆ ಮಾಡಿ ಅದರ ಮೂಲಕ ಒಂದು 8 ಜನರಿಗೆ ನೇತ್ರದಾನ ಆಗಿದೆ ಅಂದರೆ ಅದಕ್ಕಿಂತ ಸಾರ್ಥಕ ಸೇವೆ ಬೇರೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕಾಗಿ ಅವರು ಹಾಗೆ ಹೇಳಿದ ಹಾಗೆ ಲಯನ್ಸ್ ಕ್ಲಬ್ ಯಾಕೆ ಬೇಕಂತ ಹೇಳಿದರೆ, ಇಂಥ ಸೇವಾ ಕಾರ್ಯಕ್ರಮಗಳು ಮಾಡಲಿಕ್ಕೆ ಲಯನ್ಸ್ ಕ್ಲಬ್ ಬೇಕು. ಅಂಥ ಕೆಲಸವನ್ನು ಕಳೆದ 6-7 ತಿಂಗಳಲ್ಲಿ ನೂತನ ಕ್ಲಬ್ ಆದಂಥ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಮಾಡಿದೆ. ಹೆಮ್ಮೆ ಅನ್ನಿಸ್ತದೆ. ನಾವು ಆವಾಗ ಇನ್ಸ್ಟಾಲ್ ಮಾಡಿದಂಥ ಕ್ಲಬ್ಬು ನಮಗೆ ಅಂದರೆ, ಈಗ ಮಗು ಹುಟ್ಟಿದಾಗ ನೋಡಿ, ಆ್ಯಸ್ ಎ ಡಿಸ್ಟ್ರಿಕ್ಟ್ ಗವರ್ನರ್ ನನ್ನ 12 ಕ್ಲಬ್ಬಿನ ಬಗ್ಗೆ ಸಹ ನನಗೆ ಕಾಳಜಿ ಇದೆ. ಯಾಕೆಂದರೆ ಅದು ನಾವು ಹುಟ್ಟು ಹಾಕಿದಂಥ ಮಗು. ಹಾಗಾಗಿ ಈ ಕಾರ್ಯಕ್ರಮ ಬಹುಶಃ ನಾನು ಈ ವರ್ಷದಲ್ಲಿ ಕಳೆದ 2 ತಿಂಗಳಲ್ಲಿ ಇಷ್ಟು ಸುದೀರ್ಘವಾಗಿ ಒಂದು ಕಾರ್ಯಕ್ರಮದಲ್ಲಿ ಕೂತದ್ದು ಇದು ಮೊದಲಿಗೆ. ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಕ್ಲಬ್ಬು. ಅಂದರೆ ಅದರ ಅರ್ಥ ಉಳಿದ 109 ಕ್ಲಬ್ ನಮ್ಮದು ಅಲ್ಲ ಅಂತಲ್ಲ, ಆದರೆ ಇದು ನಾವು ಹುಟ್ಟಾಕಿದ ಕ್ಲಬ್. ನಮ್ಮ ಉಪಸ್ಥಿತಿಯಿಂದ ಅವ್ರಿಗೇನಾದರೂ ಸ್ವಲ್ಪ ಪ್ರೇರಣೆ ಆಗ್ತದೆ ಅಂದರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಈ ಕ್ಲಬ್ಬಿನ ಹುಟ್ಟಿಗೆ ಕಾರಣೀಕರ್ತರಾದಂಥ ಪ್ರಶಾಂತ್ ಡಿಸೋಜ ಅವರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಹುಟ್ಟು ಹಾಕೋದು ಸುಲಭ, ಆದರೆ ಅವರ ಹಿಂದೆ ನಿಂತು ಬೆಳೆಸುವುದು ಕಷ್ಟ. ಆ ಕೆಲಸವನ್ನು ಪ್ರಶಾಂತ್ ಡಿಸೋಜ ಮತ್ತು ನಮ್ಮ ಇನ್ಸ್ಟಾಲಿಂಗ್ ಆಫೀಸರ್ ಅಂತ ಪ್ರವೀಣ್ ಶೆಟ್ಟಿಯವರು ಮಾಡಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾವು ಒಳ್ಳೆ ಕೆಲಸ ಮಾಡಿದಾಗ, ಈಗ ನಾವು ಹುದ್ದೆಯಲ್ಲಿದ್ದಾಗ ಆ ಹುದ್ದೆಗೆ ಸಾರ್ಥಕತೆ ಬರುವುದು ಯಾವಾಗ ಅಂತ ಹೇಳಿದರೆ, ನಾವು ಹುದ್ದೆ ಬಿಟ್ಟಾದ ಮೇಲೆ ಸಹ 4 ಜನ ನಾವು ಮಾಡಿದ ಕೆಲಸ. ಹಾಗಾಗಿ ಪ್ರವೀಣ್ ಶೆಟ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಎಷ್ಟು ಅವಾರ್ಡ್ ಬಂದಿದೆ ಅಥವಾ ನಾವೆಷ್ಟು ಅವಾರ್ಡ್ ಕೊಟ್ಟಿದ್ದೇವೆ ಅದು ಇಮ್ಮೆಟೀರಿಯಲ್. ಜನ ನೀವು ಮಾಡ್ತಾ ಇದ್ದ ಕೆಲಸವನ್ನು ಈಗಲೂ ಸ್ಮರಿಸ್ತಾರೆ ಅಂತಾರೆ, ಅಂದರೆ ನಾವು ಮಾಡಿದ ಸೇವೆ ಸಾರ್ಥಕ ಆಗಿದೆ ಅಂತೇಳಿ ಅರ್ಥ. ಅಂಥ ಸೇವೆಗಳು ಮಾದರಿ ಆಗಬೇಕನ್ನೋದು ನಾನು ಎಲ್ಲ ಜಿಲ್ಲೆಯ ನಾಯಕರುಗಳಲ್ಲಿ ವಿನಂತಿ. ಹಾಗೆ ಪ್ರವೀಣ್ ಶೆಟ್ಟಿಯವರಿಗೆ ಮತ್ತು ಪ್ರಶಾಂತ್ ಡಿಸೋಜ್ ಅವರಿಗೆ ನನ್ನ ಅಭಿನಂದನೆಗಳು. ಕಳೆದ ವರ್ಷದ ಅಧ್ಯಕ್ಷರಾಗಿ ಅರುಣ್ ಮೊಂತೇರವರು ಯಶಸ್ವಿ ಅಧ್ಯಕ್ಷರಾಗಿದ್ದಾರೆ. ನಾವು ಹೇಳಿದೆ ಆಗ, ಪ್ರಶಾಂತರೇ ಹೇಳಿದರು, ನಾನಂದರೆ ಹುಟ್ಟು ಹಾಕಿದಾಗ ತುಂಬ ಸ್ಪೀಡಲ್ಲಿ ಓಡ್ತಾ ಇದ್ದರೆ ನಮಗೆ ಹೆದರಿಕೆ ಆಗ್ತದೆ. ಎಲ್ಲಿ ಅಂದರೆ ತುಂಬ ಸ್ಪೀಡ್ ಹೋದಾಗ ಕೆಲವೊಮ್ಮೆ ಬಿಡೋದು ಚಾನ್ಸಸ್ ಜಾಸ್ತಿ. ಹಾಗಾಗಿ ನಾನು ಪ್ರಶಾಂತ್ ಹತ್ರ ಹಲವು ಬಾರಿ ಸ್ವಲ್ಪ ಒಂಚೂರು ಮಾತಾಕಲ್ನ ಪಿರೋಡು ಇಪ್ಪಲೆ ಗಡಿಬಿಡಿ ಇಜ್ಜಿ ಅಂತೇಳಿ. ಆದರೆ ಎಂಡ್ ಆಫ್ ದ 7-8 ಮಂತ್ಸಿನ ನಂತರ ನೋಡುವಾಗ ನಾನು ಜಿಲ್ಲೆಯ ಮಾಜಿ ರಾಜ್ಯಪಾಲನಾಗಿ ಈ ಹೊಸ ಕ್ಲಬ್ಬಿನ ಬಗ್ಗೆ ಅತ್ಯಂತ ಸಂತಸವಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಅರುಣ್ ಮಂತ್ಯವರು, ಜೆಸಿಂತಾ ಮೆಂಡೋನ್ಸ, ಹಾಗೆ ಟ್ರೆಜರರ್ ರೋಹನ್, ನನಗೆ ಈಗೀಗ ಕಣ್ಣು ಕಾಣಲಿಕ್ಕೆ ಸ್ವಲ್ಪ ಮುಂಚೆ ಹೀಗೆ ನೋಡಿದರೆ ಕಾಣ್ತಾ ಇತ್ತು, ಈಗ ಸ್ವಲ್ಪ 6-7 ತಿಂಗಳಲ್ಲಿ ಈಗ ಅಕ್ಷರಗಳು ಕಾಣೋದಿಲ್ಲ. ಹಾಗಾಗಿ ಕನ್ನಡಕ ಬೇಕಂತ ಅನ್ನಿಸ್ತದೆ. ರೋಹನ್ ಫೆರಾರೋ ಈ ಬಂಧುಗಳಿಗೆ ಅವರ ಉತ್ತಮ ಕೆಲಸಕ್ಕಾಗಿ ಅಭಿನಂದನೆಗಳು. ಹಾಗೆ ನೂತನ ಸಂಸ್ಥೆಯನ್ನು, ಲಿಯೋ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಲಯನ್ಸ್ ಕ್ಲಬ್ ಪೆರ್ಮನ್ನೂರವರು. ನೂತನ ಅಧ್ಯಕ್ಷರು ಮಾತಾಡುವಾಗ ಅವರು ಹೇಳಿದರು, ಲಯನ್ಸಿನವರು ಅವರವರನ್ನು ಗುರುತಿಸ್ತಾರೆ ಅಂತೇಳಿ. ಹಾಗಾಗಿ ನಾವು ಲಿಯೋ ಅವರನ್ನು ಇಂಥ ಅಧ್ಯಕ್ಷರು ಸಹ ಬೇಕು. ಅದನ್ನು ಬೋಲ್ಡಾಗಿ ಹೇಳುವಂಥ ಧೈರ್ಯದ ಅಧ್ಯಕ್ಷರು ರೇಚಲ್ ಅವರ ಮೂಲಕ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿಗೆ ಬಂದಿದೆ. ನಮ್ಮ ಜಿಲ್ಲಾ ಕವನ್ ಅವರು ಒಂದು ಮಾತು ಹೇಳಿದರು, ನಾವು ಲಾಲ್ಬಾಗಿನಲ್ಲಿ ಕ್ಯಾಶ್ ವಿ ನೀಡ್ ಟ್ರ್ಯಾಶ್ ಏನೋ ಇರಲಿ, ನಮಗೆ ಲಿಯೋಗಳದ ವರ್ಡಿಂಗ್ ಎಲ್ಲ ನಮಗೆ ಬರುವುದಿಲ್ಲ. ಆದರೆ ಅದರ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ದು ಅರ್ಥ ಆಯಿತು. ನಾನು ಅವತ್ರ ನಂತರ ಸಂಜೆ ಕವನ್ ಹತ್ರ ಹೇಳಿದೆ, ಇದನ್ನು ನೀವು ಮಾಡೋದು ಮಾತ್ರ ಸಾಕಾಗಲಿಕ್ಕಿಲ್ಲ, ಇದನ್ನು ಪ್ರತಿ ಲಿಯೋ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಏನು 30-30ಕ್ಕಿಂತಲೂ ಜಾಸ್ತಿ ಲಿಯೋ ಸಂಸ್ಥೆಗಳಿದೆ, ಅವರು ಪ್ರತಿಯೊಬ್ಬರು ಅವರವರ ಪ್ಲೇಸಿನಲ್ಲಿ ಅದನ್ನು ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ. ಹಾಗಾಗಿ ರೇಚಲ್ ಈ ಕ್ಲಬ್ಬಿನ ಅಧ್ಯಕ್ಷರು, ನಾನು ನಿನ್ನೆ ನಮ್ಮ ಕ್ಲಬ್ಬಿನ ಒಂದು ಆಟಿಯಲ್ಲಿ ಒಂದು ಕೂಟ ಅಂತ ಹೇಳಿತ್ತು, ಅದರಲ್ಲಿ ಒಂದು ಗೆಸ್ಟ್ ಬಂದಿದ್ದರು. ಅವರು ಹೋಗುವಾಗ ಒಂದು ಮಾತು ಹೇಳಿದರು, ನಮ್ಮ ಪರಿಸರ ಎಷ್ಟು ಕುಲಸಿತವಾಗಿದೆ ಅಂತ ಹೇಳಿದರೆ, ನೀವು ಮಂಗಳೂರಿಗೆ ನೀರು ಬರುವುದು ಬಂಟ್ವಾಳದಿಂದ, ಆ ಬಂಟ್ವಾಳದ ಡ್ಯಾಮಿನ ಸ್ವಲ್ಪ ಹಿಂದೆ ಒಂದು ದೊಡ್ಡ ಕೆಸದ ರಾಶಿ ಇದೆ.
ಆ ಕಸದ ರಾಶಿಯಲ್ಲಿ ಅವ್ರು ಹೇಳ್ತಾ ಇದ್ದದ್ದು ಅದು ಆಗ ನಮಗೆ ಆ ಕಸದ ರಾಶಿಯಲ್ಲಿ ಸತ್ತ ನಾಯಿ ಇದೆ, ಸತ್ತ ಬೆಕ್ಕಿದೆ, ಎಲ್ಲ ಇದೆ, ಏನು ಮನೆ ವೇಸ್ಟ್ ಸಹ ಇದೆ. ಆ ನೀರು ಈ ಮಳೆ ಬಂದಾಗ ತೊಳ್ಕೊಂಡು ಹೋಗುವುದು ಎಲ್ಲಿಗೆ? ತುಂಬೆ ಡ್ಯಾಮಿಗೆ. ಅದು ಮತ್ತೆ ಫಿಲ್ಟರ್ ಆಗಿ ಮಂಗಳೂರು ನಗರಕ್ಕೆ ಬರ್ತದೆ ಕ್ಲೀನಾಗಿ, ಅದನ್ನು ನಾವು ಕುಡಿಯುವುದು. ಅಂಥದ್ದೇ ಪರಿಸ್ಥಿತಿ ಉಳ್ಳಾಲದಲ್ಲೂ ಇದೆ, ತೊಕ್ಕೊಟ್ಟಿನಲ್ಲೂ ಇದೆ, ಪ್ರತಿಯೊಂದು ಕಡೆಯಲ್ಲಿದೆ. ಹಾಗಾಗಿ ಪರಿಸರದ ಕಾಳಜಿಯನ್ನು ಜನರಿಗೆ ಅರ್ಥ ಮಾಡಿಸಬೇಕಾದ್ರೆ ಖರ್ಚಿಲ್ಲದೆ ಮಾಡುವಂಥ ಸೇವಾ ಕಾರ್ಯಕ್ರಮ ನೀವು ಮಾಡಿ. ಆದರೆ ಇಂಪ್ಲಿಮೆಂಟೇಷನ್ ಹೇಗಾಗಬೇಕಂದ್ರೆ ಪ್ರತಿ ಲಯನ್ಸ್ ಕ್ಲಬ್ ಮತ್ತು ಪ್ರತಿ ಲಿಯೋ ಕ್ಲಬ್ಗಳು ಇದು ಖರ್ಚಿಲ್ಲದೆ ಮಾಡುವಂಥದ್ದು. ಒಂದು ಸಮಯ ಕೊಟ್ಟು ಆ ಸಮಯದ ತೊಕ್ಕೊಟ್ಟಿನ ಜಂಕ್ಷನಲ್ಲಿ ನಿಂತು ಅವರು ಹೇಳಿದಾಗೆ ಪ್ಲೇ ಕಾರ್ಡ್ ಹಿಡಿದ್ರೆ ಸಾಕು. ಜನರಿಗೆ ಅಟ್ಲೀಸ್ಟ್ 100 ಜನರು ಅದನ್ನು ನೋಡಿದರೆ 10 ಜನರಿಗೆ ತಲೆಯಲ್ಲಿ ಹೋದರೂ ಸಹ ನಮ್ಮ ಸೇವೆ ನಾವು ಮಾಡ್ತಿರೋ ಕಾನ್ಸೆಪ್ಟ್ ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ಹಣದ ಬಗ್ಗೆ ಚಿಂತೆ ಮಾಡಬೇಡಿ. ಲಿಯೋ ಸೆಕ್ರೆಟರಿ ಅವರೇ ಜಾಸ್ತಿ ಏನು ಟೆನ್ಷನ್ ತಗೊಳ್ಬೇಡಿ, ಇದು ಸುಲಭ. ಹಾಗಾಗಿ ಎಲ್ಲರನ್ನ ಸೇರಿಸಿಕೊಂಡು ಈ ಕ್ಲಬ್ಬನ್ನು ಮುನ್ನಡೆಸುವುದು ನಿಮ್ಮ ಜವಾಬ್ದಾರಿ. ಅವ್ರು ಹೇಳಿದಾಗೆ ಓತು ನಾವು ಎಲ್ಲರೂ ತಗೊಳ್ತೇವೆ, ಆದರೆ ಓತನ್ನು ಇಂಪ್ಲಿಮೆಂಟ್ ಮಾಡುವವರು ಯಾರು ಅಂತ ಹೇಳಿದರೆ ವೆನ್ ವಿ ಕಮ್ ಟುಗೆದರ್ ಅಂಡರ್ ಒನ್ ಬ್ಯಾನರ್ ದಟ್ ಈಸ್ ಕಾಲ್ಡ್ ಲಿಯೋ, ದಟ್ ಈಸ್ ಅಪಾರ್ಚುನಿಟಿ ಟು ಸರ್ವ್ ದ ಪೀಪಲ್. ಅಲ್ಲಿ ಹಣ ಮುಖ್ಯ ಅಲ್ಲ, ಯುವರ್ ಟೈಮ್ ಆ್ಯಂಡ್ ದ ಎನರ್ಜಿ ಅದನ್ನು ಕೊಡುವಂತೆ ಆದರೆ ವಾಟ್ ಪೆರ್ಮನ್ನೂರು ಥಿಂಕಿಂಗ್ ಆಫ್ ಬೈ ಲಿಯೋ ಕ್ಲಬ್ ಇನಾಗ್ರೇಷನ್ ದಟ್ ವಿಲ್ ಬಿ ಫುಲ್ಫಿಲ್ಡ್ ಅಂತ ಭಾವಿಸ್ತೇನೆ. ಹಾಗೆ ನಿಮಗೂ ಸಹ ಅಭಿನಂದನೆಗಳು, ನಮ್ಮ ಇನ್ಸ್ಟಾಲಿಂಗ್ ಆಫೀಸರ್ಗೆ ಸಹ ಅಭಿನಂದನೆಗಳು. ಅತ್ಯುತ್ತಮವಾಗಿ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಮಾಡಿದ್ದಾರೆ. ಸುಮಾರು 2.5 ಗಂಟೆ ಕಾರ್ಯಕ್ರಮ, ನಾನು ಬರುವಾಗ 7 ಗಂಟೆ ಆಗಿತ್ತು. ಹಾಗೆ 2.5 ಗಂಟೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೊಸ ಕ್ಲಬ್ಬಿನೊಂದಿಗೆ ಇದ್ದು ಅವರನ್ನು ಹಾರೈಸಿದ್ದೀರಿ. ಅದಕ್ಕೆ ನಿಮ್ಗೆಲ್ರಿಗೂ ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಮ್. ಇವತ್ತಿನ ಈ ಪೆಮ್ಮನೂರು ಈ ಒಂದು ಹೊಸ ಕ್ಲಬ್ಬಿನ 1 ವರ್ಷದ ಕೂಸು ಅಂತ ಹೇಳ್ತಾರೆ. ಇವತ್ತು ಮೊಟ್ಟ ಮೊದಲಿಗೆ ನಮ್ಮ ಅಧ್ಯಕ್ಷರಾದ ಅರುಣ್ ಮಂತೆರ್ ಅವರೇ ಹಾಗೂ ಫಸ್ಟ್ VDG ಮೆಲ್ವಿನ್ ಡಿಸೋಜ ಅವರೇ ಹಾಗೂ ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ಆದಂಥ ಪ್ರವೀಣ್ ಶೆಟ್ಟಿ ಅವರೇ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕವನ್ ಕುಬೇಯೂರ್ ಅವರೇ ಹಾಗೂ ನಮ್ಮ ನ್ಯೂಲಿ ಎಲೆಕ್ಟೆಡ್ ಆದಂಥ PAST ಲಿಯೋ ನಿಶಾ ಅವರೇ, ಅವರ ಟೀಮ್, ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರು, ಹಾಗೆ MCC ಚೇರ್ಪರ್ಸನ್ ಆದಂಥ ವಸಂತ್ ಶೆಟ್ಟಿ ಅವರೇ, PDG ರೊನಾಲ್ಡ್ ಗೋಮ್ಸ್ ಅವರೇ, ವೇದಿಕೆಯಲ್ಲಿಯೂ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ, ವಿವಿಧ ಕ್ಲಬ್ಬಿನ ಅಧ್ಯಕ್ಷರೇ ಹಾಗೂ ಲಿಯೋ ಕ್ಲಬ್ಬಿನ ಎಲ್ಲ ಸದಸ್ಯರೇ, ಇವತ್ತು ಭಾಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂತೇಳಿದರೆ 1 ವರ್ಷ ಲಾಸ್ಟ್ ಜುಲೈಯಲ್ಲಿ ಸ್ಟಾರ್ಟ್ ಆದ ಈ ಒಂದು ಕ್ಲಬ್ಬು ಆಗಸ್ಟಲ್ಲಿ ಸ್ಟಾರ್ಟ್ ಆದ ಒಂದು ಕ್ಲಬ್ಬು 1 ತಿಂಗಳಿದೆ ಅಷ್ಟೇ. ಆಗಸ್ಟಿಗೆ 1 ವರ್ಷ. 1 ವರ್ಷ ಹೇಗೆ ಕಳೆದಿದ್ದಾರೆ ಅಂತೇಳಿದರೆ ಅವರ ಉತ್ತಮ ಬೆಳವಣಿಗೆಯ ಮೂಲಕ ಸದಸ್ಯತ್ವವನ್ನು ಸರಿ ಮಾಡಿಕೊಂಡಿದ್ದಾರೆ. ಈಗ 33 ಸದಸ್ಯರು ಈ ಕ್ಲಬ್ಬಿನಲ್ಲಿ ಇದ್ದಾರೆ. ಅದು ಅಲ್ಲದೆ ಉತ್ತಮ ಕಾರ್ಯಕ್ರಮಗಳನ್ನು ಸಹ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಕ್ಲಬ್ಬಿಗೆ. ಕ್ಲಬ್ಬಿನ ಬೆಳವಣಿಗೆ ಬೆಳೆಸ್ಕೊಂಡು ಕಾರ್ಯಕ್ರಮವನ್ನು ಮಾಡಿಕೊಂಡು ಅತ್ಯುನ್ನತವಾಗಿ ಒಳ್ಳೆಯ ಪ್ರಶಸ್ತಿಯನ್ನು ಸಹ ಗಳಿಸ್ಕೊಂಡಿದ್ದಾರೆ ಲಾಸ್ಟ್ ಇಯರು ನಮ್ಮ ಅರುಣ್ ಮಂತೆರ್ ಅವರು. ಈ ವರ್ಷ ಸಹ 2ನೇ ಬಾರಿಗೆ ಅಧ್ಯಕ್ಷರಾಗಿ ಭಾಳಷ್ಟು ಕಾರ್ಯಕ್ರಮವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ತಿಳಿದಿರ್ಬೋದು, ಸುಮಾರು 10,000 ರೂಪಾಯಿಯನ್ನು ಕೊಡುವುದರ ಮೂಲಕ ಹಾಗೂ 8,000 ರೂಪಾಯಿಯನ್ನು ಕೊಡುವ ಮೂಲಕ ಹಾಗೂ 5,000 ರೂಪಾಯಿಯನ್ನು ಕೊಡುವ ಮೂಲಕ ಹಾಗೂ ಸುಮಾರು 2 ಲಕ್ಷ ರೂಪಾಯಿಯ ನಿಲ್ದಾಣವನ್ನು ಕಟ್ಟಿಸುವುದು, ಇವಾಗ ಬಸ್ ಸ್ಟ್ಯಾಂಡನ್ನು ಕಟ್ಟಿಸುವಂಥ ಪ್ರಯತ್ನಗಳನ್ನು ಸಹ ಈ ವರ್ಷ ಮಾಡ್ತಾ ಇದ್ದಾರೆ. ಹಾಗೆ 2 ಗೌರವ ಪ್ರಶಸ್ತಿಯನ್ನು ಇವತ್ತು ಕೊಡುವ ಮೂಲಕ, ಗೌರವಿಸುವ ಮೂಲಕ ಜಸಿಂತಾ ಅವರಿಗೂ ಹಾಗೂ ಪ್ರಶಾಂತ್ ಡಿಸೋಜ ಅವರನ್ನು ಗೌರವಿಸುವ ಮೂಲಕ ಇವತ್ತು ಒಂದು ಹೊಲಿಗೆ ಮಿಷಿನನ್ನು ಸಹ ಕೊಡುವುದರ ಮೂಲಕ ಹಲವಾರು ಈ ಥರದ ಒಂದು MJF ಅನ್ನು ಸಹ ಕೊಟ್ಟಿದ್ದಾರೆ. ಇವತ್ತು ಇದು ಬಹಳ ಉತ್ತಮವಾದ ಕೆಲಸವನ್ನು ಇವತ್ತು ಪೆಮ್ಮನೂರು ಲಯನ್ಸ್ ಕ್ಲಬ್ ಅವರು ಇವತ್ತು ಮಾಡಿದ್ದಾರೆ. ಏಕೆಂದರೆ ಮೆಂಬರ್ಶಿಪ್ಪದು ಬಲ ಇದ್ದರೆ ನಾವು ಯಾವ ಕೆಲಸವನ್ನು ಸಹ ಮಾಡ್ಬೋದು. ಈಗ ನೋಡಿ, ಇಷ್ಟೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂದರೆ ಅವರು ಪೆಮ್ಮನೂರಿನವರ ಸದಸ್ಯರೇ ಇದಕ್ಕೆ ಎಲ್ಲ ಸಹಭಾಗಿತ್ವದಿಂದ ಒಟ್ಟಿಗೆ ಸೇರಿ ಇದನ್ನು ಮಾಡುವಂಥ ಕೆಲಸ.
ಇಂಥ ನಿಟ್ಟಿನಲ್ಲಿ ಈ ಕ್ಲಬ್ಬು ಮತ್ತೊಮ್ಮೆ ಮುಂದೆ ಬರುವಂತಾಗಲಿ, ಇನ್ನೂ ಒಳ್ಳೆಯ ಕಾರ್ಯಕ್ರಮ ಎತ್ತರಕ್ಕೆ ಏರುವಂತೆ ಕ್ಲಬ್ಬಿನಲ್ಲಿ ಹಾಗೂ ಡಿಸ್ಟಿಕ್ನಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುವಂತಾಗಲಿ ಅಂತ ಹೇಳುತ್ತಾ, ನಾನು ಅರುಣ್ ಮಂತೇರು, ಜಸಿಂತೋ ಹಾಗೂ ರೋಹನ್ ಇವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಇವತ್ತು ನಮ್ಮ ಇನ್ಸ್ಟಾಲಿಂಗ್ ಆಫೀಸರ್ ಪ್ರವೀಣ್ ಶೆಟ್ಟಿ ಅವರು ಬಹಳಷ್ಟು ಉತ್ತಮವಾದ ಪದಗ್ರಹಣದೊಂದಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ಉತ್ತಮ ಮಾರ್ಗದರ್ಶನವನ್ನು ಇವತ್ತು ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಸಹ ಅದೇ ಥರ ನಿಮ್ಮ ಪದಾಧಿಕಾರಿಗಳಿಗೆ ಕೊಟ್ಟಿರುವಂಥ ಏನೇನು ಕೊಟ್ಟಿದೆ ಪೋರ್ಟ್ಫೋಲಿಯೋ ಅದನ್ನು ನೀವು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬನ್ನಿ ಅಂತ ಹೇಳುತ್ತಾ, ಈ ಒಂದು ಪದಗ್ರಹಣ ಮಾಡಿದ ಇವತ್ತಿನ ಪ್ರವೀಣ್ ಶೆಟ್ಟಿ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದಲ್ಲದೆ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕವನ್ ಕುಬೇಯವರು ಸುಮಾರು 13 ವರ್ಷದವರೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಲಿಯೋ ಕ್ಲಬ್ಬದು ಅವರು ಸೇರುವಾಗ ಖಾಲಿ 250 ಲಿಯೋ ಮೆಂಬರ್ಸ್ ಇದ್ದರು. ಈಗ 1250 ಮೆಂಬರ್ಗಿಂತಲೂ ಹೆಚ್ಚು ಈಗ ಮಾಡಿಕೊಂಡಿದ್ದಾರೆ. ಇಂಥ ಒಂದು ಲಿಯೋ ಕ್ಲಬ್ಬಿನ ಬೆಳವಣಿಗೆ, ಅದಕ್ಕೆ ಪ್ರೇರಣೆ ಕೊಟ್ಟು ಅದರ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡು ಅದಕ್ಕೆ ಅನುಭವದ ಆದ್ಯತೆಗಳನ್ನು ಕೊಟ್ಟು ಪೂರ್ಣ ಅವಕಾಶದೊಂದಿಗೆ ಅವರು ಇಂಥ ಒಂದು ಕೆಲಸವನ್ನು ಮಾಡುತ್ತಾರೆ ಅಂದರೆ ಇಂಥ ಲೀಡರ್ಶಿಪ್ಪು ನಿಜವಾಗಿಯೂ ಎತ್ತರಕ್ಕೆ ಬೆಳೆಯಲಿ ಮತ್ತು ಎಲ್ಲ ಕ್ಲಬ್ಬುಗಳು ಲಿಯೋ ಕ್ಲಬ್ಬು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಇವತ್ತಿನ ಪೆಮ್ಮನೂರು ಲಿಯೋ ಕ್ಲಬ್ಬಿನ ಎಲ್ಲ ಲಿಯೋ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಲಿಯೋ ಕುಬೇಯವರವರು ಇನ್ನೂ ಸಹ ಒಳ್ಳೆಯ ಕೆಲಸವನ್ನು ಮುಂದಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ನಿಜವಾದ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆ ನಿಮಗೆ ಇರಲಿ ಅಂತ ಹೇಳುತ್ತಾ ನಿಮಗೂ ಧನ್ಯವಾದಗಳು. ಇನ್ನು ನಮ್ಮ MCC ವಸಂತ್ ಶೆಟ್ಟಿಯವರು ಭಾಳಷ್ಟು ಉತ್ತಮವಾಗಿ ಲಾಸ್ಟ್ ಇಯರು ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಪದವಿಯನ್ನು ಪಡ್ಕೊಂಡು ಮುಂದೆ ಮಲ್ಟಿಪಲ್ ಚೇರ್ಮನ್ ಆಗಿ ಈಗ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅವರ ಈ ವರ್ಷದ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿ ಅಂತ ಹಾರೈಸುತ್ತಾ ನಿಮಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ವರ್ಷ ಈಗ ತಾನೇ ಆದಂಥ ಒಂದು ಲಿಯೋ ಕ್ಲಬ್ಬಿನ PhDಗಳು ನಿಶಾ ಇರ್ಬೋದು, ಡ್ಯಾಲ್ಸ್ಟನ್, ಓಕೆ, 3 ಕ್ಲಬ್ಬಿನ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಅವರ ಎಲ್ಲ ಸದಸ್ಯರು, ನೀವು ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಲಿಯೋ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಲೀಡರ್ಶಿಪ್ಪು, ಎಕ್ಸ್ಪೀರಿಯನ್ಸ್ ಮತ್ತು ಅದೊಂದು ಅಪರ್ಚುನಿಟಿ, ಅವು 3 ಉಪಯೋಗಿಸ್ಕೊಂಡು ಉತ್ತಮ ಬೆಳವಣಿಗೆಯಲ್ಲಿ ಇನ್ನೂ ಮುಂದೆ ಎಲ್ಲ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತ ಮತ್ತೊಮ್ಮೆ ಪೆಮ್ಮನೂರಿನ ಎಲ್ಲ ಲಿಯೋ ಮೆಂಬರ್ಸ್ಗಳಿಗೆ ನಾನು ಅಭಿನಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲೈನಿಸಮ್. ಪೆರ್ಮನ್ನೂರು ಇದರ ಅಧ್ಯಕ್ಷರಾದಂಥ ಅರುಣ್ ಮೊಂತೆರೂರವರೇ, ಇನ್ಸ್ಟಾಲಿಂಗ್ ಆಫೀಸರ್ ಪ್ರವೀಣ್ ಶೆಟ್ಟಿಯವರೇ, ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ and all the dignitaries on the dais, multiple council chairperson Vasant Shetty, and all my dear friends and Leos. ನನ್ನ ಸಮುದಾಯದಲ್ಲಿ ಮದುವೆ ಮೊದಲ ದಿವಸ ರೋಸ್ ಅಂತ ಇರ್ತದೆ. ಇವತ್ತಿಲ್ಲಿ ಹಾಲಿಗೆ ಬರಬೇಕಾದ್ರೆ ಆ ಬ್ರಾಸ್ ಬ್ಯಾಂಡ್ ಕೇಳಿ ಅದೇ ಒಂದು ಅನುಭವ ಆಯಿತು ನನಗೆ. ಅಂಥ ಒಂದು ಒಳ್ಳೆಯ ಒಂದು ಬ್ರಾಸ್ ಬ್ಯಾಂಡ್, ಅಷ್ಟು ಒಂದು ವಿಶೇಷ ಒಂದು ವಾತಾವರಣ ಇಲ್ಲಿ. ಇದಕ್ಕೆ ಎಲ್ಲದಕ್ಕೆ ಮೂಲ ಕಾರಣ ದ ಲೈವ್ ವೈರ್ ಅಂತ ಹೇಳ್ತಾರೆ, ಪ್ರಶಾಂತ್ ಡಿಸೋಜರವರು. ಅವರು ಕಳೆದ ವರ್ಷದಿಂದ ನಾವು ನೋಡ್ತಾ ಇದ್ದೇನೆ, ಕಳೆದ ವರ್ಷ ಕೂಡ ಇನಾಗ್ರೇಷನ್ಗೆ ಬಂದಿದ್ದೆವು ನಾವು. ಆದರೆ ಅದೇ ದಿವಸ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯಲ್ಲಿ ಅವರದ್ದು ಇನ್ಸ್ಟಾಲೇಷನ್ ಇತ್ತು. ಆ ದಿವಸ ನಾವು ಆ ಪದಗ್ರಹಣ ಮಾಡುವ ಸ್ವಲ್ಪ ಮೊದಲು ಮಂಗಳ ಗಂಗೋತ್ರಿಗೆ ಹೋದ್ದರಿಂದ ಅದು ತಪ್ಪಿತು. ಇವತ್ತು ಅದು ಪೂರ್ಣಗೊಂಡಿತ್ತು. ಪ್ರಶಾಂತ್ ಡಿಸೋಜಾ, you have joined this club
and you have done a good job by joining this club and taking it forward. ನೀವು ಮಾಡುವ ಎಲ್ಲ ಈ ಅತ್ಯುತ್ತಮ ಕಾರ್ಯಕ್ರಮಗಳಿಗೆ ಪ್ರತ್ಯೇಕವಾಗಿ ಇವತ್ತು ಒಂದು ಲಿಯೋ ಕ್ಲಬ್ ಕೂಡ ನಮಗೆ ನೀವು ಕೊಟ್ಟಿದ್ದೀರಾ. ನಿಮಗೆ ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಅದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ರಿಜಿಸ್ಟರ್ ಆಗಿ ಬರುವ ವಾರ ಇದೇ ದಿವಸ 17 ತಾರೀಕಿಗೆ 1 ವರ್ಷ ಆಗ್ತದೆ. ಈ 1 ವರ್ಷದ ಅವಧಿಯಲ್ಲಿ 1 ವರ್ಷಕ್ಕಿಂತ ಮೊದಲಿನ ಅವಧಿಯಲ್ಲಿ ಈಗ ಈ ಕ್ಲಬ್ಬಿನವರು ಮಾಡಿದ ಕಾರ್ಯಕ್ರಮವನ್ನು ನೋಡಿದರೆ ಪ್ರತ್ಯೇಕವಾಗಿ ಕಾರ್ನಿಯಾ ಡೊನೇಷನ್ ಹಲವಾರು ಕಾರ್ಯಕ್ರಮಗಳು ಅವರು ಮಾಡಿದ ಕಾರ್ಯಕ್ರಮಗಳು ಇಟ್ ಈಸ್ ಆಸಮ್. ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ಮಾತ್ರವಲ್ಲ, ಈ ಕ್ಲಬ್ಬಿನ ಸೆಕ್ರೆಟರಿ ಜಸಿಂತಾ ಮೆಂಡೋನ್ಸಾ ಅವರಿಗೆ ಡಿಸ್ಟ್ರಿಕ್ಟ್ನಲ್ಲಿ ಕೂಡ ಅತ್ಯುತ್ತಮ ಕಾರ್ಯದರ್ಶಿ ಅಂತ ಕೂಡ ಒಂದು ಪ್ರಶಸ್ತಿ ಸಿಕ್ಕಿದೆ. ಈ ಕ್ಲಬ್ಬಿನ ಈಗ ಅವರು ಪುನಃ ಅದನ್ನು ಆ ಪೊಸಿಷನನ್ನು ತೆಗೊಂಡಿದ್ದಾರೆ. ಅರುಣ್ ಮೊಂತೇರೋ, ಜಸಿಂತಾ ಮೆಂಡೋನ್ಸಾ ಮತ್ತು ರೋಹನ್ ಫೆರಾವ್, ನಿಮಗೆ ಮೂವರಿಗೂ ಮತ್ತು ಇಡೀ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಿಯೋ ಕ್ಲಬ್ ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ. ಇವತ್ತು ಜಗತ್ತಿನಲ್ಲಿ ಲಿಯೋಸ್ ವಿ ಕನ್ಸಿಡರ್ ದೆಮ್ ಆ್ಯಸ್ ಅ ಫ್ಯೂಚರ್ ಲಯನ್ಸ್ ಲೀಡರ್ಸ್ ಅಂಥ ಒಂದು ಕ್ಲಬ್. ಮತ್ತು ಈಗ ತಾನೇ ರಿಶಾಲ್ ಪ್ರೆಸಿಡೆಂಟ್ ಇಲ್ಲಿ ಬಂದು ಮಾತಾಡಿದ್ದು ನೀವು ನೋಡಿದಿರಿ. ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಬಿ ಅವರ್ ಫ್ಯೂಚರ್ ಡಿಸ್ಟ್ರಿಕ್ಟ್ ಲಿಯೋ ಪ್ರೆಸಿಡೆಂಟ್. You have that confidence and you have that zeal to go forward, and you have got clear focus what to do. And I wish you and your entire team and all the Leos very best. Coming to our installing officer, idu avara prapratama installing of any club in his Lionistic career. Lion ಪ್ರವೀಣ್ ಶೆಟ್ಟಿ, ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಲೋಕದಲ್ಲಿ ಕಾಲಿಟ್ಟಾಗ ಅವರು ಹೇಳಿದ ಒಂದು ಮಾತು, ಫಸ್ಟ್ ಸ್ಟೆಪ್ ಈಸ್ ಎ ಜಾಯಿಂಟ್ ಸ್ಟೆಪ್ ಫಾರ್ ದ ಮೈಂಡ್ ಕೈಂಡ್ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ದಿಸ್ ಯುವರ್ ಫಸ್ಟ್ ಸ್ಟೆಪ್, ಐ ಆಮ್ ಶ್ಯೂರ್ ಇಟ್ ವಿಲ್ ಟೇಕ್ ಟು ಎ ಗ್ರೇಟರ್ ಹೈಟ್ ಇನ್ ಲಯನಿಸ್ಟಿಕ್ career, Lionistic world, and I wish you very best, and you have done a wonderful job today. And once again, I wish Lions Club of Permannuru and all the members, President, Secretary, Treasurer, and all the members, very best. Thank you very much. Our district governor could not make it here for this function. He has been held up en route his travel from Sakleshpur to Mangalore. Sometime back when I called, he was still held up on the road, and he was quite apologetical about it for his inability to turn up for this function, and he has told me to convey this message to the office bearers, the dignitaries, and all you esteemed land members who are here for this function. Well, ladies and gentlemen, I was personally present for the launching of this club, Lions Club Permannuru, last year. Since then, I have been watching this club from very close quarters. Last year, we had an arrangement under the governorship of Lion Vasan Shetty, wherein the micro cabinet officers have been assigned with the posting job of a couple of regions, and this club was under me, and I had an opportunity to circulate the service activities of this club, Lions Club Permannuru, throughout the year last year, and I must say that it was one of the most vibrant clubs, particularly in the below 5 years category. They have done a fabulous job. Every now and then they have come up with some kind of service activity or other. My compliments to last year's president and the entire team, and the same team is continuing this year also. I wish Lion Arun Montero, Lion Jacinta Mendonça, Lion Rohan Ferrao, and all the members of this club
a great year 2022-23. Coming to the Leo Club, my best wishes to Lion Rishal D'Souza and her team of office bearers and all the youngsters of this Leo Club for a great year 2022-23. I am sure that you are going to be nurtured very well throughout the year, and it's a vibrant club. It has, I mean, when I'm talking about Lions Club Permannuru, it has got all the potentials to be one of the most impactful clubs of this district. And from that point of view, I must say that you are, again I'm repeating, you are going to be nurtured. Particularly you have a person who is as solid as a rock, Lion Prashant D'Souza. When he is there behind you, when he is there backing up you guys, and the rest is assured that you are going to do a fabulous job in this year. Coming to our installing officer, Lion Praveen Shetty, I heard that from PDG that this is his first installing ceremony, and I must say that he has done a fabulous job. It was in-depth and he was very categoric and specific. My compliments to you, Lion Praveen Shetty. And Lion Kavan Kubavur, the installing officer of Leo Club. I think I need not tell anything about him and about his job. He has done a fabulous job. Same is the case with first VDG Lion Dr. Melvin D'Souza, the inaugurator of the Leo Club. My compliments to you too, sir. Well, ladies and gentlemen, just 2 days left for the cabinet installation in Surabi. It is going to be taking place at Father Muller Convention Hall at Pampual in the afternoon. In my capacity as District Cabinet Secretary, on behalf of District Governor, I invite you all to grace the ceremony in large number and ensure that the program is a grand success. Without taking much of your time, I once again wish the office bearers of both Rio Club and Lions Club of Permannuru a great year 2022-23. Thank you. Long live Lionism. Yeah, thank you very much. Now it's time privilege for the President. ಎಂಸಿಯನ್ನು ಸುಸಜ್ಜಿತವಾಗಿ ನಡೆಸಿ ನಮ್ಮ ಬೆನ್ನ ಹಿಂದೆ ನಿಂತು ಹೋಗಿ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಪ್ರಶಾಂತ್ ಸರ್ ನಿಮಗೆ. ದಯವಿಟ್ಟು ಕ್ಷಮಿಸಿ, ಇವಾಗಲೇ ಸಮಯ ಮೀರಿ ಹೋಗಿದೆ. ಆದರೆ ನನ್ನ ಒಂದು ರಿಕ್ವೆಸ್ಟ್, 2021-22ರಲ್ಲಿ ನಮ್ಮ ಸಂಸ್ಥೆಯ ಸೇವಾ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದವರ ಹೆಸರನ್ನು ನಾನು ಹೇಳ್ತೇನೆ. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಪ್ರಥಮ ಜಿಲ್ಲಾ ರಾಜ್ಯಪಾಲರಿಂದ ಸ್ಮರಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಆಲ್ವಿಡ್ ಡಿಸೋಜಾ, ಗಿಲ್ಬರ್ಟ್ ಡಿಸೋಜಾ, ಆಸ್ಕರ್ ಲಿಯೋ ಡಿಸೋಜಾ, ರಾಕಿ ಡಿಸೋಜಾ, ಜೋಸಫ್ ಡಿಸೋಜಾ, ರೋಹನ್ ಪೆರಾವೋ, ಬೊನಿಪಸ್ ಡಾಲ್ಪಿ ಡಿಸೋಜಾ ಮನೆಯವರು ಇಲ್ಲಿದ್ದಾರೆ. ಪ್ರಶಾಂತ್ ಡಿಸೋಜಾ, ರೆಮ್ಮಿ ಲೋಬೋ ಅವರ ಮನೆಯವರು ಇಲ್ಲಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ನನ್ನ ಮನೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ನನ್ನ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಂದು ನನ್ನ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತೇನೆ. We thank our first VDG, Lion Melvin D'Souza, for gracing this occasion. Thank you, sir.
I would like to extend my heartfelt gratitude to our esteemed guest, second VDG line Bharati BM. She has taken a busy schedule to join us and be a part of this program. Thank you, madam. Special thanks to our installing officer, line Praveen Shetty, for being a strong supporter for setting up this new club and installing the new team of office bearers for 2022-23. Thank you, sir. Sincere thanks to District Secretary, line PV Anil Kumar, and District Treasurer, line Ram Mohan Halwa, for rendering us this support and being with us this evening. I also thank our dynamic district Leo President, Kavan Kuebur, for joining us today in this installation program. Hearty thanks to Zone Chairperson Lancy Carlo and Region Chairperson Jyoti Shetty, who has been with us throughout and supported in all activities. Last but not the least, I thank our club president, line Arun Montero, and Treasurer Rohan Ferravo, PRO Prashant D'Souza, who have been a constant pillar of support throughout all the works of this club. Finally, I would like to thank all of you present here for your precious time to be with us today and helping us make this event a grand success. Thank you. Have a good evening.